ಸ್ಥಿತಿ ನಮಗೆ ಮುಖ್ಯ. ಖಂಡಿತ. The President of Lions Club Mangalore, Ashok Nagar, call this official visit of DG program to order. ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೆ ದಯಮಾಡಿ ಹರಸು ಎಂದು. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯಮಾಡಿ ಹರಸು ಎಂದು. ನಿನ್ನ ಸನ್ನಿಧಾನದಿ ತಲೆಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯ ಸಿಂಧು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಈ ಏಳು ಲೋಕದ ಅಣು ಅಣುವಿನ ಇಹ ಪರದ ಸಾಧನಕ್ಕೆ ನೀನೆ ಕಾರಣ. ಈ ಏಳು ಲೋಕದ ಅಣು ಅಣುವಿನ ಇಹ ಪರದ ಸಾಧನಕ್ಕೆ ನೀನೆ ಕಾರಣ. ನಿನ್ನೊಲುಮೆಯ ನೋಟದ ಒಂದು ಹೊನ್ನ ಕಿರಣ ನೀಡಿದರೆ ಸಾಕಯ್ಯ ಜನ್ಮ ಪಾವನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ಪಾಲಿಸುವ ಪರದೈವ ಬೇರೆ ಕಾಣೆ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ಪಾಲಿಸುವ ಪರದೈವ ಬೇರೆ ಕಾಣೆ. ಪಾಪದ ಪಂಕದಲ್ಲಿ ಪದುಮ ಎನಿಸು ಎನ್ನ, ಪಾದ ಸೇವೆ ಒಂದೇ ಧರ್ಮ ಸಾಧನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ನಂಬಿದವರ ಪಾಲಿನ ಕಲ್ಪತರು ನೀನೆ. Salute our national flag and pledge our allegiance to the same. It is honor and it is glory depend upon the zeal and assiduity to which each one of us will shoulder his responsibilities of a good citizen. It is a story written in letters of gold, inspires us to put in good work for the fair name of our country. We declare our unflinching loyalty to our national flag, maintain that it is course shall be our course, and that each individual among us shall make genuine efforts to add to its luster and glory, and make it fly proudly aloft in the committee of nations. Code of Ethics, to show my faith in the worthiness of my vocation by industrious application to the end that I may merit a reputation for quality of service, to seek success and to demand all fair remuneration or profit as my due date, as my just due, but to accept no profit or success as the price of my own self-respect, lost because of unfair advantage taken or because of questionable acts on my part. To remember that in building up my business, it is not necessary to tear down another's, to be loyal to my clients or customers and true to myself. Whenever a doubt arises as to the right or ethics of my position or action towards others, to resolve such doubt against myself. To hold friendship as an end and not a means. To hold that true friendship exists not on account of the service performed by one another, but the true friendship demands nothing but accept service in the spirit in which it is given. Always to bear in mind my obligations as a citizen to my nation, my state, and my community, and to give them my unswerving loyalty in word, act, and deed.
to give them freely my time, labor, and means, to aid others by giving my sympathy to those in distress, my aid to the weak, and my substances to the needy, to be careful with my criticism and liberal with my praise, to build up and not destroy. Thank you. ಸಂತೋಷ ಆಗ್ತಾ ಇದೆ. 79ರಲ್ಲಿ ಸ್ಥಾಪನೆಯಾದ ಕ್ಲಬ್ಬಿನ ಈ ಒಂದು 47ನೇ ವರ್ಷದ ಪ್ರಾಯಶಃ ನಮ್ಮ ಜಿಲ್ಲಾ ಗವರ್ನರ್ ಅವರ ಅಧಿಕೃತ ಭೇಟಿ 26/1/26 ನೆನಪಿಡುವಂತಹ ದಿನ. ಹಾಗೆ ಇನ್ನೊಂದು ವಿಶೇಷವಾದ ಸಂದರ್ಭ ಕೂಡ ಇದೆ, ಅದರ ಬಗ್ಗೆ ನಂತರ ಹೇಳಲಿಕ್ಕಿದ್ದೇವೆ. ತಮ್ಮೆಲ್ಲರನ್ನ ಮೊದಲನೇದಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಕಾರ್ಯಕ್ರಮ ಆರಂಭ ಆಗಬೇಕಾದ್ರೆ ಸ್ವಲ್ಪ ವಿಳಂಬವಾಯಿತು, ಅದಕ್ಕಾಗಿ ಕ್ಷಮೆ ಯಾಚಿಸ್ತಾ ಇದ್ದೇವೆ. ಯಾಕಂದರೆ ಇಟ್ ಈಸ್ ಅನ್ಅವಾಯ್ಡೇಬಲ್. ನೀವು ತುಂಬ ಕಷ್ಟದಲ್ಲಿ ಬಂದಿದ್ದೀರಾ ಅಂತ ಕೂಡ ಗೊತ್ತುಂಟು, ಅದಕ್ಕಾಗಿ ನಿಮಗೆ ಮೊದಲನೇದಾಗಿ ಥ್ಯಾಂಕ್ಸ್ ಅಂತ ಹೇಳ್ತಾ, ಆತ್ಮೀಯರೇ, ಸ್ವಾಗತ ಮಾಡಬೇಕಿದ್ರೆ ಮುಂಚೆ ವಾಟ್ ಆ್ಯಕ್ಚುಲಿ ಈಸ್ ಹ್ಯಾಪನಿಂಗ್ ಇನ್ ಅವರ್ ಕ್ಲಬ್, ನಮ್ಮ ಕ್ಲಬ್ಬಲ್ಲಿ ಏನಾಗ್ತಾ ಇದೆ ಅಂತ ಒಂದು ತೋರಿಸ್ಲಿಕ್ಕಷ್ಟೇ. ಎಲ್ಲಿಯ ನೀವು ಅಂದುಕೊಂಡಿರ್ಬೋದು, ಒಂದು ಹೊಸ ಮುಖ ಬಂದು ಇಲ್ಲಿ ಪ್ರಾರ್ಥನೆ ಮಾಡಿತು. ಆ ಹೊಸ ಮುಖಕ್ಕೆ ಯಾಕೆ ಅಂದರೆ ಶಿ ಹ್ಯಾಸ್ ನಾಟ್ ಟೇಕನ್ ದ ಓತ್ ಎಟ್, ಶಿ ಈಸ್ ಅ ವೆರಿ ನ್ಯೂ ಮೆಂಬರ್ ಆಫ್ ಅವರ್ ಕ್ಲಬ್. ಅದಕ್ಕೆ ಇಲ್ಲಿಯ ಸ್ವಲ್ಪ ನೀವು ಅಂದಿದ್ಕೊಂಡ್ಬೋದು ಜಾಸ್ತಿ ಆಗಿರ್ಬೋದು ಅಂತ. ಹಾಗೆ ಫ್ಲಾಗ್ ಸೆಲ್ಯುಟೇಷನ್ ಮಾಡಿದವರು ದ ಸೀನಿಯರ್ ಮೋಸ್ಟ್ ಪರ್ಸನ್ ಆಫ್ ಅವರ್ ಕ್ಲಬ್. ದಿಸ್ ಈಸ್ ವಾಟ್ ಐ ವಾಂಟೆಡ್ ಟು ಹ್ಯಾವ್ ಇನ್ ಅವರ್ ಕ್ಲಬ್. 88 ವರ್ಷ ವಯಸ್ಸಿನ ವಸಂತಣ್ಣ ಹತ್ರ ರಿಕ್ವೆಸ್ಟ್ ಮಾಡಿದೆ, ಚಾರ್ಟರ್ ಮೆಂಬರ್ ಹತ್ರ ಕೇಳಿದೆ, ನಾರಾಯಣಣ್ಣ ನಾನು ಬರುವಾಗ ಲೇಟ್ ಆಗ್ತದೆ ಹೇಳಿದರು ಕಾರಣಾಂತರದಿಂದ, ಹಾಗೆ ಬರಲಿಲ್ಲ ಅವರು. ಸೊ ದಿಸ್ ಈಸ್ ದ ವೆರೈಟಿ ವಾಟ್ ವಿ ಹ್ಯಾವ್ ಇನ್ ಅವರ್ ಕ್ಲಬ್, ಲಯನ್ಸ್ ಕ್ಲಬ್ ಮ್ಯಾಂಗ್ಳೂರ್ ಅಶೋಕ್ ನಗರ್. ಈಚ್ ಒನ್ ಆಫ್ ಅಸ್ is sharing the responsibility. That is why our club is successfully, it is reaching the 50th year. This is where we are pride of our club ಅಂತ ಹೇಳ್ತಾ, ಹಾಗೆ ಕೋಡ್ ಆಫ್ ಎಥಿಕ್ಸ್ ಬಬಿತಕ್ಕ ಹತ್ರ ರಿಕ್ವೆಸ್ಟ್ ಮಾಡಿದರು. ಹಾಗೆ ವಿ ವಾಂಟ್ ಟು ಹ್ಯಾವ್ ದ ವೆರೈಟಿ. ಮತ್ತೊಮ್ಮೆ ಮೊದಲನೇದಾಗಿ ಹೇಳಿದ ಹಾಗೆ ವಿಶೇಷವಾದ ದಿನ, ಬೆಳಿಗ್ಗೆಯಿಂದ ನಮ್ಮ ಜೊತೆ ಇದ್ದರು, ಸಾಯಂಕಾಲ ಬರಬೇಕಿದ್ರೆ ಮಧ್ಯೆ ಇನ್ನೊಂದು ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಬಂದರು. ಆ್ಯಂಡ್ ವಿ ಆರ್ ವೆರಿ ಮಚ್ ಪ್ರಿವಿಲೇಜ್ ಆ್ಯಂಡ್ ಇಟ್ಸ್ ಆರ್ ಆನರ್ ಟು ಹ್ಯಾವ್ ಯು, our respected district governor Lion Kudpi Arvind Chennai sir, on this official visit of district governors to our club. Thank you so much for gracing the occasion. Welcome sir. The first lady of the district, usually she speaks less it seems, but when she speaks with me that's a different language. Madam, ye governor acha अधिकृत भेटी तर्फून आमच्या आपल्या क्लबा तर्फून आपल्याला स्वागत आहे या क्लबामध्ये. Thank you so much. That's what we speak in. I try to speak in Marathi. Since beginning we tried doing that. Thank you so much for being here. We have with us ನಮ್ಮ ಪ್ರೀತಿಯ ದ್ವಿತೀಯ ಉಪಜಿಲ್ಲಾ ರಾಜ್ಯಪಾಲರು ಲಯನ್ ಗೋವರ್ಧನ್ ಕೆ ಶೆಟ್ಟಿ ಸರ್. ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಈ ಕ್ಲಬ್ಗೆ. ಹಾಗೆ ನಮ್ಮೊಂದಿಗೆ ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ ಟ್ರೆಷರರ್ ಲಯನ್ ಬಾಲಕೃಷ್ಣ ಹೆಗಡೆ ಸರ್ ಇದ್ದೀರಾ, ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವಿ ಹ್ಯಾವ್ ವಿತ್ ದ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಲಯನ್ ಆಲ್ವಿನ್ ಪತ್ರವ ಸರ್. ಥ್ಯಾಂಕ್ ಯು ಫಾರ್ ಗ್ರೇಸಿಂಗ್ ದ ಒಕೇಶನ್ ಸರ್. ವಿ ಹ್ಯಾವ್ ವಿತ್ ದ ಅಡಿಷನಲ್ ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ ಸೆಕ್ರೆಟರಿ ಲಯನ್ ಚಂದ್ರಹಾಸ್ ರೈ ಸರ್, ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಇಲ್ಲಿಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ರೀಜನ್ ಚೇರ್ಪರ್ಸನ್ ಲಯನ್ ಚರಣ್ ಆಳ್ವ ಅವರಿದ್ದಾರೆ, ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಝೋನ್ ಚೇರ್ಪರ್ಸನ್ ಲಯನ್ ನರೇಶ್ ಕುಮಾರ್ ಶೆಟ್ಟಿ ಅವರಿದ್ದಾರೆ, ತಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ನಮ್ಮ ಕ್ಲಬ್ನ ಕಾರ್ಯದರ್ಶಿಗಳು ಲಯನ್ ಬ್ರಿಜೇಶ್ ಶೆಟ್ಟಿ, ಹಾಗೆ ಟ್ರೆಷರರ್ ಲಯನ್ ನಿಖಿಲ್ ಶೆಟ್ಟಿ, ತಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಲಿಯೋ ಅಧ್ಯಕ್ಷೆ ಸೌಮಿನಿ ಆ್ಯಂಡ್ ಲಿಯೋ ಟ್ರೆಷರರ್ ಇದ್ದಾರೆ, ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆ ಮುಂಭಾಗದಲ್ಲಿ ನನ್ನ ಇನ್ಸ್ಟಾಲಿಂಗ್ ಆಫೀಸರ್ ದಂಪತಿಗಳಿದ್ದಾರೆ, ಅಮರಣ್ಣ, ತಮ್ಮನ್ನ ಹರಿಣ್ಯಕ್ಕನನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಆ್ಯಂಡ್ ವಿ ಹ್ಯಾವ್ ವಿತ್ ದಸ್ GET ಕೋಆರ್ಡಿನೇಟರ್ ಲಯನ್ ಅನಿಲ್ ಕುಮಾರ್ ಸರ್, ಐ ವೆಲ್ಕಮ್ ಯು. ದ ಗ್ಲೋಬಲ್ ಕಾಸಸ್ ಕೋಆರ್ಡಿನೇಟರ್ ವೆಂಕಟೇಶ್ ಹಬ್ಬ ಸರ್, ಐ ವೆಲ್ಕಮ್ ಯು. ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಒನ್ ಇನ್ ರೆಸ್ಪೆಕ್ಟ್ ಆಫ್ ಟೈಮ್ ಐ ಹಾರ್ಟ್ಲಿ ವೆಲ್ಕಮ್. ಎಲ್ಲರೂ ಸಮಯಕ್ಕೆ ಬಂದಿರಿ, ತಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಒಂದೇ ಮಾತಿನಲ್ಲಿ ನಮ್ಮ ಜಿಲ್ಲಾ ರಾಜ್ಯಪಾಲರ ಅಧಿಕೃತ ಭೇಟಿಗೆ ಸ್ವಾಗತಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ಥ್ಯಾಂಕ್ ಯು. We start the evening by service activities. We have started the service activities since morning, but we have Lion Lokesh Pujari to read out the activities for now. ವಿಶೇಷವನ್ನು ಹೇಳಲೇಬೇಕು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಕೈಕಮ್ಮದಲ್ಲಿರುವಂತಹ ಜೀವದಾನ್ ಅಂತ ಆಶ್ರಮಕ್ಕೆ ನಮ್ಮ ಸದಸ್ಯರು ಲಯನ್ ಮಂಜುನಾಥ್ ಅವರು ಒಂದು ಭೋಜನದ ವ್ಯವಸ್ಥೆಯನ್ನು ಮಾಡಿದರು. ಅವರಿಗೆ ನಾನು ನಮ್ಮ ಕ್ಲಬ್ನ ಪರವಾಗಿ ಮೊದಲನೇದಾಗಿ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ನಾವು ಈ ಸಲ ಸರ್ವಿಸ್ ಪ್ರಾಜೆಕ್ಟ್ ಮಾಡಬೇಕಾದ್ರೆ ಯಾರಿಗೆ ಅಗತ್ಯ ಇತ್ತ ಅವರ ಹತ್ರ ಅಪ್ಲಿಕೇಶನ್ಸನ್ನು ತಗೊಂಡಿದ್ದೆವು. ಹಾಗೆ ಅರ್ಹ ಫಲಾನುಭವಿಗಳಿದ್ದಾರೆ, ಅವರಿಗೆ ನಾವು ಸೇವೆಯನ್ನು ಈ ಸಂದರ್ಭದಲ್ಲಿ ನೀಡಲಿಕ್ಕಿದ್ದೇವೆ. ಮೊದಲನೇದಾಗಿ ಮಿಸ್ಟರ್ ಮರಗಪ್ಪ ಭೀಮಪ್ಪ ಕಲ್ಗೇರಿ, ದಯವಿಟ್ಟು ಸರ್ ತಾವು ಬರಬೇಕು, ವೇದಿಕೆಗೆ ಬರಬೇಕು. ನಾವು ಇವರಿಗೆ
ಒಂದು ಆರ್ಟಿಫಿಷಿಯಲ್ ಲಿಂಬ್ ಅವರದ್ದೊಂದು ವಿನಂತಿ ಇತ್ತು ಬೇಕು ಅಂತ. ನಾನು ನಮ್ಮ ZC ನರೇಶ್ ಶೆಟ್ಟಿ ಅವರನ್ನು ಅಭಿನಂದಿಸ್ತೇನೆ ಇದನ್ನು ಕೋಆರ್ಡಿನೇಟ್ ಮಾಡಿದ್ದಕ್ಕಾಗಿ. ದಯವಿಟ್ಟು ವೇದಿಕೆಗೆ ಬಂದು ಆರ್ಟಿಫಿಷಿಯಲ್ ಲಿಂಬನ್ನು ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತೇನೆ. ಜಿಲ್ಲಾ ಪಂಚಾಯತ್ ಗವರ್ಮೆಂಟ್ ಹಿರಿಯ ಪ್ರಾಥಮಿಕ ಶಾಲೆ ಇವರೊಂದು ಪ್ರೊಜೆಕ್ಟರ್ನ ಅಗತ್ಯತೆಯನ್ನು ನಮಗೆ ತಿಳಿಸಿದರು. ಹಾಗಾಗಿ ಕ್ಲಬ್ನ ಪರವಾಗಿ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕಂಡತಪಳ್ಳಿ ಮ್ಯಾಂಗ್ಳೂರ್ ನಾರ್ತ್ ದಯವಿಟ್ಟು ವೇದಿಕೆಗೆ ಬಂದು ಪ್ರೊಜೆಕ್ಟರನ್ನು ಸ್ವೀಕರಿಸಬೇಕು ಮೇಡಮ್. ಆ್ಯಂಡ್ ಐ ಥ್ಯಾಂಕ್ ಅವರ್ ರೀಜನ್ ಚೇರ್ಪರ್ಸನ್ ಚರಣ್ ಆಳ್ವ ಫಾರ್ ಕೋಆರ್ಡಿನೇಟಿಂಗ್ ವಿತ್ ದಿಸ್. ದಯವಿಟ್ಟು ವೇದಿಕೆಗೆ ಬಂದು ಪ್ರೊಜೆಕ್ಟರನ್ನು ಸ್ವೀಕರಿಸಬೇಕು. ಯೂತ್ ಎಂಪವರ್ಮೆಂಟ್ನ ವಿಚಾರಧಾರೆಯಲ್ಲಿ ಇಬ್ಬರನ್ನ ನಾವು ಈ ವೇದಿಕೆಯ ಮೇಲೆ ಸನ್ಮಾನಿಸಲಿಕ್ಕಿದ್ದೇವೆ. ಮೊದಲನೇದಾಗಿ ಕುಮಾರಿ ಪ್ರಾಪ್ತಿ ಶೆಟ್ಟಿ, ದಯವಿಟ್ಟು ವೇದಿಕೆಗೆ ಬರಬೇಕು. ನವದೆಹಲಿ ಸಂಸ್ಥೆಯ ಆಶ್ರಯದಲ್ಲಿ ರಾಷ್ಟ್ರೀಯ ಮಟ್ಟದ 19ನೇ ವತಿಯಿಂದ ವಿದ್ಯಾರ್ಥಿಗಳಿಗಾಗಿ ಟೆನ್ನಿಸ್ ಸ್ಪರ್ಧಾಕೂಟವನ್ನು ನವದೆಹಲಿಯ ತ್ಯಾಗರಾಜ ಕ್ರೀಡಾಂಗಣದಲ್ಲಿ 21/1/2026 ಆಯೋಜಿಸಲಾಗಿದೆ. ಈ ಸ್ಪರ್ಧಾಕೂಟವನ್ನು ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ಲಕ್ನೋ ಸಂಸ್ಥೆ ಸಂಘಟಿಸಲಿರುವುದು. ನಗರದ ಡಾಕ್ಟರ್ NSAM ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯಾದ ಕುಮಾರಿ ಪ್ರಾಪ್ತಿ ಶೆಟ್ಟಿ ಅವರು ರಾಷ್ಟ್ರ ಮಟ್ಟದ ಟೆನ್ನಿಸ್ ಸ್ಪರ್ಧಾಕೂಟದ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಆಯ್ಕೆಯಾಗಿದ್ದಾರೆ. Talking more about Prapti Shetty, she has won gold in 2024 and 25 under-19 girls district level lawn tennis competition held in Kendra and Ramakrishna Club, Mangalore. She has also been selected for states and national under-19 girls of PU board. She has also played ATTA tournament, All India Tennis Association that is, and had the highest ranking of 334 in the country. Also won bronze in Gasper Open Goa, also silver in BA Cup UTPL that is Udupi League and Kannur Open Tournament. Gold once again in district level boxing competition under School Games Federation. Also won silver in state level boxing that was held in Shimoga. Also participated in talent series tennis tournament held in Haryana. She has participated in national level 2025 held in Ranchi, Jharkhand representing Karnataka. Wishing Prapti all the very best. Thank you. ಥ್ಯಾಂಕ್ ಯು. ಐ ರಿಕ್ವೆಸ್ಟ್ ಅಂತ ಹೇಳ್ತೇನೆ, ನಮ್ಮ ನೇತ್ರಾವತಿ ಕ್ಲಬ್ನ ವಿದ್ಯಾಧರಿ ಶೆಟ್ಟಿ ಅವರ ಮಗಳು, ಶಿ ಸ್ಟಡಿಂಗ್ ಇನ್ PU and we are proud to have you, madam. Thank you. Heard about her achievements. Can we all give her a round of applause as our best wishes for a fantastic future that we can bless for her. As we have the pictures being clicked, may I call upon Leo Shamant Alva to introduce another young achiever this evening, Ananya Shri. Over to Shamant Alva for the introduction. Ananya Shri Arun, born on 2nd December 2011, is a bright and talented student of 8th grade at Mount Carmel Central School, Mangalore. She is the beloved daughter of Mr. Arun Kumar Gansen and Mr. and Mrs. Sridevi Arun, and a caring elder sister to Ashrit Arun and Ashvik Arun. From a young age, Ananya has displayed exceptional dedication, discipline, and enthusiasm in both academics and extracurricular pursuits. A versatile achiever, Ananya's interests span across dancing, cooking, and coaching, reflecting her creative and artistic spirit. She is a trained Bharatanatyam dancer under Nandagokula Kala Kendra and has performed with grace and devotion at prestigious platforms such as the Gejje Puja ritual, Sri Vijaya Devasthana, Brahma Kalashotsa stage, and various annual cultural programs. In the field of sports, Ananya has carved a remarkable niche for herself in karate and badminton, training in karate at Dragon Fist Karate and badminton at Mangala Mangus Academy. She has consistently brought laurels at district, state, national, and international levels. Her notable achievements include multiple medals in Kumit and Kata events in national championship in Kerala and Mysore, international level championship at Hubli and Shivamogga, and consecutive top honors at the Dragon Fist Karate Inter Dojo tournaments in Mangalore 2024-25. With her unwavering determination, balanced personality, and passion for excellence, Ananya Shri Arun stands as a shining example of young talent, embodying discipline, confidence, and cultural pride. She continues to inspire her peers through her dedication, achievements, and commitment to holistic growth. Yet another talent on the stage, Ananya Shri.
Again, I'm proud enough to tell you that she is our Leo member. She is daughter of Lion Arun Kumar Ganeshan. ತಾವಿಬ್ರು ದಂಪತಿಗಳು ವೇದಿಕೆಗೆ ಬರಬೇಕು. ಅರುಣ್ ಆ್ಯಂಡ್ ಮಿಸಸ್ ಅರುಣ್ ದಯವಿಟ್ಟು ವೇದಿಕೆಗೆ ಬರಬೇಕು. ಶಿ ಈಸ್ ಅ ಮಲ್ಟಿಫೆಸೆಟೆಡ್ ಟ್ಯಾಲೆಂಟ್. ನೀವು ಇಂಟ್ರೊಡಕ್ಷನ್ ಎಷ್ಟು ಕೇಳಿದರೆ ಗೊತ್ತಿಲ್ಲ. ಈ ಆಡುಮುಟ್ಟದ ಸೊಪ್ಪಿಲ್ಲ ಅಂತ ಹೇಳಿದ ರೀತಿಯಲ್ಲಿ ಈ ಏಜಲ್ಲಿ ಅವರು ಕೈ ಆಡಿಸಿದ ಕ್ಷೇತ್ರ ಇಲ್ಲ. ಕರಾಟೆ ಇರ್ಬೋದು, ಕುನ್ಫು ಇರ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿ ಹಾಗೆ ಟ್ರೆಡಿಷನಲ್ ಎನಿ ಕಾಂಪಿಟಿಷನ್ ಶಿ ಹಸ್ ಟೇಕನ್ ಪಾರ್ಟ್. ಐ ರಿಕ್ವೆಸ್ಟ್ ಟು ಕಮ್ ಆನ್ in front for the photograph. Congratulations once again, Ananya Shri. ಎಲ್ಲರೂ ಚಪ್ಪಾಳೆಯ ಮೂಲಕ ನಿಮ್ಮ ಶುಭ ಹಾರೈಕೆಯನ್ನು ಈ ಯುವ ಪ್ರತಿಭೆಗೆ ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇವತ್ತು ಸನ್ಮಾನವನ್ನು ಸ್ವೀಕರಿಸಿದಂಥ ಎರಡೂ ಮಕ್ಕಳು ಒಂದು ಬಾಕ್ಸಿಂಗ್ನಲ್ಲಿ ಒಂದು ಕರಾಟೆಯಲ್ಲಿ ಯಶಸ್ಸನ್ನು ಪಡೆದವರು. ಇಂದಿನ ದಿನದಲ್ಲಿ ವಿಮೆನ್ ಎಂಪವರ್ಮೆಂಟ್ ಅಂತ ನಾವು ಹುಡುಕ್ತಾ ಇರುವಾಗ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಪ್ರೂವ್ ಮಾಡ್ತಾ ಇರುವಂತಹ ಪೀಳಿಗೆ. ಸೊ ಇಬ್ಬರಿಗೂ ಮತ್ತೊಮ್ಮೆ ಅಭಿನಂದನೆಯನ್ನು ಕೋರ್ತಾ ಇದ್ದೇವೆ. ಜೋರಾದ ಚಪ್ಪಾಳೆ ಫಾರ್ ದ ಲಿಟಲ್ ಟ್ಯಾಲೆಂಟ್ ಅನನ್ಯ ಶ್ರೀ ಆನ್ ದ ಸ್ಟೇಜ್. It gives me immense pleasure to introduce new members. Our Lions Club Ashok Nagar, Mangalore is one of the reputed club in the Mangalore city. And we have very limited number of members. All the members are highly quality oriented and dedicated and determined and very disciplined. That is why our club grown like this, and we have name today in this Lions family. Here we are going to add some more quality members. I don't know exactly whether they are attended or not, but if they are not attended, they will be shortly joining us. Some of them are already here. First, Mr. Naveen Chandra, ಬೆಳ್ತಂಗಡಿ ಅಳದಂಗಡಿಯ ಶ್ರೀ ಸಂಜೀವ ಸಾಲ್ಯಾನ್ ಹಾಗೂ ಶ್ರೀಮತಿ ಜಯಂತಿ ಸಾಲ್ಯಾನ್ ಅವರ ಪುತ್ರರು 2021ರಲ್ಲಿ ಅಂಕಿತಾರೊಂದಿಗೆ ವಿವಾಹವಾಗಿದ್ದು ಜಿಯಾನ್ ಎಂಬ ಮುದ್ದಾದ ಮಗುವಿನ ತಂದೆಯಾಗಿದ್ದಾರೆ. ಇವರು ಜರ್ಮನ್ ಮೂಲದ ಪ್ರತಿಷ್ಠಿತ ಕಂಪನಿ ಕಾರ್ಲ್ ಜಿಯಸ್ ಬಿಸ್ನೆಸ್ ಹೆಡ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದು ಪ್ರಸ್ತುತ ಮಂಗಳೂರಿನಲ್ಲಿ ನೆಲೆಸಿದ್ದಾರೆ. ಮಿಸ್ಟರ್ ನವೀನ್ ಚಂದ್ರ, ಆರ್ ಯು ಹಿಯರ್? ಮೇ ಬಿ ಜಾಯ್ನಿಂಗ್ ಶಾರ್ಟ್ಲಿ. Second, Mr. Prashant Shetty. Mr. Prashant Shetty is a seasoned professional, originally from Udupi, and has been residing in Mangalore for the past 6 years. University. He brings with him rich experience in optical fiber network operations and maintenance, having worked with reputed organizations such as Reliance Jio, Mahindra and DynCorp International. Currently, he is running an insurance consultancy business in Mangalore, where he specializes in assisting clients, especially those who have worked in war zones, to successfully claim their insurance benefits and settlements. Mr. Prashant Shetty is married to Mrs. Prajna and is a proud father of a 5-year-old daughter. He is known for his professionalism, integrity, and commitment to supporting people during critical times in their lives. Prashant is present? Yes. Thank you, Prashant. And Mrs. Prashant, please be seated. Office manager at Waterwing Technologies, Kadri, Mangalore, where she plays a key role in managing office administration and operations. Her native place is Kudamugeru, Vitla, and she is presently residing in Kadri, Mangalore. She is married to Mr. Prashant Shetty, and they are blessed with a daughter named Jisha Shetty. Ms. Prajna is known for her dedication, organizational skills, and professional commitment, balancing her career and family life with efficiency and grace. Ms. Prajna, please, are you there here? Ms. Priya Shetty is a finance professional based in Mangalore. She has born to Mr. Padmanabha Rai and Mrs. Neerajakshi Rai and hails from Puttur. She currently resides in Mangalore. She has completed her Master of Commerce M.Com from Vivekananda College, Puttur, which laid a strong foundation for her career in finance and accounting. Ms. Priya Shetty is married to Mr. Jitesh Shetty and is blessed with a son named Mitansh. Professionally, she is working in the finance department at Jupiter Space Trading, Mangalore, where she is actively involved in financial operations,
accounting and business management. She is known for her dedication, discipline, and commitment to both her professional and family responsibilities, balancing her career and personal life with grace and efficiency. Priya Shetty maybe not there here, maybe shortly joining. His husband is already here. Thank you. With this, our president and office bearers of both club and Lions Club Ashok Nagar Charitable Trust. We had our discussion at board meeting that we have to recognize a person who is very much dedicated, disciplined, and dedicated to the society. So we have, in this year, we have selected Sri Ishwar Malpe. Ishwar Malpe, in recognition of his outstanding service and dedicated contribution to the society. ಪ್ರಾಯಶಃ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಆಳ ಸಮುದ್ರದಿಂದ ಯಾವುದೇ ಮನುಷ್ಯ ಅಪಘಾತಕ್ಕೀಡಾದಾಗ, ಸಮುದ್ರದಲ್ಲಿ ವಿಶೇಷವಾಗಿ ನೀರಿನಲ್ಲಿ ಅಪಘಾತಕ್ಕೀಡಾದಾಗ, ಆಳ ಸಮುದ್ರಕ್ಕೆ ಹೋದಾಗ ಆ ಮನುಷ್ಯನನ್ನು ಆದಷ್ಟು ಜೀವಂತವಾಗಿ ಬದುಕಿಸುವಂಥ ಪ್ರಯತ್ನ, ಜೀವಂತ ಇಲ್ಲದೇ ಇದ್ದಲ್ಲಿ ಆ ಮನುಷ್ಯರನ್ನು ಆಳ ಸಮುದ್ರದಿಂದ ತೆಗೆದು ಮೇಲಕ್ಕೆ ತರುವಂತಹ ಪ್ರಯತ್ನ, ಇದೆಲ್ಲವನ್ನು ನಿತ್ಯ ನಿರಂತರವಾಗಿ ಕಷ್ಟ ಬಂದಾಗ, ಕರೆ ಬಂದಾಗ ಪ್ರದೇಶ ಯಾವುದಂತೇಳಿ ನೋಡದೆ, ಅದು ಭದ್ರಾವತಿ ಆಗಲಿ ಅಥವಾ ನಮ್ಮ ಸ್ಟೇಟ್ ಬಿಟ್ಟು ಬೇರೆ ಸ್ಟೇಟ್ ಆಗಲಿ, ಯಾವುದೇ ಪ್ರದೇಶದಲ್ಲಿದ್ದರೂ ಕೂಡ ಅವರನ್ನು ಹೋಗಿ ರಕ್ಷಣೆ ಮಾಡುವಂಥದ್ದು ಮತ್ತು ಸತ್ತು ಹೋಗಿದ್ದಲ್ಲಿ ಅವರ ಅಟ್ಲೀಸ್ಟ್ ಅವರ ಅಂತ್ಯ ಸಂಸ್ಕಾರಕ್ಕೆ ಪೂರಕವಾಗಿ ಅವರ ಹೆಣವನ್ನು ಮೇಲೆ ತರುವಲ್ಲಿ ಶ್ರಮಿಸ್ತಾ ಇರುವಂಥ ಒಬ್ಬ ವ್ಯಕ್ತಿ, ಸಮಾಜದಲ್ಲಿ ಅತ್ಯಂತ ಸಮಾಜ ಸೇವಕ ಎನ್ನುವಂತಹ ರೀತಿಯಲ್ಲಿ ಗುರುತಿಸಲ್ಪಟ್ಟಂಥ ಅತ್ಯಂತ ಹಂಬಲ್ ಆ್ಯಂಡ್ ಸಿಂಪಲ್, ಇಷ್ಟೊಂದು ಕೆಲಸ ಎಡೆಬಿಡದ. ನಾವು ಮೊನ್ನೆ ನೀವು ಇತ್ತೀಚೆಗೆ ಪೇಪರಲ್ಲಿ ಕೇಳಿರ್ಬೋದು, ಒಂದು ಕೇರಳದಿಂದ ಬಂದಂಥ ಒಂದು ಲಾರಿ ಸಮೇತ ಒಬ್ಬ ಡ್ರೈವರ್ ಸಮುದ್ರಕ್ಕೆ ಬಿದ್ದು, ನೀರಿಗೆ ಬಿದ್ದು, ಅದು ಮಳೆಯ ಒಂದು ಕಾರಣದಿಂದಾಗಿ ಈ ಗುಡ್ಡ ಜರಿದು ಅಲ್ಲಿಂದ ಲಾರಿ ಮತ್ತು ಡ್ರೈವರ್ ಸಮೇತ ಬಿದ್ದಾಗ ಅದನ್ನು ಹುಡುಕುವಂಥ ಪ್ರಯತ್ನ, ಸಮುದ್ರಕ್ಕೆ ಧುಮುಕಿ ಅಲ್ಲಿಗೆ ಹೋಗಿ ಹುಡುಕುವಂಥ ಪ್ರಯತ್ನದಲ್ಲಿ ಕೂಡ ಸಹಾಯ ಮಾಡಿದಂಥ ಒಬ್ಬ ದೊಡ್ಡ ವ್ಯಕ್ತಿ. ಆ ಗಣ್ಯ ವ್ಯಕ್ತಿಯನ್ನು ಈ ವರ್ಷದಲ್ಲಿ ನಾವು ನಮ್ಮ ಸಂಸ್ಥೆಯಿಂದ ನಿರ್ಧರಿಸಲ್ಪಟ್ಟಂತಹ ಒಂದು ಅಶೋಕ ರತ್ನ ಎಂಬ ಬಿರುದನ್ನು ಅವರಿಗೆ ಕೊಡುವಂಥ ಒಂದು ನಿರ್ಧಾರ ಮಾಡಿದ್ದೇವೆ. ಅದರ ಜೊತೆಗೆ ಒಂದು ಸುಮಾರು 25,000 ರೂಪಾಯಿ ಈ ವರ್ಷಕ್ಕೆ ಸಂಬಂಧಪಟ್ಟಂತೆ ನಾವು ಅವರಿಗೆ ನೀಡಿ, ಸಹಾಯಧನವಾಗಿ ನೀಡಿ ಗೌರವಿಸುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಆತ್ಮೀಯ ಬಂಧುಗಳೇ, ಈ ಅಶೋಕ ರತ್ನ ಎನ್ನುವಂತಹ ನಮ್ಮ ಲಯನ್ಸ್ ಅಶೋಕನಗರ ಚಾರಿಟೇಬಲ್ ಟ್ರಸ್ಟಿನ ಬಿರುದು ಮತ್ತು ಸಹಾಯಧನ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗಲಿಕ್ಕಿದೆ. ಆ ಧನ ಸಹಾಯ ಎನ್ನುವುದು ಬರುವ ವರ್ಷಕ್ಕೆ ಮತ್ತಷ್ಟು ಹೆಚ್ಚಾಗುತ್ತೆ ಮತ್ತು ಆ ಕಾರ್ಯಕ್ರಮವನ್ನು ಮತ್ತಷ್ಟು ಅದ್ಧೂರಿಯಾಗಿ ಇಲ್ಲಿ ಅಥವಾ ಹೊರಗಿನ ಒಂದು ಹಾಲಲ್ಲಿ ನಾವು ನೆರವೇರಿಸಲಿಕ್ಕೆ ನಿರ್ಧರಿಸಿದ್ದೇವೆ. ತಾವೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಇದು ಏನೂ ಅಲ್ಲ, ನಮ್ಮ ಒಂದು ಕಿಂಚಿತ್ತು ಸೇವೆ. ಇಲ್ಲಿ ನಮ್ಮ ಉದ್ದೇಶ ಏನಂತೇಳಿದರೆ, ಸಮಾಜಕ್ಕೆ ನೀಡಿದಂತಹ ಸೇವೆಯನ್ನು ಗುರುತಿಸುವುದು ಮತ್ತು ಆ ಸಮಾಜಕ್ಕೆ ಸೇವೆ ಮಾಡಿದ ವ್ಯಕ್ತಿ ಇತರರಿಗೆ ಸ್ಫೂರ್ತಿಯಾಗಲಿ ಎನ್ನುವಂಥ ಒಂದು ಚಿಕ್ಕ ಸಂದೇಶವನ್ನು ನೀಡುವುದು ಮಾತ್ರ. ಅದು ಈ ಕಾರ್ಯಕ್ರಮದ ಸ್ವಲ್ಪ ಹೊತ್ತಿನಲ್ಲಿ ನಮ್ಮನ್ನು ಶ್ರೀಯುತ ಈಶ್ವರ್ ಮಲ್ಪೆ ಅವರು ಸೇರಿಕೊಳ್ಳಿಕ್ಕಿದ್ದಾರೆ. ಗಂಗೊಳ್ಳಿಯಲ್ಲಿ ಇವತ್ತು ಕೂಡ ಈ ಕೆಲಸವನ್ನು ಮಾಡಿದ, ಗಂಗೊಳ್ಳಿಯಲ್ಲಿ ಸುಮಾರು 100-120 ಕಿಲೋಮೀಟರ್ ದೂರದ ಪ್ರದೇಶದಲ್ಲಿ ಹೋಗಿ 150 ಕಿಲೋಮೀಟರ್ ದೂರದ ಪ್ರದೇಶದಲ್ಲಿ ಇವತ್ತು ಕೂಡ ಕೆಲಸದಲ್ಲಿ ತಲ್ಲೀನರಾಗಿದ್ದಾರೆ. ನಾವು ಕರೆ ಮಾಡುವಾಗ ಭದ್ರಾವತಿಯಲ್ಲಿದ್ದರು. ಸೊ ಅಂತಹ ವ್ಯಕ್ತಿ ನಮ್ಮನ್ನು ಸೇರಿಕೊಳ್ಳಲಿಕ್ಕಿದ್ದಾರೆ. ಆ ಸಮಯದಲ್ಲಿ ನಾವೆಲ್ಲರೂ ಜೊತೆಯಾಗುವ ಅಂತೇಳಿ ಹೇಳುತ್ತಾ ಅವಕಾಶಕ್ಕಾಗಿ ನಿಮ್ಮೆಲ್ಲರನ್ನು ವಂದಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಲಯನ್ಸ್. ಥ್ಯಾಂಕ್ ಯು. ಪ್ರತಿದಿನ ಪರಿಚಯವನ್ನು ಕೇಳ್ತಾ ಇದ್ದೇವೆ, ಮತ್ತೆ ಪರಿಚಯವನ್ನು ಮಾಡಬೇಕು ಅಂದರೆ ಕಷ್ಟವರದ ಅಂತ ಕೆಲಸ. ಆದರೆ ಇದು ಇಷ್ಟಪಟ್ಕೊಂಡು ಬಹಳ ವಿಭಿನ್ನ ಶೈಲಿಯಲ್ಲಿ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಲಯನ್ ಸಂಜಯ್ ಕುಮಾರ್ ಶೆಟ್ಟಿ ಅವರು. ಇಟ್ ಇಸ್ ನೌ ಟೈಮ್ ಫಾರ್ ದ ಇಂಟ್ರೊಡಕ್ಷನ್ ಆಫ್ ಆರ್ ಡಿಸ್ಟ್ರಿಕ್ಟ್ ಗವರ್ನರ್. ಓವರ್ ಟು ಲಯನ್ ಸಂಜಯ್ ಕುಮಾರ್ ಶೆಟ್ಟಿ. ಶುಭ ಸಂಜೆಯ ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಎಲ್ಲರನ್ನು ಪರಿಚಯಿಸಬೇಕು ಅಂತ ಹೇಳಿದಾಗ ಸಂತೋಷ ಆಯಿತು. ಆದರೆ ನಾನೇ ಪರಿಚಯವನ್ನು ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರು ಹೇಳಿದಾಗ ನನಗೆ ಸ್ವಲ್ಪ ಕಸಿವಿಸಿ ಆಯಿತು. ಅದಕ್ಕೆ ಕಾರಣವಿಷ್ಟೇ, ನಾನು ವೇದಿಕೆಯನ್ನು ಏರಿದವ, ವೇದಿಕೆಯಲ್ಲೇ ನನ್ನ ಜೀವನವನ್ನು ಮಾಡಿದವ. ಲಯನ್ಸ್ ಕಾರ್ಯಕ್ರಮದಲ್ಲಿ ನಾನು ವೇದಿಕೆಯನ್ನು ಹಂಚಿಕೊಳ್ಳುತ್ತಾ ಇರುವುದು ಇದು ಪ್ರಥಮ. ಇದು ನನಗೆ ಸ್ವಲ್ಪ ಹೊಣೆಗಾರಿಕೆಯ ಕೆಲಸ ಅಂತ ನನಗೆ ಅನ್ನಿಸಿತು. ನಮ್ಮ ಅಧ್ಯಕ್ಷರಲ್ಲಿ ನಾನು ಹೇಳಿದೆ, ದಯವಿಟ್ಟು ಮನ್ನಿಸಬೇಕು, ಇದನ್ನು ಯಾರಿಗಾದರೂ ಒಳ್ಳೆ ತಿಳಿದವರಿಗೆ ಕೊಡಬೇಕು ಅಂತ. ಆದರೆ ಛಲಬಿಡದ ವಿಕ್ರಮನಂತೆ ನನ್ನ ತಲೆಯ ಮೇಲೆ ಹೊರಿಸಿದರು. ಹಾಗಾಗಿ ಇದರಲ್ಲಿ ನಾನು ಎಷ್ಟು ಯಶಸ್ವಿ ಆಗ್ತೇನೋ ನನಗಂತೂ ಗೊತ್ತಿಲ್ಲ, ಆದರೆ ಪ್ರಯತ್ನವನ್ನು ಮಾಡ್ತೇನೆ. ನನ್ನ
ಮತಿಯ ಮಿತಿಯಲ್ಲಿ ನನಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ಹೇಳುವುದಕ್ಕೆ ನಾನು ಇಷ್ಟಪಡ್ತೇನೆ. ಗೌರವಾನ್ವಿತರಾದಂತಹ ನಮ್ಮ ರಾಜ್ಯಪಾಲರಾದಂತಹ ಉಡುಪಿ ಅರವಿಂದ ಶೆಣೆಯವರು ಹೊಸ ದೃಷ್ಟಿಕೋನ, ಹೊಸ ಯೋಜನೆ, ಹೊಸ ಯೋಚನೆಗಳ ನೇತಾರ, ಸೃಜನಶೀಲ ಜಿಲ್ಲಾ ನಾಯಕ. ನಮ್ಮ ಬಾಳಿನಲ್ಲಿ ಎಂದಿಗೂ ಹೊಸತನ ಎಂಬುದು ಇರಬೇಕು. ನಮ್ಮ ನಡೆ, ನುಡಿ, ನೋಟ, ಆಚಾರ, ವಿಚಾರ ಹೊಸತನ ಇದ್ದಾಗ ಮಾತ್ರ ನಮ್ಮ ಬಾಳು ಸೊಗಸಾಗುತ್ತದೆ, ಸುಂದರವಾಗುತ್ತದೆ ಎಂದಿದ್ದಾರೆ. ಎಲ್ಲ ಆಲೋಚಿಸಿ ದೇವರ ಹೆಸರಿನಲ್ಲಿಯೇ ಹೆಸರಿಡ್ತದ್ದು ಹಿಂದಿನವರ ಸಂಪ್ರದಾಯ. ಯಾಕಂದರೆ ತನ್ನ ಮಗುವಿಗೆ ದೇವರ ಹೆಸರನ್ನಿಟ್ಟಾಗ ಆ ಮೂಲಕವಾಗಿ ಆದರೂ ದೇವರ ಚಿಂತನೆ ಅಥವಾ ದೇವರ ನೆನಪು ತನ್ನಲ್ಲಿ ಆಗಲಿ, ತಮಗೆ ಆಗಲಿ ಎಂಬಂತಹ ಅನುಭವದೊಂದಿಗೆ ಆ ರೀತಿಯ ಹೆಸರುಗಳನ್ನು ಇಡ್ತಿದ್ದರು. ಹಾಗಾಗಿಯೇ ಪಾಂಡುರಂಗ ಶೆಣೆಯವರು ಹಾಗೂ ಸುಮಿತ್ರಾ ಶೆಣೆಯವರು ಹುಟ್ಟಿದಂತಹ ಈ ಮಗನಿಗೆ ಬಹಳ ಆಲೋಚನೆ ಮಾಡಿ ಬಹಳ ಅರ್ಥಪೂರ್ಣವಾದಂತಹ ಹೆಸರನ್ನಿಟ್ಟಿದ್ದಾರೆ, ಅರವಿಂದ. ಕೇಳುವುದಕ್ಕೆ ಬಹಳ ಸುಲಲಿತವಾಗುಂಟು. ಇದು ಸಂಸ್ಕೃತದ ಪದ. ಇದು ಅರವಿಂದ ಅಂತ ಹೇಳಿದರೆ ನಾವು ತಾವರೆ ಅಂತ ಏನು ಹೇಳ್ತೇವೋ ಅದು ಅರವಿಂದ. ಆದರೆ ಶುದ್ಧತೆ, ಸೌಂದರ್ಯ, ಜ್ಞಾನದ ಪ್ರತೀಕ ಯಾವುದು? ಈ ತಾವರೆ. ಎಲ್ಲ ಹೂಗಿಡಗಳಿಗೆ ನಾವು ನೀರು ಹಾಕಿ ಬೆಳೆಸಿದರೆ ತಾವರೆ ಬೆಳೆಯುವುದು ಶುದ್ಧವಾದಂತಹ ಕೊಳದಲ್ಲಿ ಅದು ಬೆಳೆಯುತ್ತದೆ. ಶುದ್ಧತೆಗೆ ಅದು ಕಾರಣ. ಸೌಂದರ್ಯ, ಅದರ ದಳಗಳನ್ನು ಎಲ್ಲ ಕಡೆಗಳಿಗೂ ಪಸರಿಸಿ ಸೂರ್ಯನತ್ತ ಮುಖ ಮಾಡಿ ಅರಳುತ್ತದೆ ತಾವರೆ. ಇದು ಅದರ ವಿಶೇಷತೆ, ಅದರ ಸೌಂದರ್ಯದ ಸಂಕೇತ. ಹಾಗೆಯೇ ಜ್ಞಾನಕ್ಕೆ ಕಾರಣ ಏನು ಅಂತ ಹೇಳಿದರೆ ತಾವರೆಗೆ ಮಿತ್ರನಾದವ ಸೂರ್ಯ. ಅದಕ್ಕಾಗಿಯೇ ಆಪಜಾಪ್ತ ಅಂತ ಹೇಳುವುದು. ಆಪ್ ಅಂತ ಹೇಳಿದರೆ ನೀರು, ನೀರಿನಲ್ಲಿ ಜಾ ಎಂದರೆ ನೀರಿನಲ್ಲಿ ಹುಟ್ಟಿದ್ದು ಅಂತ, ಅದಕ್ಕೆ ಆಪ್ತ ಎಂದರೆ ಸೂರ್ಯ ಅಂತ ಅರ್ಥ. ಹಾಗಾಗಿ ಜ್ಞಾನ ಸಂಕೇತವಾದಂತಹ ಸೂರ್ಯನನ್ನು ಈ ತಾವರೆಗೆ ನಾವು ಸಂಬಂಧಪಟ್ಟು ಕರೆಯುತ್ತೇವೆ. ಅಂತಹ ಗುಣವಿಶೇಷಗಳಿರುವಂತಹ ಈ ಅರವಿಂದ, ಈ ಹೆಸರನ್ನು ಶೆಣೆಯವರಿಗೆ, ಅರವಿಂದ ಶೆಣೆಯವರಿಗೆ ಅವರ ತಂದೆ ತಾಯಿಗಳು ಇಟ್ಟರು. ಬಹಳ ಅರ್ಥಪೂರ್ಣವಾದಂತಹ ಹೆಸರು. ಆದರೆ ನೀವು ಗಮನಿಸಬೇಕು, ತಂದೆ ತಾಯಿಗಳು ಎಂತಹ ಪುಣ್ಯದ ಕೆಲಸ ಮಾಡಿದ್ದಾರೆ ಅಂತಿದ್ದರೆ, ನಮ್ಮ ಯಾವ ದೇವಸ್ಥಾನಗಳೇ ಇರಲಿ, ಯಾವ ದೇವರೇ ಇರಲಿ, ಎಲ್ಲ ಪೂಜೆ ಆದ ನಂತರ ನಾವು ಪ್ರಾರ್ಥನೆ ಮಾಡುವುದು ಹೇಗೆ? ಶ್ರೀ ಮಹಾಗಣಪತಿ ದೇವರ ಚರಣಾರವಿಂದಗಳಿಗೆ ಗೋವಿಂದ, ದುರ್ಗಾ ಪರಮೇಶ್ವರಮ್ಮನವರ ಚರಣಾರವಿಂದಗಳಿಗೆ ಗೋವಿಂದ, ರಾಜರಾಜೇಶ್ವರಿ, ಹೀಗೆ ತಿರುಪತಿ ವೆಂಕಟರಮಣ ದೇವರ ಚರಣಾರವಿಂದಗಳಿಗೆ ಅರವಿಂದ ಎಲ್ಲದರಲ್ಲಿಯೂ ಸೇರಿಕೊಂಡೇ ಉಂಟು. ಎಲ್ಲ ದೇವಸ್ಥಾನದಲ್ಲಿ ಎಷ್ಟು ಮಂದಿ ಅರವಿಂದನನ್ನು ಸ್ಮರಿಸ್ತಾರೆ ಅಂತ ನೀವು ಒಮ್ಮೆ ಆಲೋಚನೆ ಮಾಡಿ. ಹಾಗಾದರೆ ಈ ಹೆಸರನ್ನಿಟ್ಟಂತಹ ತಂದೆ ತಾಯಿಗಳು ನಿಜವಾಗಿ ಪುಣ್ಯಾತ್ಮರು. ಆ ತಂದೆ ತಾಯಿಗಳಿಗೆ ಮಗನಾಗಿ ಹುಟ್ಟಿದಂತಹ ಅರವಿಂದ ಶೆಣೆಯವರು ನಿಜವಾಗಿ ಭಾಗ್ಯವಂತರು. ಇವರು ಎಳವೆಯಲ್ಲಿಯೇ ಎಳವೆಯ ಶಿಕ್ಷಣವನ್ನು ಪೂರೈಸಿ ಪದವಿ ಶಿಕ್ಷಣವನ್ನು ಪೂರೈಸಿದ್ದು ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ. ವಿನ್ಯಾಸ ಹಾಗೂ ಮುದ್ರಣ ಸೇವೆಗೆ ಹೆಸರಾದ ದರ್ಶನ್ ಡಿಜಿಟಲ್ ಸಂಸ್ಥೆಯ ಮಾಲಕರಾಗಿ, ಸಲಹೆಗಾರರಾಗಿ ಎಲ್ಲರಿಗೂ ಚಿರಪರಿಚಿತರಾದವರು ತಾವು. ಸಾಧನೆ ಎನ್ನುವುದು ವೇದನೆ ಅಲ್ಲ, ಅದು ಶೋಧನೆಗೆ ಕಾರಣವಾಗ್ತದೆ ಎಂಬುದನ್ನು ಅರವಿಂದ ಶೆಣೆಯವರು ಬಹಳ ಎಳವೆಯಲ್ಲೇ ತೋರಿಸಿಕೊಟ್ಟಿದ್ದಾರೆ. 1993 ಲಯನ್ಸ್ ಸಂಸ್ಥೆ ಮಂಗಳೂರಿನ ಸದಸ್ಯರಾಗಿ ಲಯನಿಸಮ್ಗೆ ಪ್ರವೇಶಿಸಿದ ಉಡುಪಿಯವರು ಲಯನಿಸಮ್ನಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡವರು. ತಮ್ಮ 32 ವರ್ಷಗಳ ಸುದೀರ್ಘ ಪಯಣದಲ್ಲಿ ತಮ್ಮ ಕ್ಲಬ್ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಹಲವಾರು ಗುರುತರವಾದ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿರ್ವಹಿಸಿದವರು. ಜಿಲ್ಲಾ ಸಂಪಾದಕರಾಗಿ, ಜಿಲ್ಲಾ ಸಂಪುಟ ಕಾರ್ಯದರ್ಶಿಯಾಗಿ, ಪ್ರಾಂತಾಧ್ಯಕ್ಷರಾಗಿ, GLT-GST ಸಂಯೋಜಕರಾಗಿ ಹಲವಾರು ಹುದ್ದೆಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದ ಅನುಭವ ನಾಯಕ. ಓರ್ವ ಅತ್ಯುತ್ತಮ ಸಂಪನ್ಮೂಲ ವ್ಯಕ್ತಿಯಾಗಿ ಹಲವಾರು ತರಬೇತಿ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿರುವ, ಜಿಲ್ಲೆಯ ಪ್ರತಿಯೊಂದು ಕಾರ್ಯಕ್ರಮಗಳ ಯಶಸ್ಸಿನ ಹಿಂದೆ ತೆರೆಮರೆಯಲ್ಲಿ ಶ್ರಮಿಸಿರುವ ಉಡುಪಿ ಅರವಿಂದ ಶೆಣೆಯವರು 2003ರಲ್ಲಿ ಲಯನ್ಸ್ ಜಿಲ್ಲೆಯ ಮೊದಲ ಜಿಲ್ಲಾ ಸಂಪಾದಕರಾಗಿ ಕಾರ್ಯನಿರ್ವಹಿಸುವ ಮೂಲಕ ಜಿಲ್ಲಾ ಸಂಚಿಕೆಗೆ ಲಯನ್ಸ್ ಮಂಗಳ ಎಂದು ನಾಮಕರಣ ಮಾಡಿದ್ದು ಮಾತ್ರವಲ್ಲದೆ ಫೇಸ್ಬುಕ್ನಂತಹ ಸಾಮಾಜಿಕ ಜಾಲತಾಣದ ಮುಖೇನ ಲಯನ್ಸ್ ಮಂಗಳವನ್ನು ಎಲ್ಲರಿಗೂ ಪರಿಚಯಿಸಿದ ಕ್ರಿಯಾಶೀಲ ವ್ಯಕ್ತಿ. 2012ರಲ್ಲಿ ಜಿಲ್ಲೆಯ ನೂತನ ಕಚೇರಿಯನ್ನು ಸ್ಥಾಪಿಸಲು ಅಂದಿನ ಜಿಲ್ಲಾ ಗವರ್ನರ್ ಕಿಶೋರ್ ರಾವ್ ಅವರ ಜೊತೆ ಅರವಿಂದ ಶೆಣೆಯವರು ಮುಖ್ಯ ಪಾತ್ರ ವಹಿಸುತ್ತಾರೆ. ಲಯನಿಸಮ್ನಲ್ಲಿ ಇವರ ಸಮರ್ಪಣೆ, ದಕ್ಷತೆ ಹಾಗೂ ಪರಿಪೂರ್ಣತೆಗಾಗಿಯೇ ಸಂದಂತಹ ಗೌರವಗಳು ಹಲವಾರು. ವರ್ಷದ ಅತ್ಯುತ್ತಮ ಲಯನ್, ಅಂತಾರಾಷ್ಟ್ರೀಯ ಅಧ್ಯಕ್ಷರ ಪಿನ್ 15 ಬಾರಿ,
ಜಿಲ್ಲೆ ಹಾಗೂ ಮಲ್ಟಿಪಲ್ ಮಟ್ಟದ ಅತ್ಯುತ್ತಮ ಸಂಪಾದಕ, ಸಕಲ ಸೇವಾ ಧುರೀಣ, ಮಲ್ಟಿಪಲ್ ಮಟ್ಟದಲ್ಲಿ ಲಯನ್ಸ್ ಚಾಣಕ್ಯ ಎಂಬ ಗೌರವ, ಹೀಗೆ ಹಲವಾರು ಗೌರವಗಳಿಗೆ ಪಾತ್ರರಾದವರು. ಸ್ನಿಗ್ಧ ನಗುವಿನ ಮಗುಮನಸ್ಸಿನ ಸರ್ವ ಜನಾನುರಾಗಿ ತನ್ನ ಸೇವಾ ಬದುಕನ್ನು ಸಮಾಜದ ಅಭ್ಯುದಯಕ್ಕಾಗಿ ಮುಡುಪಾಗಿಟ್ಟು ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಎಂಬ ಧ್ಯೇಯವಾಕ್ಯದ ಪಣತೊಟ್ಟು ಸಂಘಟಕರಾಗಿ, ನೇತಾರರಾಗಿ ನಿಮ್ಮ ಹೆಜ್ಜೆ ಬಲು ದಿಟ್ಟ, ಬಲು ಸ್ಪಷ್ಟ. 12 ಬಾರಿ ಅಂತಾರಾಷ್ಟ್ರೀಯ ಪದಕ, 2 ಬಾರಿ ಲಯನ್ ಆಫ್ ದ ಇಯರ್ ಪಡೆದ ಹೆಮ್ಮೆ ತಮ್ಮದು. ಸೆಮಿನಾರ್, ಉಪನ್ಯಾಸ, ಮಾರ್ಗದರ್ಶನದ ಜೊತೆಗೆ ಭಾಷಣ, ಚರ್ಚೆ, ರಸಪ್ರಶ್ನೆ ಸ್ಪರ್ಧೆಗೆ ತೀರ್ಪುಗಾರರಾಗಿಯೂ ಕಾರ್ಯನಿರ್ವಹಿಸಿದ ಪ್ರೌಢಿಮೆ ತಮ್ಮದು. ಕ್ರೀಡಾ ಕ್ಷೇತ್ರದಲ್ಲಿ ಛಾಪು ಮೂಡಿಸಿದ ತಾವು ಬಾಸ್ಕೆಟ್ಬಾಲ್, ಟೇಬಲ್ ಟೆನ್ನಿಸ್, ಚೆಸ್, ಶಟಲ್, ಬ್ಯಾಡ್ಮಿಂಟನ್ ಬಹುಮಾನ ತನ್ನದಾಗಿಸಿಕೊಂಡವರು. ಅಲ್ಲದೆ ಪರ್ವತಾರೋಹಣ, ಬೈಕಿಂಗ್ ಮತ್ತು ಟ್ರೆಕ್ಕಿಂಗ್ ತಮ್ಮ ಇನ್ನುಳಿದ ಹವ್ಯಾಸಗಳು. 55ಕ್ಕೂ ಹೆಚ್ಚು ಬಾರಿ ರಕ್ತದಾನ ಮಾಡಿದವರು. ಎಲ್ಲ ದಾನಕ್ಕಿಂತ ರಕ್ತದಾನ ಮೇಲೂ, ರಕ್ತದಾನದ ಮಹತ್ವ ಮತ್ತು ಅಗತ್ಯವನ್ನು ತಿಳಿಸಿದವರು ತಾವು. ನಡೆಸಿದ ಸೇವಾ ಮಾಲಿಕೆಯ ಸಾರ್ವಜನಿಕ ಸಂಪರ್ಕ ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ಪ್ರಶಸ್ತಿ ಪಡೆದವರು ತಾವು. ಹಲವಾರು ಲಯನ್ಸ್ ಜಿಲ್ಲಾ ಪ್ರಶಸ್ತಿ, ಹಲವಾರು ಬಹುಜಿಲ್ಲಾ ಪ್ರಶಸ್ತಿ, 4 ಬಾರಿ ಅಂತಾರಾಷ್ಟ್ರೀಯ ಪ್ರಶಸ್ತಿ, 13 ಬಾರಿ ಅಂತಾರಾಷ್ಟ್ರೀಯ ಅಧ್ಯಕ್ಷರ ಪದಕ, 2 ಬಾರಿ ಲಯನ್ಸ್ ಆಫ್ ದಿ ಇಯರ್ ಪ್ರಶಸ್ತಿ ಪಡೆದ ಹೆಮ್ಮೆ ತಮ್ಮದು. ಅಧಿಕಾರದ ಮೋಹ ಇಲ್ಲದೆ, ನನ್ನಿಂದ ಎಂಬ ಅಹಂಕಾರವಿಲ್ಲದೆ ಅದೇ ನಡೆ, ಅದೇ ನುಡಿ, ಅದೇ ಸ್ನೇಹದಿಂದ ಲಕ್ಷಾಂತರ ಮಂದಿಯ ವಿಶ್ವಾಸ ಪಡೆದಿರಿ. ನಿರರ್ಗಳ ಮಾತು, ಪರಿಪಕ್ವವಾದ ಪದಪುಂಜಗಳು, ಸೂರ್ಯನಷ್ಟೇ ಪ್ರಕಾಶಿಸುವ ನಿಮ್ಮ ನ್ಯಾಯ ತೀರ್ಮಾನಗಳು, ಒಡೆದ ಮನಗಳ ಮನಸ್ಸುಗಳ ಬೆಸೆಯುವ ಚಿಂತನೆಗಳು ಈ ಸೇವಾ ಕಾರ್ಯಕ್ಕೆ ಸಾರ್ಥಕ ಕೊಟ್ಟಿತು. ಮಾತೃಮನದಿ ಹರಸುವ ಮನುಜ ನೀವು, ಬರೆದು ತುಂಬಿಸಲು ಅಸಾಧ್ಯ ನಿಮ್ಮ ಸಾಧನೆ. ಮಾತಿಗದು ನಿಲುಕದ ಭಾವನೆ, ಬರೆದು ಕೊಡುವುದು ಏನಿದ್ದರೂ ಬರಿಯ ಶಬ್ದಗಳು, ಆದರೆ ಅದೆಲ್ಲಕ್ಕಿಂತಲೂ ಮೀರಿ ನಿಂತ ಧೀಮಂತರು ತಾವು. ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಹೆಣ್ಣೊಬ್ಬಳು ಇರುತ್ತಾಳೆ ಎನ್ನುವುದು ನಿತ್ಯ ಸತ್ಯ, ಗೊತ್ತಿರುವ ವಿಚಾರ. ಇಲ್ಲಿ ನಿಮ್ಮ ಮನದನ್ನೇ ಧರ್ಮಪತ್ನಿ, ಯಶಸ್ವಿ, ಧರ್ಮಕ್ಕೆ ಪತ್ನಿ ಅಲ್ಲ, ಧರ್ಮಪತ್ನಿ, ಯಶಸ್ವಿ ಉದ್ಯಮಿ ಮಮತಾ ಶೆಣೆಯವರನ್ನು ಖಂಡಿತವಾಗಿಯೂ ಮರೆಯುವಂತಿಲ್ಲ. ನಿಮ್ಮ ಪ್ರತಿಯೊಂದು ಕಾರ್ಯಕಲಾಪಗಳ ಯಶಸ್ಸಿನ ರೂವಾರಿ ಅವರಾಗಿದ್ದಾರೆ. ಕೀರ್ತಿಗೊಬ್ಬ ಮಗ ಅಶ್ವಿನ್, ಆರತಿಗೊಬ್ಬಳು ಮಗಳು ಆಶಾರನ್ನು ಪಡೆದಂತಹ ತಾವು ಧನ್ಯರು. ತಮ್ಮದು ಸಂತೃಪ್ತ ಸುಖ ಸಂಸಾರ. ಇಷ್ಟು ಹೇಳುವಾಗ ನಿಮ್ಮ ಸಂಸಾರದ ಬಗ್ಗೆ ನನಗೆ ಸರ್ವಜ್ಞನ ಒಂದು ವಚನ ನೆನಪಿಗೆ ಬರ್ತಾ ಉಂಟು. ಬೆಚ್ಚನೆಯ ಮನೆ ಇರಲು, ವೆಚ್ಚಕ್ಕೆ ಹಣವಿರಲು, ಇಚ್ಛೆ ಅರಿತು ನಡೆಯುವ ಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ಹಾಗಾಗಿ ಇಷ್ಟೆಲ್ಲ ಸಾಧನೆಯನ್ನು ಮಾಡಿದಂತಹ ನಿಮಗೆ ಕೊನೆಯಲ್ಲಿ ನನ್ನ ಒಂದು ಕವನದೊಂದಿಗೆ ಈ ಮಾತನ್ನು ಮುಕ್ತಾಯ ಮಾಡ್ತೇನೆ. ಸುಮಿತ್ರಾ ಪಾಂಡುರಂಗರ ಪ್ರೇಮದ ಕಂದ, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅರವಿಂದ. ಸುಮಿತ್ರಾ ಪಾಂಡುರಂಗರ ಪ್ರೇಮದ ಕಂದ, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅರವಿಂದ. ಅರಳಿದೆ ನಮ್ಮೆಲ್ಲರ ಹೃದಯ ಸರೋವರದಿಂದ, ಪಸರಿಸಿದೆ ಎಲ್ಲೆಲ್ಲೂ ಸ್ನೇಹ ಸೌಗಂಧ. ಅರಳಿದೆ ನಮ್ಮೆಲ್ಲರ ಹೃದಯ ಸರೋವರದಿಂದ, ಪಸರಿಸಿದೆ ಎಲ್ಲೆಲ್ಲೂ ಸ್ನೇಹ ಸೌಗಂಧ. ಅಲಂಕರಿಸಿದೆ ಪ್ರಶಸ್ತಿ ಸಮ್ಮಾನ ಗೌರವಗಳಿಂದ, ಅದ ಕಂಡು ಸಂತಸ ಪಡುವೆವು ಪ್ರೀತ್ಯಾದರಗಳಿಂದ. ಅಲಂಕರಿಸಿದೆ ಪ್ರಶಸ್ತಿ ಸಮ್ಮಾನ ಗೌರವಗಳಿಂದ, ಅದ ಕಂಡು ಸಂತಸ ಪಡುವೆವು ಪ್ರೀತ್ಯಾದರಗಳಿಂದ. ಹರಸಿ ಹಾರೈಸಿ ಶುಭ ಕೋರುವೆವು ಲಯನ್ಸ್ ಅಶೋಕ ನಗರದಿಂದ. ಇದೋ ನಿಮಗೆ ಹಾಗೂ ನಿಮ್ಮ ಶ್ರೀಮತಿಯವರಿಗೆ ಅಭಿವಂದನೆಗಳು, ಅಭಿನಂದನೆಗಳು. ಅವಕಾಶಕ್ಕಾಗಿ ವಂದನೆ. ಮಾತಿನಿಂದ ವಿರಮಿಸ್ತೇನೆ. ನಮಸ್ತೆ. ಧನ್ಯವಾದಗಳು. ಸಂಕ್ಷಿಪ್ತವಾಗಿ ಪರಿಚಯವನ್ನು ಮಾಡಿದಂತಹ ಲಯನ್ ಸಂಜಯ್ ಕುಮಾರ್ ಶೆಟ್ಟಿ ಅವರಿಗೆ ಅಭಿನಂದಿಸ್ತಾ ಒಂದೇ ಒಂದು ಮಾತು. ಸಂಜಯ್, ಒಂದು ಪರಿಚಯ ಮಾಡುವಾಗ ನನಗೆ 2 ವಿಷಯ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಅಂದರೆ, ನನ್ನ ತಾಯಿ ಇಲ್ಲಿದ್ದರೆ ಭಾಳ ಒಂದು ಸಂತೋಷ ಆಗ್ತಿತ್ತು ಅವರಿಗೆ. ಆ್ಯಕ್ಚುಲಿ ಅವರು ಅಷ್ಟೆಲ್ಲ ಆಲೋಚನೆ ಮಾಡಲಿಲ್ಲ ಹೆಸರು ಇಡುವಾಗ. ಏನ ನಾವು ಮಕ್ಕಳಿದ್ದಾಗ ಕೇಳಿದ್ದೇವೆ ತಾಯಿಗೆ ಯಾಕೆ ಹೆಸರು ಚೂಸ್ ಮಾಡಿದೆ ಒಂದು. ನಾನು ಹುಟ್ಟಿದ್ದು ಆಗಸ್ಟಲ್ಲಿ ನಮ್ಮ ಸ್ವಾತಂತ್ರ್ಯ ಸಿಕ್ಕಿದ ಒಂದು ತಿಂಗಳು, ಆ 15 ತಾರೀಕದಂದು ಅರಬಿಂದೋ ಘೋಷ್ ಅವರದ್ದು ಜನ್ಮದಿನ. ಅವರ ಒಂದು ನೆನಪಿನಲ್ಲಿ ಆ ಆಗಸ್ಟಲ್ಲಿ ಹುಟ್ಟಿದ ಮಗುವನ್ನು ಅವರು ಅರವಿಂದ ಎಂದು ಹೆಸರಿಟ್ಟದ್ದು ನಿಜವಾಗಿ. ಆದರೆ ಇಷ್ಟು ಕೇಳಲಿಕ್ಕೆ ಅವರಿಗೆ ಭಾಳ ಸಂತೋಷ ಆಗ್ತದೆ. ಖಂಡಿತ ಯಾವುದೇ ತಾಯಿಗೆ ಖುಷಿ ಆಗ್ತದೆ ಆ ಮಗುವಿನ ಒಂದು ಹೆಸರು ಅಷ್ಟೊಂದು ವಿವರಣೆ ಕೇಳುವಾಗ. ನನ್ನ ಅಣ್ಣ ಹುಟ್ಟಿದ್ದು ಅಕ್ಟೋಬರ್ 1ಗೆ. ಅದಕ್ಕೆ ಅವನಿಗೆ ಮೋಹನ್ ಅಂದರೆ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಆ 2ಗೆ ಹುಟ್ಟಿದ್ದನ್ನು ಅವನಿಗೆ ಮೋಹನ್ ಇಟ್ಟದ್ದು. ಆದರೆ ನನ್ನ ಅಕ್ಕ ಒಂದು ತಿಂಗಳಲ್ಲಿ ಹುಟ್ಟಿದ್ದು. ಆದರೆ ನನ್ನ ತಾಯಿ ಆ ಗರ್ಭಿಣಿ ಆಗಿರುವಾಗ ಒಂದು
ಪಿಕ್ಚರಿಗೆ ಹೋದದ್ದು. ಆ ಪಿಕ್ಚರಿನ ಹೀರೋಯಿನ್ ರೇಖಾನ ಮೇಲೆ ಹೆಸರಿಟ್ಟದು ಆ ಹುಡುಗಿಗೆ. ಅದು ಬೇರೆ ಬೇರೆ ಕಾರಣಕ್ಕೆ ಮಕ್ಕಳಿಗೆ ಬೇರೆ ಬೇರೆ ಹೆಸರು ಇಟ್ಟಿದ್ದಾರೆ ಎಂದು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಈ ಕ್ಲಬ್ಬಲ್ಲಿ ವಿಶೇಷವಾಗಿ ಲಯನ್ಸ್ ಕ್ಲಬ್ ಅಶೋಕನಗರದಲ್ಲಿ ಒಂದು ಜಿಲ್ಲಾ ಗವರ್ನರ್ ಅವರ ಪರಿಚಯ ಅದೊಂದು ದೊಡ್ಡ ಒಂದು ಟ್ರೆಡಿಷನ್. ಇಲ್ಲಿ ಎಷ್ಟು ಜನರಿಗೆ ಅದು ಕೇಳಿದರೆ ಗೊತ್ತಿಲ್ಲ, ಆದರೆ ಹೆಚ್ಚಾಗಿ ಇದೊಂದು ಅಶೋಕನಗರದಲ್ಲಿ ಜಿಲ್ಲಾ ಗವರ್ನರ್ ಅವರ ಇಂಟ್ರೊಡಕ್ಷನ್ ಮಾಡಿದ್ದು ಪ್ರೊಫೆಸರ್ ಉಪಾಧ್ಯಾಯರು. ಹೌದಲ್ಲ? ನಮಗೆ ಹಿರಿಯರು ಯಾರಿದ್ದರೆ ಅದು ಹೇಳ್ಬೋದು. ಪ್ರೊಫೆಸರ್ ಹೌದು, ನಂತರ HR ಶೆಟ್ಟಿ ಅವರ ನಂತರ ಹೌದು, ಅದೇ ಒರಿಜಿನಲಿ ಪ್ರೊಫೆಸರ್ ಉಪಾಧ್ಯಾಯ ಅವರು ಮಾಡ್ತಿದ್ರು. ಅದರ ನಂತರ HR ಶೆಟ್ಟಿ ಅವರು ಹೇಳುವಾಗ ನನಗೆ ಅತ್ಯಂತ ಒಂದು ಸಂತೋಷ, ಮತ್ತು ನಾನು ನಿಜವಾಗಿ ಐ ಆಮ್ ಸೋ ಹಂಬಲ್ಡ್. ಅವರ ಆರೋಗ್ಯ ಏರುಪೇರಿದ್ದರೂ ಸಹ HR ಶೆಟ್ಟಿ ಅವರು ಇವತ್ತು ಬಂದಿದ್ದಾರೆ, ಅಲ್ಲಿ ಹಿಂದೆ ಕೂತಿದ್ದಾರೆ. ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕೈಂಡ್ ಪ್ರೆಸೆನ್ಸ್ ಹಿಯರ್ ಟುಡೇ. ಆ ಒಂದು ಹಿಸ್ಟ್ರಿ ಇದ್ದ ಒಂದು ನನಗೋಸ್ಕರ ಹೇಳೋದಲ್ಲ, ನಾನು ಜಿಲ್ಲಾ ಗವರ್ನರ್ ಪರಿಚಯ ಮಾಡೋದು ಹಿಸ್ಟ್ರಿ ನಮ್ಮ ಅಶೋಕನಗರದಲ್ಲಿ. ಅದನ್ನು ಇವತ್ತು ಸಂಜಯ್ ಶೆಟ್ಟಿ ಅವರು ಮಾಡಿದ್ದಾರೆ. ಅದಕ್ಕೆ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಅವರಿಗೆ. ಇನ್ನೊಂದು ವಿಷಯ ಅಂದರೆ ಇವತ್ತಿನ ಸ್ವಾಗತ ನಮ್ಮ ಎಲ್ಲ ಲೇಡೀಸ್, ವಿಶೇಷವಾಗಿ ಕನಕವಲ್ಲಿ. ನಾನು ಹೇಳಲಿಕ್ಕೆ ಹೋದದ್ದು ಇವತ್ತು ಅವರು ಕನಕವಲ್ಲಿ ಬಿಟ್ಟು ವಜ್ರವಲ್ಲಿ ಆಗಿದ್ದಾರೆ. ಬಂಗಾರ ಬಿಟ್ಟು ಫುಲ್ ವಜ್ರವೇ ಹಾಕಿ ಬಿಟ್ಟಿದ್ದಾರೆ, ಜಸ್ಟ್ ಫಾರ್ ಎ ಚೇಂಜ್. ವಜ್ರವಲ್ಲಿ ಮತ್ತು ರೇವತಿ ಅಕ್ಕ ಮತ್ತು ಎಲ್ಲ ನಮ್ಮ ಲೇಡೀಸ್ ಹೆಂಗಸರಿಗೆ ನನ್ನ ಪರವಾಗಿ ಮತ್ತು ನನ್ನ ಮಿಸಸ್ ಮಮತನ ಪರವಾಗಿ ನಾನು ಆಭಾರಿಯಾಗಿದ್ದೇನೆ ಎಂದು ಹೇಳಲಿಕ್ಕೆ ಬಯಸ್ತೇನೆ. ನನ್ನ ಫಾರ್ಮಲ್ ಮಾತನ್ನು ಪ್ರಾರಂಭ ಮಾಡಲಿಕ್ಕೆ ಸಭಾಧ್ಯಕ್ಷರಾದ ಆತ್ಮೀಯ ಮಿತ್ರರು, ಅಶೋಕನಗರ ಕ್ಲಬ್ಬಿನ ಅಧ್ಯಕ್ಷರಾದ ಪ್ರಶಾಂತ್ ಶೆಟ್ಟಿಯವರೇ, ವೇದಿಕೆಯಲ್ಲಿ ಮತ್ತು ವೇದಿಕೆಯಲ್ಲಿ ಮುಂದೆ ಎದ್ದ ಎಲ್ಲ ಲಯನ್ಸ್ ಗಣ್ಯರೇ, ಆಹ್ವಾನಿತರೆ. ನಾನು ಈಗಾಗಲೇ ಹೇಳಿದೆ, ಸಮಯ ಕಮ್ಮಿ ಇದೆ, ಅದಕ್ಕೋಸ್ಕರ ನಾನು ಎಲ್ಲರ ಒಂದು ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ಅದಕ್ಕೆ ಕ್ಷಮೆ ಇರಲಿ. ಇವತ್ತು ರಿಪಬ್ಲಿಕ್ ಡೇ, ಗಣತಂತ್ರ ದಿನ. ಅದೇ ದಿನ ಪ್ರತಿ ವರ್ಷ ಲಯನ್ಸ್ ಕ್ಲಬ್ ಅಶೋಕನಗರದ ಒಂದು ಗವರ್ನರ್ ವಿಸಿಟ್. ದೇಶಕ್ಕೆ ಮತ್ತು ಲಯನ್ಸಿಗೆ ಎಷ್ಟು ಒಂದು ಸಂಬಂಧ ಇದೆ ಅಂದರೆ, ನಮ್ಮ ಅಂತಾರಾಷ್ಟ್ರೀಯ ಸಂಸ್ಥೆಯ ಒಂದು ಸ್ಪಷ್ಟ ನಿರ್ದೇಶನ. ಇವನ್ ದೋ ವಿ ಆರ್ ಅನ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್, ವಿ ಆರ್ ವೆರಿ ಕ್ಲಿಯರ್ಲಿ ಗಿವನ್ ದ ಮ್ಯಾಂಡೇಟ್ ದ್ಯಾಟ್ ನೇಷನ್ ಇಸ್ ಫಸ್ಟ್. ಯಾವುದೇ ಕ್ಲಬ್ ಇರಲಿ, ಅಂತಾರಾಷ್ಟ್ರೀಯ ಕ್ಲಬ್ ಹೌದು, ಆದರೆ ಯಾವ ದೇಶದಲ್ಲಿ ಅದು ಇದೆ ಅದರ ಒಂದು ಕಾನೂನು ಅಕ್ಷರಶಃ ಪಾಲಿಸಬೇಕೆಂದು ನಮ್ಮ ಅಂತಾರಾಷ್ಟ್ರೀಯ ಸಂಸ್ಥೆಯ ದಿಟ್ಟ ಒಂದು ಗುರಿ ಮತ್ತು ನಿರ್ದೇಶನ. ವೆರಿ ಸ್ಪೆಸಿಫಿಕ್ ಆ್ಯಂಡ್ ವೆರಿ ಇಟ್ ಇಸ್ ಎ ಕಾರ್ಡಿನಲ್ ರೂಲ್ that wherever the club is situated in whichever country, they have to abide by the law, by to the letter and spirit. ಸೊ ಅದೇ ನೀವು ನೋಡ್ಬೋದು ನಮ್ಮ ಪ್ರತಿ ಕಾರ್ಯಕ್ರಮದಲ್ಲಿ ಫಸ್ಟಿಗೆ ದೇವರಿಗೆ ನಾವು ಪ್ರಾರ್ಥನೆ ಮಾಡೋದು, ನೆಕ್ಸ್ಟ್ ಮಾಡೋದು ಫ್ಲ್ಯಾಗ್ ಸಲ್ಯೂಟೇಷನ್ ಬಿಕಾಸ್ ವಿ ಸಲ್ಯೂಟ್ our country, whichever country we are. Even though we are an organization, we followed the Lions International objects, everything, code of ethics, everything. But we give the priority to our nation and national flag. In that sense only, a few years back, when the government of India said all organizations should come under GST, the Lions International, 100% they gave Lions India the permission and the funds to clear the backlog of the GST, which runs into more than 100 crores. That was to abide by the law of the land. So that's a so important thing about Lions and the country. And even in our program, we always say nation first. ನಿನ್ನೆ ಒಂದು ವಿಶೇಷ ದಿನ ರಥಸಪ್ತಮಿ ಆಗಿತ್ತು. ಇವತ್ತು ನಮ್ಮ ಏನು ಗ್ರಾಮ ದೇವತೆ ಅಲ್ಲಿ ವೆಂಕಟರಮಣ ದೇವಸ್ಥಾನದ ಅವಭೃತ ಸ್ನಾನ ಹೇಳ್ತೇವೆ, ಅದಕ್ಕೆ ಓಕುಳಿ. ಈ ದಿನದಂದು ಆ ಪಟ್ಟದೇವರು ಸ್ವರ್ಣ ಪಲ್ಲಂಕಿಯಲ್ಲಿ ಪೇಟೆಗೆ ಹೋಗುವುದು. ಅದು ವರ್ಷಕ್ಕೆ ಒಂದೇ ಸಲ ಹೋಗುವುದು. ಆ ಸ್ವರ್ಣ ಪಲ್ಲಂಕಿ ಉತ್ಸವ ವರ್ಷಕ್ಕೆ ಒಂದೇ ಸಲ. ಮತ್ತು ಆ ಒಂದು ಉತ್ಸವ ನಮ್ಮ ಹಿರಿಯರ ಮನೆ, ನನ್ನ ಅಣ್ಣನ ಮನೆಯ ಬಾಗಿಲಿಗೆ ಬರೋದು. ಇದು ಫಸ್ಟ್ ಟೈಮ್ ನಾನೊಂದು ಆ ಒಂದು ಉತ್ಸವ ಮಿಸ್ ಆಗೋದು. ಫಸ್ಟ್ ಟೈಮ್ ಇನ್ ಮೈ ಲೈಫ್. ನನ್ನ ಅಣ್ಣನ ಮನೆ ಅಲ್ಲೇ ಆದ ಮೇಲೆ ನಾನು ಫಸ್ಟ್ ಟೈಮ್ ಮಿಸ್ ಆಗೋದು. ಆದರೆ ಅದೇ ಟೈಮಲ್ಲಿ ನಾವು ಎಲ್ಲಿದ್ದೇವೆ ಅಂದರೆ
ಜೀವನ್ಧನ್ ಆ ಒಂದು ಸ್ಪೆಷಲ್ ಮಕ್ಕಳ ಒಟ್ಟಿಗೆ ಒಂದು ಮಂಜು ಅವರು ಸ್ಪಾನ್ಸರ್ ಮಾಡಿದ ಊಟದ ಒಂದು ವ್ಯವಸ್ಥೆ ಇತ್ತು, ಅಲ್ಲಿದ್ದೆವು. ಅದೇ ಸಮಯದಲ್ಲಿ ದೇವರಲ್ಲಿ ಬರುವ ಸಮಯದಲ್ಲಿ ನಾವು ಅಲ್ಲಿದ್ದೆವು. ಸೊ ನನಗೆ ಅಷ್ಟೊಂದು ಸಂತೋಷ ಆಯಿತು, ದೇವರನ್ನು ನಾವು ಅಲ್ಲೇ ಕಂಡದ್ದು. ಈ ಒಂದು ನಾನು ಅಲ್ಲಿ ಇರಲಿಲ್ಲ, ಆದರೆ ನಾವು ಎಲ್ಲಿದ್ದೇವೆ ಅಲ್ಲೇ ಆ ಒಂದು ವಿಶೇಷ ಮಕ್ಕಳ ಒಂದು ಒಟ್ಟಿಗೆ ಒಂದು ಊಟ ಮಾಡುವ ಒಂದು ಸಂದರ್ಭ ಉಂಟಲ್ಲ, ಅದು ಖಂಡಿತವಾಗಿ ದೇವರನ್ನು ನೋಡುವ ಎಷ್ಟು ಸಂದರ್ಭ ಉಂಟು ಅಷ್ಟೇ ಒಂದು ಪವಿತ್ರವಾಗಿತ್ತೆಂದು ನಾನು ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ಮಂಜು ಫಾರ್ ದ್ಯಾಟ್ ಜೆಸ್ಚರ್ ಆಫ್ ಹೋಸ್ಟಿಂಗ್ ದ ಲಂಚ್, ಆ್ಯಂಡ್ ಥ್ಯಾಂಕ್ ಯು ಲಯನ್ಸ್ ಕ್ಲಬ್ ಅಶೋಕ್ ನಗರ್ ಫಾರ್ ಆರ್ಗನೈಸಿಂಗ್ ದಟ್ ವೆರಿ ಮೀನಿಂಗ್ಫುಲ್ ಆ್ಯಕ್ಟಿವಿಟಿ ಅಟ್ ಜೀವದಾನ್. ಇಲ್ಲಿ ಫ್ಲ್ಯಾಗ್ ಹಾಸ್ಟಿಂಗ್ ಫ್ಲ್ಯಾಗ್ ಅನ್ಫರ್ಲಿಂಗ್ ಮಾಡಿ ಇಲ್ಲೇ ಎಂಟ್ರೆನ್ಸಲ್ಲಿ ಚರಣ್ ಅವರ ಪ್ರಾಂತ್ಯ ಸಮ್ಮೇಳನಕ್ಕೆ ಸಭೆ ನೆನಪಿಗಾಗಿ ಒಂದು ಕಮಾನು ಕಟ್ತಾ ಇದ್ದಾರೆ. ಅದೊಂದು ಕಟ್ಟುವ ಹಂತದಲ್ಲಿದೆ. ಅದಕ್ಕೆ ಭೇಟಿ ನೀಡಿ ಮತ್ತು ಅಲ್ಲಿ ಗುರುಪುರ ಸಮೀಪದಲ್ಲಿ ಒಂದು ಬಸ್ ಸ್ಟಾಪ್ ಡಾಕ್ಟರ್ ನವೀನ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಆದ ಒಂದು ಬಸ್ ಸ್ಟಾಪನ್ನು ಅವರು ರೆನೋವೇಷನ್ ಮಾಡಿದ್ದಾರೆ. ಅದಕ್ಕೆ ಭೇಟಿ ನೀಡಿದ ಒಂದು ವ್ಯವಸ್ಥೆ ಇತ್ತು ಇವತ್ತು ಬೆಳಿಗ್ಗೆ. ಲಯನ್ಸ್ ಕ್ಲಬ್ ಅಶೋಕ್ ನಗರಕ್ಕೆ ಒಂದು ಅತ್ಯುತ್ತಮ ಒಂದು ಇತಿಹಾಸ ಉಂಟು. ಮೊದಲೇ ಅದು ಅವರ ಸಭೆಗಳು ಹೋಟೆಲ್ ವುಡ್ಸೈಡಲ್ಲಿ ಜರುಗ್ತಿತ್ತು. ಇಲ್ಲಿದ್ದ ಅರ್ಧ ಜನರಿಗೆ ಅದು ಗೊತ್ತಿರ್ಬೋದು, ಯಾಕೆಂದರೆ ಬೇರೆ ಎಲ್ಲ ಸಭೆಗಳು ಬೇರೆ ಬೇರೆ ಕಡೆ ಆಗ್ತಿತ್ತು. ಹೆಚ್ಚಾಗಿ ಲಯನ್ಸ್ ಸೇವಾ ಮಂದಿರ ಮಂಗಳೂರು ಅಲ್ಲಿ ಮಲ್ಲಿಕಟ್ಟೆಯಲ್ಲಿ ಆಗ್ತಿತ್ತು ಅದು. ಬಟ್ ಅಶೋಕ್ ನಗರ್ ಹ್ಯಾಡ್ ಎ ವೆರಿ ಸ್ಪೆಷಲ್ ಪ್ಲೇಸ್ ಇನ್ ದ ಹಾರ್ಟ್ಸ್ ಆಫ್ ಎವ್ರಿಬಡಿ ಬಿಕಾಸ್ ಆಫ್ ವುಡ್ಸೈಡ್ ಬಟರ್ ಚಿಕನ್. ಅದೊಂದು ಸ್ಪೆಷಾಲಿಟಿ ಇತ್ತು. 100% ಇಟ್ ವಾಸ್ ಎ ಸ್ಪೆಷಾಲಿಟಿ ದೇರ್. ಯಾಕೆಂದರೆ ಬೇರೆ ಯಾವ ಮೀಟಿಂಗಲ್ಲಿ ಅದು ಸಿಗ್ತಿರಲಿಲ್ಲ. ಆ ವುಡ್ಸೈಡಲ್ಲಿ ಅದೊಂದು ವಿಶೇಷತೆ. ಮತ್ತು ನನಗೆ ಒಂದು ಸಂತೋಷ ಅಂದರೆ ಈಗಲೂ ಚಾರ್ಟರ್ ಮೆಂಬರ್ಸ್ ಈ ಕ್ಲಬ್ಬಲ್ಲಿ ನಾರಾಯಣ್ ಎಮ್ ಮತ್ತು HR ಶೆಟ್ಟಿಯವರು ಮತ್ತು ಗೋಪಾಲ್ ನಾಯರ್ ಈ 3 ಚಾರ್ಟರ್ ಮೆಂಬರ್ಸ್ ಈಗಲೂ ಇದ್ದಾರೆ. ಇವತ್ತು ಬೆಳಗ್ಗೆ ಬೋರ್ಡ್ ಮೀಟಿಂಗಲ್ಲಿ ಮತ್ತು ಎಲ್ಲ ಸೇವಾ ಕಾರ್ಯಕ್ರಮಗಳಲ್ಲಿ ನಾರಾಯಣ್ ಅವರು ಒಂದು ಚಿರ ಯುವಕನ ಅಂತ ಹಾಗೆ ನಮ್ಮೊಟ್ಟಿಗೆ ಎಲ್ಲ ಕಡೆ ಬಂದಿದ್ದಾರೆ. ಅವರಿಗೆ ಮತ್ತು ಎಲ್ಲ ಚಾರ್ಟರ್ ಮೆಂಬರ್ಸಲ್ಲಿ ಈ ಸಂದರ್ಭದಲ್ಲಿ ನಾನು ನೆನಪಿಸಲು ಇಚ್ಛಿಸ್ತೇನೆ. ಮತ್ತು ಈಗಾಗಲೇ ಫಸ್ಟಿಗೆ ಕೋಡ್ ಆಫ್ ಎಥಿಕ್ಸ್ ಓದಿದ ಈ ಕ್ಲಬ್ಬಿನ ಹಿರಿಯ ಸದಸ್ಯರು, ಈ ಹಿರಿಯರಂದರೆ ಬೈ ಏಜ್ ಓಲ್ಡೆಸ್ಟ್ ಪರ್ಸನ್ ಆ್ಯಂಡ್ ಮೋಸ್ಟ್ ರಿವೈರ್ಡ್ ವಸಂತ್ ಶೆಟ್ಟಿ ಮತ್ತು ರೇವತಿ ಅಕ್ಕ ಅವರಿಗೆ ನಾನು ವಂದನೆ ಮತ್ತು ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛಿಸ್ತೇನೆ. ಶೆಟ್ಟಿ ಹೇಳಿದಾಗೆ ಸದಸ್ಯರು ಬರುವುದು ಬೈ ಹ್ಯಾಂಡ್ ಪಿಕ್ಡ್ ಸಿಲೆಕ್ಟೆಡ್ ಆ್ಯಂಡ್ ಬೆಸ್ಟ್ ಮೆಂಬರ್ಸ್ ಓನ್ಲಿ ಆರ್ ಇಂಡಕ್ಟೆಡ್ ಇನ್ ಟು ಲಯನ್ಸ್ ಕ್ಲಬ್ ಆಫ್ ಅಶೋಕ್ ನಗರ್. ಮತ್ತು ಒಂದು ಸಲ ಸೇರಿದ ಮೇಲೆ ಅವ್ರದ್ದು ಬಿಟ್ಟು ಹೋಗೋದು ಬಹಳ ವಿರಳ. ಇಟ್ ಈಸ್ ವೆರಿ ಲೆಸ್. ಐ ಡೌಟ್ ಎನಿಬಡಿ ವಿಲ್ ಲೀವ್ ದ ಕ್ಲಬ್. ಯಾಕಂದರೆ ಅವರಿಗೆ ಅಷ್ಟೊಂದು ಎಂಟ್ರೆನ್ಸ್ ಎಕ್ಸಾಮ್ ಮಾಡಿದಾಗೆ ಅವರನ್ನು ಚೂಸ್ ಮಾಡಿ ಹ್ಯಾಂಡ್ ಪಿಕ್ ಮಾಡೋದು ಹೆಚ್ಚಾಗಿ ನಮ್ಮ ಮೆಂಬರ್ಶಿಪ್ ಕಮಿಟಿ ಚೇರ್ಪರ್ಸನ್ ಡಾಕ್ಟರ್ ನವೀನ್ ಶೆಟ್ಟಿ ಅವರೇ. ಹಾಗೆ ಒಂದು ಸಲ ಬಂದರೆ ಅದು ಬಿಡುವುದು ಬಹಳ ಒಂದು ವಿರಳ. ಸೊ ಇಟ್ಸ್ ಎ ವೆರಿ ಸ್ಟ್ರಾಂಗ್ ಕ್ಲಬ್ and one of the premium club and one of the best clubs in our district, that is Lions Club of Ashok Nagar. ಇಂಥ ಒಂದು ಸುಂದರ ಒಂದು ಕಟ್ಟಡ ಕಟ್ಟಲಿಕ್ಕೆ ಎಷ್ಟು ಅದರ ಟ್ರಸ್ಟಿದು ಚೇರ್ಮನ್ ಕೂಡ ಡಾಕ್ಟರ್ ನವೀನ್ ಶೆಟ್ಟಿ ಮತ್ತು ಅವರ ಎಲ್ಲ ಸದಸ್ಯರ ಒಂದು ಸಹಯೋಗದೊಂದಿಗೆ ಹಿಂದೆ ಅಲ್ಲಿ ಬೋರ್ಡ್ ಇದೆ, ಎಷ್ಟು ಜನರ ಒಂದು ಸಹಯೋಗ ಇತ್ತಂದು ಈ ಒಂದು ಕಟ್ಟಡ ಕಟ್ಟಲಿಕ್ಕೆ. ಆದರೆ ಕಟ್ಟಿದ ಮೇಲೆ ಎಷ್ಟೊಂದು ಆನಂದ ಆಗೋದು. ಆ ಒಂದು ತಾಯಿಗೆ ಏನು ಮಗು ಹೆರುವಾಗ ಅಷ್ಟು ನೋವಾಗ್ತಾಯಿದೆ, ಅದರ ನಂತರ ಎಷ್ಟು ಸಂತೋಷ ಆಗ್ತಾಯಿದೆ ಅವರಿಗೂ ಮತ್ತು ನಮ್ಮ ಜಿಲ್ಲೆಗೂ ಅಷ್ಟೇ ಒಂದು ಸಂತಸ ಆಗಿದೆ. ಈ ಒಂದು ಪ್ರೈಮ್ ಏರಿಯಾದಲ್ಲಿ ಇಷ್ಟೊಂದು ಸುಂದರವಾದ ಕಟ್ಟಡ ಕಟ್ಟಿದ್ದಾರೆ. ಮತ್ತು ಕಟ್ಟಿದ್ದು ಮಾತ್ರ ಅಲ್ಲ, ಅದಕ್ಕೆ ನಿತ್ಯ ನಿರಂತರ ಇಂಪ್ರೂವ್ಮೆಂಟ್ಸ್ ಮಾಡ್ತಾ ಹೋಗಿದ್ದಾರೆ. ಇನ್ನೂ ಹೆಚ್ಚು ಸವಲತ್ತನ್ನು ಟೈಲ್ಸ್ ಆಗಲಿ, ಮೇಲಿದು ರೂಫಿಂಗ್ ಆಗಲಿ, ಲೈಟ್ಸ್ ಆಗಲಿ, ಇನ್ನೂ ಕೂಡ ಮುಂದೆ ಇದನ್ನು ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡಲಿಕ್ಕೆ ಕೂಡ ಪ್ಲ್ಯಾನ್ ಉಂಟು. ಎಲ್ಲ ಆದಷ್ಟು ಬೇಗ ಒಳ್ಳೆಯ ರೀತಿಯಲ್ಲಿ ಆಗಲೆಂದು ನಾನು ಈ ಸಂದರ್ಭದಲ್ಲಿ ಅವರಿಗೆ ಹಾರೈಸ್ತೇನೆ. ಈ ವರ್ಷದ ಅಧ್ಯಕ್ಷರು ಪ್ರಶಾಂತ್ ಶೆಟ್ಟಿ ನನ್ನ ಆತ್ಮೀಯ ಮಿತ್ರರು. ಅವರಲ್ಲೊಂದು ವಿಶೇಷ ಗುಣ, ನನ್ನ ಹಾಗೆ ಅಷ್ಟು ಗುಣ ನನ್ನಲ್ಲಿಲ್ಲ, ಆದರೆ ನನ್ನ ಹಾಗೆ ಅವರಲ್ಲಿ ಒಂದು ವಿಶೇಷ ಗುಣ ಅಂದರೆ ಸ್ವಂತಕ್ಕೆ ಅವರಿಗೆ ಜಾಸ್ತಿ ಇದು ಬೇಡ, ಎಕ್ಸ್ಪೋಷರ್ ಬೇಡ, ಹೊಗಳಿಕೆ ಬೇಡ, ಯಾವುದೂ ಬೇಡ. ಆದರೆ ಯಾವ ಒಂದು ಕೆಲಸ ಕೈಗೆ ತಗೊಂಡಿದ್ದಾರೆ ಅದು ಒಳ್ಳೆ ರೀತಿಯಲ್ಲಿ ಆಗಬೇಕು ಎಂದು ಅವರ ಒಂದು ಮನಸ್ಸಲ್ಲಿ ದೃಢ ಸಂಕಲ್ಪ. ಇಸ್ ಇಟ್ ನಾಟ್ ಪ್ರಶಾಂತ್? ದಟ್ ಈಸ್ 100%. ಯಾವುದೇ ಕೆಲಸ ಆಗಲಿ ಅದು ಕರೆಕ್ಟ್ ಆಗಬೇಕು. ಮತ್ತು ಎಲ್ಲರ ಒಂದು ಸಹಭಾಗಿತ್ವದಲ್ಲಿ, ಸಹಕಾರದಲ್ಲಿ ಆ ಒಂದು ಕೆಲಸ ಆದರೆ ಅದೇ ಸಂತೋಷ. ಅವರ ಹೆಸರು ತೆಗೆದಿದ್ದರೆ ಅವರಿಗೆ ಬೇಜಾರಿಲ್ಲ. ಮತ್ತು
ಅವರಿಗೆ ಒಂದು ಪ್ರಶಂಸೆ ಬೇಕು, ಯಾವುದೇ ಅದರಲ್ಲಿಲ್ಲ, ಕೆಲಸದಲ್ಲಿ ಮುಖ್ಯ. ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಕಾರ್ಯಕ್ರಮ ಆಗಲಿ, ಮೊನ್ನೆ ಎನ್.ಆರ್.ಪುರದಲ್ಲಿ ಪ್ರಾಂತ್ಯ ಸಮ್ಮೇಳನ ಆಯಿತು, ಮುಂಚಿನ ವರ್ಷ ಕೂಡ ಹಾಸನದಲ್ಲಿ ಪ್ರಾಂತ್ಯ ಸಮ್ಮೇಳನ ಆಯಿತು. ಅಲ್ಲಿ ಕೂಡ MC ಇದ್ದದ್ದು ಪ್ರಶಾಂತ್ ಶೆಟ್ಟಿ ಅವರೇ. ಅವರ ಒಂದು ವಿನಯತೆ ಅವರಿಗೆ, ಮತ್ತು ಅವರ ಗುಣ, ಅವರು ಮಾಜಿ JC ಕೂಡ, ಅದು ಕೂಡ ನಾನು ಕೂಡ ಮಾಜಿ JC, ಅವರು ಕೂಡ ಈಗಲೂ JCಯಲ್ಲಿ ಇರ್ಬೋದು. ಅದು ಅವರ ಒಂದು ನಾಯಕತ್ವಕ್ಕೆ ಒಂದು ಸಾಕ್ಷಿ. ಎಲ್ಲ ಕಡೆ ಅವರು ಬೇಕಾಗೋರು. ನಮಗೆ ಸಹ ಈ ಸಲ ಜಿಲ್ಲೆಯಲ್ಲಿ ಅವರ ಒಂದು ವೈಸ್ ಪ್ರೆಸಿಡೆಂಟ್ ಆಗಿದ್ದರು. ಅದು ಅವರ ವೈಸ್ ಪ್ರೆಸಿಡೆಂಟ್ ಶಿಫ್ಟ್ ಗ್ರ್ಯಾಜುಯೇಷನ್ ಪ್ರೆಸಿಡೆಂಟ್ಶಿಪ್ ಆಗುವ ಮೊದಲು ನಾನು ನಮ್ಮ ಕ್ಯಾಬಿನೆಟ್ ಸೇರಬೇಕೆಂದು ಬಹಳ ಒತ್ತಾಯ ಮಾಡಿದೆ. ಆದರೆ ಅಲ್ಲಿ ಕೂಡ ನೋಡಿ ಅವರು ಹೇಳಿದರು, ನನಗೆ ಆ ಒಂದು ಪೋಸ್ಟಿದ ಅಗತ್ಯ ಇಲ್ಲ, ನಿಮಗೆ ಏನು ಕೆಲಸ ಬೇಕು ಜಸ್ಟ್ ಒಂದು ಮಾತು, ಒಂದು ಮೆಸೇಜ್ ಹೇಳಿದರೆ ಸಾಕು, 100% ನಾನು ಮಾಡಿ ಕೊಡ್ತೇನೆ. ಇಷ್ಟರವರೆಗೆ ನಮಗೆ, ಮತ್ತು ನಮ್ಮ ಇಲ್ಲಿ ಚಂದ್ರಾಸ್ ರೈ ಇದ್ದಾರೆ, ಅವರಿಗೆ ಸಹ ಗೊತ್ತುಂಟು, ನಮಗೆ ಜಿಲ್ಲಾ ಆಫೀಸಲ್ಲಿ ಏನು ಬೇಕು ಅದನ್ನು ಬರೀ ಒಂದು ಮೆಸೇಜ್ ಕೊಟ್ಟರೆ ಸಾಕು, 100% ಅವರು ಮಾಡಿ ಕೊಟ್ಟಿದ್ದಾರೆ. ಎಲ್ಲಿ ಕೂಡ ಅವರು ಹೆಸರು ಬರೋದಿಲ್ಲ, ಆ ಒಂದು ಕೆಲಸವನ್ನು ಮಾಡಿದ್ದಾರೆ ಅನ್ನೋ ಹೆಸರು ಬರೋದಿಲ್ಲ. ಆದರೆ ಜಿಲ್ಲಾ ಗವರ್ನರ್ ಅವರಿಗೆ ಮತ್ತು ಕ್ಯಾಬಿನೆಟ್ ಸೆಕ್ರೆಟರಿ, ಅಡಿಷನಲ್ ಕ್ಯಾಬಿನೆಟ್ ಸೆಕ್ರೆಟರಿ ಅವರಿಗೆ ಅಷ್ಟೊಂದು ಅವರೊಂದು ಸಹಕಾರ ಕೊಟ್ಟಿದ್ದಾರೆ. ಮತ್ತು ಮುಂದಿನ ವರ್ಷ ಕೂಡ ಅವರು ಇನ್ನೂ ಕೂಡ ಒಳ್ಳೆಯ ಒಂದು ಪೊಸಿಷನ್ನಲ್ಲಿ ಬರಲಿಕ್ಕಿದ್ದಾರೆ. ಅದನ್ನು ಅನೌನ್ಸ್ ಮಾಡಲಿಕ್ಕೆ ಫಸ್ಟ್ ವೈಸ್ ಅವರಿಗೆ ಅದು ಅವಕಾಶ, ನಾನು ಅದು ಹೇಳಬಾರ್ದು. ಆದರೆ ನಾನು ಹೇಳೋದಷ್ಟೇ, ಪ್ರಶಾಂತ್ ಶೆಟ್ಟಿ ಈಸ್ ಎ ಟ್ರೂ ಎಸೆಟ್ ಟು ಅವರ್ ಡಿಸ್ಟ್ರಿಕ್ಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಫಾರ್ ಆಲ್ ಯುವರ್ ಹೆಲ್ಪ್. ಆ್ಯಂಡ್ ಆ್ಯಸ್ ಎ ಪ್ರೆಸಿಡೆಂಟ್ ಆಲ್ಸೋ, ಅಧ್ಯಕ್ಷರಾಗಿ ಕೂಡ ಅವರು ಯಾವುದೇ ಕಮ್ಮಿ ಮಾಡಲಿಲ್ಲ. ನಾನು ಹಲವು ಬಾರಿ ಅವರ ಕ್ಲಬ್ ಮೀಟಿಂಗ್ ಇದು ಒಂದು ನೋಟಿಸ್ ನೋಡಿದೆ. ಎಷ್ಟು ಒಂದು ಅಧ್ಯಕ್ಷನಾಗಿ ಆ ಒಂದು ಸಿಂಪಲ್ ಮೀಟಿಂಗನ್ನು ಹೇಗೆ ಇಂಟ್ರೆಸ್ಟಿಂಗ್ ಮಾಡ್ಬೋದು, ಹೇಗೆ ಸದಸ್ಯರನ್ನು ಇನ್ವಾಲ್ವ್ ಮಾಡ್ಬೋದು, ಮತ್ತು ಒಂದು ಹೊಸತನ ಹೇಗೆ ತರ್ಬೋದು ಒಂದು ಮಾಡಲಿಕ್ಕಾದರೆ ಅದು ಪ್ರಶಾಂತ್ ಶೆಟ್ಟಿ ಅವರ ಒಂದು ಕಾರ್ಯವೈಖರಿಯೇ ಸಾಕ್ಷಿ. ಮತ್ತು ಅವರ ಜೊತೆ ಇರುವುದು ಸೆಕ್ರೆಟರಿಯಾಗಿ ಬ್ರಿಜೇಶ್ ಶೆಟ್ಟಿ ಮತ್ತು ನಿಖಿಲ್ ಶೆಟ್ಟಿ. ನಮ್ಮ ಇನ್ಸ್ಟಾಲೇಷನ್ ಟೈಮಲ್ಲಿ ಅಮರಣ್ಣ ಸಹ ಹೇಳಿದರು, ಇನ್ಸ್ಟಾಲಿಂಗ್ ಆಫೀಸರ್ ಕೂಡ ಶೆಟ್ಟಿ, ಅಧ್ಯಕ್ಷರು ಶೆಟ್ಟಿ, ಸೆಕ್ರೆಟರಿ ಶೆಟ್ಟಿ, ಕೋಶಾಧಿಕಾರಿಯವರು ಶೆಟ್ಟಿ, ಇದು ಫುಲ್ ಶೆಟ್ಟಿ ಅನ್ಕೋ ಬಂಟರ ಸಂಘವೇ ಆಗಿದೆ ಎಂದು. ಅದು ಕಾಕತಾಳೀಯ. ಆದರೆ ಎಲ್ಲರೂ ಮೇಡ್ ಫಾರ್ ಈಚ್ ಅದರ್ ಆ್ಯಂಡ್ ಮೇಡ್ ಫಾರ್ ದ ಜಾಬ್ 100%. ಈ ವರ್ಷ ಲಯನ್ಸ್ ಕ್ಲಬ್ ಅಶೋಕ್ ನಗರವನ್ನು ಉತ್ತಮ ರೀತಿಯಲ್ಲಿ ಬಂದಿದ್ದಾರೆ. ಎಲ್ಲ ರಿಪೋರ್ಟ್ ಬಗ್ಗೆ ಹಲವು 2 ಪೇಜ್ ಉಂಟು ಅವರ ರಿಪೋರ್ಟ್, ಎಲ್ಲ ಓದಲಿಕ್ಕೆ ಹೋಗೋದಿಲ್ಲ. ಒಳ್ಳೆಯ ಸೇವಾ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಮತ್ತು ಇವತ್ತು ಮಧ್ಯಾಹ್ನ ನಡೆದ ಬೋರ್ಡ್ ಮೀಟಿಂಗಲ್ಲಿ ಕೂಡ ಒಳ್ಳೆಯ ಚರ್ಚೆ ಆಗಿತ್ತು. ಮತ್ತು ಜಿಲ್ಲಾ ಕಾರ್ಯಕ್ರಮಕ್ಕೆ ಮತ್ತು LCF ಕೂಡ ಅತ್ಯುತ್ತಮ ರೀತಿಯಲ್ಲಿ ಸ್ಪಂದನೆ ನೀಡುವುದಾಗಿ ಕೂಡ ಹೇಳಿದ್ದಾರೆ. ಈ ಕ್ಲಬ್ಬಿಂದ ಈ ವರ್ಷ ZC ಮತ್ತು RC ಕೂಡ ನರೇಶ್ ಶೆಟ್ಟಿ ಮತ್ತು ಚರಣ್ ಆಲ್ವಾ ಕೂಡ ಈ ವರ್ಷ ನಮ್ಮ ಕ್ಯಾಬಿನೆಟಲ್ಲಿ ವಿಶೇಷವಾದ ಪಾತ್ರ ವಹಿಸಿದ್ದಾರೆ. ಈಗಾಗಲೇ ನಾನು ಹೇಳಿದೆ, ಚರಣ್ ಆಲ್ವಾ ಅವರ ಒಂದು ಪ್ರಾಂತ್ಯ ಸಮ್ಮೇಳನದ ಸವಿನೆನಪಿಗಾಗಿ ಇಲ್ಲಿ ಕದ್ರಿ ದೇವಸ್ಥಾನದ ಹೆಸರಲ್ಲಿ ಒಂದು ಸ್ವಾಗತ ಕಮಾನು ಮೇಲೆ ಬರ್ತಾ ಉಂಟು. ಚರಣ್ ಅವರು ಅಧ್ಯಕ್ಷರಾಗಿದ್ದಾಗ MGF ಆಗಿದ್ದರು, ಝೋನ್ ಚೇರ್ಮನ್ ಆಗ PMGF ಡೈಮಂಡ್ 1 ಮತ್ತು ಈ ವರ್ಷ PMGF ಡೈಮಂಡ್ 2. ಸೊ ಯಾವುದೇ ಇದಿಲ್ಲದೆ 100% ಅವರು ಒಂದು ಜೋರಾದ ಚಪ್ಪಾಳೆ ತಟ್ಟಬೇಕು. ಇಟ್ ಇಸ್ ನಾಟ್ ಎ ಸ್ಮಾಲ್ ಥಿಂಗ್ ಟು ಅಚೀವ್ ಎನ್ ಹ್ಯಾಟ್ರಿಕ್ ಆಫ್ MGFs ಆಸ್ ಎ ಪ್ರೆಸಿಡೆಂಟ್, ಆಸ್ ಎ ZC and RC. Thank you Charan for your commitment, and on this occasion I wish you all the best for your region meet on March 1st. ಅದೇ ಸಂದರ್ಭದಲ್ಲಿ ನಮ್ಮ ಲಯನ್ಸ್ ಕ್ಲಬ್ ಅಶೋಕ್ ನಗರದಿಂದ ಇತರ ಕ್ಯಾಬಿನೆಟ್ ಸದಸ್ಯರ ಒಂದು ಹೆಸರನ್ನು ನಾನು ಇಲ್ಲಿ ಉಲ್ಲೇಖಿಸಲು ಇಚ್ಛೆಪಡ್ತೇನೆ. ಹೇಳ್ತಾನೆ, ಈ ವರ್ಷ ಕೂಡ ಅವರು ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಫಾರ್ ಕನ್ವೆನ್ಷನ್ ಅವರೇ ಕೇಳೋದು, ಮೀಟಿಂಗ್ ಮಲ್ಪಗ ಅಂದು. ಥ್ಯಾಂಕ್ ಯು ಹರ್ಷಣ. ನಿಖಿಲ್ ಶೆಟ್ಟಿ ಈಸ್ ದ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಫಾರ್ ಪಿಲಿಗೋಬು. ಈಗಾಗಲೇ ಅವರು ಒಳ್ಳೆಯ ಕಾರ್ಯಕ್ರಮ ಮಾಡಿ ಕೊಟ್ಟಿದ್ದಾರೆ. ಸುಂದರ್ ಹೆಗ್ಡೆ ಡಿಸ್ಟ್ರಿಕ್ಟ್ ಚೇರ್ಪರ್ಸನ್ ಫಾರ್ ಕಲ್ಚರಲ್, ವಸಂತ್ ಯಾಲವ ಅವರ ನೇತೃತ್ವದಲ್ಲಿ. ಹಾಗೆ ಸೌಜನ್ಯ ಕೂಡ ಅದರಲ್ಲಿ ಮುಖ್ಯ ಪಾತ್ರ ವಹಿಸಲಿಕ್ಕಿದ್ದಾರೆ. ಮತ್ತು ವಿಶೇಷವಾಗಿ ನಾನು ಹೇಳಲೇಬೇಕು ದಟ್ ಇಟ್ ಇಸ್ ಎ ಗ್ರೇಟ್ ರಿಕ್ವೆಸ್ಟ್ ಯುವರ್ ಸರ್ವಿಸಸ್. ಐ ಆಲ್ಸೋ ಹ್ಯಾವ್ ಟು ಇಂಡಕ್ಟ್ 2 ನ್ಯೂ ಮೆಂಬರ್ಸ್. ಕುಡ್ ಯು ಪ್ಲೀಸ್ ಕಮ್ ಫಾರ್ವರ್ಡ್. ನನಗೆ ಒಂದು ಸಂತೋಷ ಆಯಿತು. ಪ್ರಶಾಂತ್ ಶೆಟ್ಟಿ ಇಸ್ ಬೆಟರ್ ಹಾಫ್ ಪ್ರಜ್ಞಾ. ಬಾಕಿಯವರು ಬಂದಿದ್ದಾರೆ, ನವೀನ್ ಚಂದ್ರ ಮತ್ತು ಅವರು ಕೂಡ ದಯವಿಟ್ಟು ಬಂದಬೇಕು. ನವೀನ್ ಚಂದ್ರ ಅವರ ಸ್ಪಾನ್ಸರ್ ನವೀನ್ ಚಂದ್ರ ದಯವಿಟ್ಟು ಮುಂದೆ ಬನ್ನಿ. ಅವರಿಗೆ ಅಭಿನಂದನೆ ಸಲ್ಲಿಸಲಿ. ಇಚ್ಛಿಸ್ತಾರೆ. ನೀವು ಒಂದು
ಸದಸ್ಯನಾಗಿ ಪ್ರಮಾಣ ವಚನ ಸ್ವೀಕರಿಸುವ ಮೊದಲೇ ಅತ್ಯುತ್ತಮ ರೀತಿಯಲ್ಲಿ ಒಂದು ಪ್ರಾರ್ಥನೆ ಹಾಡಿದಿರಿ, ನಿಮಗೆ ಅದು ವಿಶೇಷ. ಈಗ ಬ್ರಿಜೇಶ್ ಶೆಟ್ಟಿ ಮತ್ತು ಪ್ರಶಾಂತ್ ಶೆಟ್ಟಿ ಅವರು ನಿಮ್ಮನ್ನು ಈ ಕ್ಲಬ್ ಅನ್ನು ಸೇರಲಿಕ್ಕೆ ಆಹ್ವಾನ ನೀಡಿದ್ದಾರೆ. ನೀವು ಒಂದು ಸಣ್ಣ ಪ್ರಮಾಣ ವಚನ ಸ್ವೀಕರಿಸಬೇಕು. ಯು ನೀಡ್ ಟು ಟೇಕ್ ಅ ಸ್ಮಾಲ್ ಓತ್ ಟು ಜಾಯಿನ್ ದಿಸ್ ಕ್ಲಬ್. ನಿಮ್ಮ ಬಲಗೈಯನ್ನು ಭುಜದ ಎತ್ತರಕ್ಕೆ ಹಿಡಿರಿ. ಕೈಂಡ್ಲಿ ಹೋಲ್ಡ್ ಯುವರ್ ರೈಟ್ ಹ್ಯಾಂಡ್ ಟು ಯುವರ್ ಶೋಲ್ಡರ್ ಲೆವೆಲ್. ನಾನು 4 ಪ್ರಶ್ನೆ ಕೇಳ್ತೇನೆ. ಯು ಜಸ್ಟ್ ಹ್ಯಾವ್ ಟು ಸೇ ಐ ವಿಲ್. ನಿಮಗೆ ಮನಸ್ಸಿಲ್ಲ ಅಂತಂದ್ರೆ ಐ ವೋಂಟ್ ಹೇಳಿ, ತೊಂದರೆ ಇಲ್ಲ. ಬಟ್ ದ ಐಡಿಯಲ್ ಆನ್ಸರ್ ಇಸ್ ಐ ವಿಲ್. ಓಕೆ, ಇಂಗ್ಲಿಷಲ್ಲಿ ಕೇಳ್ತಾ ತೊಂದರೆ ಇಲ್ಲ. ಸೊ ಹ್ಯಾವಿಂಗ್ ಬೀನ್ ಇನ್ವೈಟೆಡ್ ಟು ಜಾಯಿನ್ ದಿಸ್ ಕ್ಲಬ್ ಬೈ ಯುವರ್ ಫ್ರೆಂಡ್ Brijesh and Prashant, are you willing to join the Lions Club of Ashok Nagar by your own free will? Once you have joined the Lions Club, will you participate in all the club meetings and club service activities to the best of your ability? Whatever responsibility the president might give you, will you commit to carry it out to the best of your ability? Will you pay the club district and international dues whenever the club treasurer asks you to pay the dues? Thank you. So, please put your hands down. I declare that you are bona fide members of the Lions Club of Ashok Nagar and request all of you to kindly give a round of applause to our new members. I request you to kindly come forward. Charan has registered, enrolled as the PMGF Diamond 2. It's a very big honor, and just last week we have received the PMGF Diamond 2 pin. I request Charan to come forward and accept it, and I request our PDGs, Prasad Shetty and Arvind to please come forward when we hand over this. ಅಭಿನಂದನಾ ಪತ್ರ ಮತ್ತು ಶೆವ್ರಾನ್ ಪಿನ್ ಬರ್ತದೆ. ಅದು ಈ ವರ್ಷ ಹಲವು ಬಂದಿದೆ. ಅದನ್ನು ಕರೆಯುವಾಗ ದಯವಿಟ್ಟು ಸದಸ್ಯರು ಮುಂದೆ ಬರಬೇಕು. ವಸಂತ್ ಶೆಟ್ಟಿ, ಕೆ ವಸಂತ್ ಶೆಟ್ಟಿ, 40 years in Lysenum, 40 years in Chevron, and letter from the international president APC. Also Devdas Shetty, 40 years in Lysenum and Chevron pin. ಹರ್ಷಕುಮಾರ್ ಕೇದಿಗೆ 40 year ಶೆವ್ರಾನ್ ಪಿನ್. ದಯವಿಟ್ಟು 40 years ಸದಸ್ಯರು ದಯವಿಟ್ಟು ಮುಂದೆ ಬರಬೇಕು. ರಮೇಶ್ ಬಲ್ನಾಡು ಇದ್ದಾರೆ. ಈ 4 ಸದಸ್ಯರು 40 years. Peter Pinto, Silver Jubilee, 25 year Chevron pin. Peter Indra, yeah. Already is a transfer member, 25 Chevron pin, and his wife Flavie, 15 year Monarch pin. Dhanlesh Armugam, Revati Shetty, Saujanya Hegde, Soumya Hegde, Sumati Hegde. 10 year Chevron, 10 year Chevron. Babita Lokesh, Dhanlakshmi Armugam, Revati Shetty, Shekhar Shetty ಮತ್ತೆ ಕೊಡ್ತೇವೆ. Saujanya Hegde, Soumya Hegde, Sumati Hegde. All 10 year Chevron. I request Shekhar Shetty and Francis Pereira to please come forward. I request the Leo PhDs please come forward to accept a pin. Please be ready here.
I cannot speak too much about Prashant, and definitely this honor is a very small thing for the achievements of Prashant Shetty and for the kind of help he has made to the district. But I request you to accept this very small honor on this occasion, Prashant, and also Brijesh and Nikhil. ನನಗೆ ಆ್ಯಕ್ಚುಲಿ ಅರ್ಧ ಗಂಟೆ ಜಾಸ್ತಿ ಮಾತಾಡಲಿಕ್ಕಿತ್ತು. ಜಸ್ಟ್ ಇನ್ನೊಂದು ಏನು ಈ ವರ್ಷ ಅಶೋಕ ರತ್ನ ಒಂದು ಅವಾರ್ಡೊಂದು ಸ್ಥಾಪನೆ ಮಾಡಿದ್ದಾರೆ. ಅದಕ್ಕೆ ಅರ್ಹ ವ್ಯಕ್ತಿಯನ್ನು ಕೂಡ ಅವರು ಸೆಲೆಕ್ಟ್ ಮಾಡಿದ್ದಾರೆ. ಮತ್ತು ಈ ಒಂದು ಅಶೋಕ ರತ್ನ ಅವಾರ್ಡ್ ಇನ್ನು ಮುಂದಿನ ವರ್ಷಗಳಲ್ಲಿ ಕೊಡಲಿಕ್ಕೆ ಉಂಟು. ಒಂದು ಮಾತು ನಾನು ಹೇಳಲಿಕ್ಕೆ ಬಯಸ್ತೇನೆ ಈ ಸಂದರ್ಭದಲ್ಲಿ. ಆ ಒಂದು ಅವಾರ್ಡ್ ಕೊಡುವಾಗ ಅವಾರ್ಡ್ ಸ್ವೀಕರಿಸುವ ವ್ಯಕ್ತಿಗೆ ಎಷ್ಟು ಒಂದು ಇಮೇಜ್ ಬಿಲ್ಡಿಂಗ್ ಆಗ್ತದೆ, ಅಷ್ಟೇ ಒಂದು ಗೌರವ ಆ ಒಂದು ಕೊಡುವ ಸಂಸ್ಥೆಗೂ ಕೂಡ ಆಗ್ತಾಯಿದೆ ಎಂದು ನಾನು ಹೇಳಲಿಕ್ಕೆ ಬಯಸ್ತೇನೆ. ಡೆಫಿನೆಟ್ಲಿ ವೆರಿ ಬಿಗ್ ಇಮೇಜ್ ಬಿಲ್ಡಿಂಗ್ ಪ್ರಾಜೆಕ್ಟ್ ಫಾರ್ ಲಯನ್ಸ್ ಕ್ಲಬ್ ಆಫ್ ಅಶೋಕ್ ನಗರ್ ಆ್ಯಂಡ್ Lions International. Congratulations to the trust chairman, Dr. Naveen Shetty, and all the fine members of Ashok Nagar for this concept and instituting this wonderful award, the Ashoka Seva Ratna Award. So once again, my best wishes to the PST and all the members of Ashok Nagar. Thank you for a patient listening. Thank you so much. Thankful message that you have given. And also, Mamta Madam, thank you so much for your presence. Really means a lot. It is now going on to the next agenda, Lions Ashoka Seva Ratna Prashasti. ಇದೀಗ ಈ ವರ್ಷ ಲಯನ್ಸ್ ಕ್ಲಬ್ ಅಶೋಕ್ ನಗರ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಪ್ರಪ್ರಥಮ ಬಾರಿಗೆ ಪ್ರಾರಂಭ ಮಾಡುವಂತಹ ಪ್ರಶಸ್ತಿ ಲಯನ್ಸ್ ಅಶೋಕ ಸೇವಾ ರತ್ನ ಪ್ರಶಸ್ತಿ 2026. ಈ ವರ್ಷ ಇದನ್ನು ಸ್ವೀಕರಿಸ್ತಾ ಇರುವವರು ಶ್ರೀ ಈಶ್ವರ್ ಮಲ್ಪೆ ಅವರು. ಇವರ ಪರಿಚಯವನ್ನು ನಮಗೆ ಮಾಡಿಕೊಡ್ಲಿಕ್ಕಿದ್ದಾರೆ ಲಯನ್ ರೂಪಾ ಟಿ ಶೆಟ್ಟಿ. ಐ ರಿಕ್ವೆಸ್ಟ್ ರೂಪಾ ಶೆಟ್ಟಿ ಟು ಕೈಂಡ್ಲಿ ಕಮ್ ಫಾರ್ವರ್ಡ್ ಆ್ಯಂಡ್ ಇಂಟ್ರೊಡ್ಯೂಸ್ the awardee Shri Ishwar Malpe to the August gathering. Respected District Governor, President and dignitaries on the dais, dear Lions members. Good evening everyone. Today as we stand on the eve of our 77th Republic Day, we are reminded that a nation is not built just by laws, but by the extraordinary spirit of its citizens. While we salute our heroes at the borders today, we are here to honor a hero who guards the sanctity of life right here in our own backyard. That is none other than Ishwar Malpe. It is a privilege to speak about Shri Ishwar Malpe. In a world where most people run away from danger, Ishwar runs towards it. Whether it is a rough currents of the Arabian Sea or the deepest wells, his bravery knows no bounds. But it isn't just his skill as a diver that we honor today. It is his heart he provides, closure to grieving families and hope to those in despair. He doesn't do it for the fame or money. He does it because his soul is hardwired for service. By presenting the very first Lions Ashoka Seva Ratna Award to Ishwar Malpe, the Lions Club Ashok Nagar is setting a gold standard. There could be no better person to receive this inaugural honor than the man who defines service above self. Ishwar is a living example of the Indian spirit. May his courage continue to inspire us all. Ishwar Malpe ಬಗ್ಗೆ ಒಂದು ಕಿರು ಪರಿಚಯ, ಅವರು ಮಾಡಿದ ಸಾಧನೆಯ ಬಗ್ಗೆ ನಾನು ಸ್ವಲ್ಪ ಅವರು ಕೊಟ್ಟಂಥ ವಿವರದ ಬಗ್ಗೆ ನಾನು ನಿಮಗೆ ಓದಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ದಿವಂಗತ ಶ್ರೀ ಆನಂದ್ ಪುತ್ರನ್ ಮತ್ತು ಶ್ರೀಮತಿ ಬೇಬಿ ಕರ್ಕೇರ ದಂಪತಿಯ 3 ಮಕ್ಕಳಲ್ಲಿ ದ್ವಿತೀಯ ಪುತ್ರರಾಗಿ ದಿನಾಂಕ 25/5/1976 ಜನಿಸಿದ ಅವರು ಪ್ರಾಥಮಿಕ ಶಿಕ್ಷಣವನ್ನು UBMC ಶಾಲೆಯಲ್ಲಿ ಹಾಗೂ ಪ್ರೌಢ ಶಿಕ್ಷಣವನ್ನು ಮಲ್ಪೆಯ ಫಿಶರೀಸ್ ಶಾಲೆಯಲ್ಲಿ ಪೂರೈಸಿದ್ದು, ಕಡು ಬಡತನದಿಂದಾಗಿ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿ ಮೀನುಗಾರಿಕೆ ವೃತ್ತಿಯಲ್ಲಿ ತೊಡಗಿದ್ರು. ವೈಯಕ್ತಿಕ ಬದುಕಿನ ನೋವು ಸಾಕಷ್ಟಿದ್ದರೂ
ಯಾರಿಗೊಂದು ತೋಡಿಕೊಳ್ಳದೆ ವಿಷಕಂಠನಂತೆ ಅವುಗಳನ್ನು ನುಂಗಿ ಮೆಟ್ಟು ನಿಂತು ನದಿ ಸಮುದ್ರದಲ್ಲಿ ದುಡಿಯಲು ಹೋದ ಅಥವಾ ಆಕಸ್ಮಿಕವಾಗಿಯೂ ವೈಯಕ್ತಿಕವಾಗಿ ಸಮಸ್ಯೆಯಿಂದ ನೀರಿಗೆ ಜಾರಿದ ಸುಮಾರು 80 ಜನರ ಪ್ರಾಣವನ್ನು ಜಲವೀರನಂತೆ ಕಾಪಾಡಿದ್ದಾರೆ. ಅದಲ್ಲದೆ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಜಲ ಅವಘಡದಲ್ಲಿ ಮುಳುಗಿದ, ಕೆಸರಿನಲ್ಲಿ ಸಿಲುಕಿದ ಸುಮಾರು 1,000ಕ್ಕೂ ಹೆಚ್ಚು ಮೃತದೇಹವನ್ನು 40 ಅಡಿಯವರೆಗೆ ಆಕ್ಸಿಜನ್ ಇಲ್ಲದೆ 100 ಅಡಿ ಆಳದವರೆಗೆ ಸ್ಕೂಬಾ ಹಾಗೂ ಆಕ್ಸಿಜನ್ ಸಹಾಯದೊಂದಿಗೆ ಮೇಲೆತ್ತಿ ಮೃತರ ಅಂತ್ಯ ಸಂಸ್ಕಾರದವರೆಗೂ ಸಹಕರಿಸಿ ಮೋಕ್ಷದ ಹಾದಿಯನ್ನು ತೋರಿದವರು. ದಿನದ 24 ಗಂಟೆಯಲ್ಲಿ ಯಾವುದೇ ಕ್ಷಣದಲ್ಲಿ ಕರೆ ಮಾಡಿದರೂ ಜನರ ಸಹಾಯಕ್ಕಾಗಿ ಕ್ಷಣ ಮಾತ್ರದಲ್ಲಿ ಧಾವಿಸಿ ತಾವು ತಮ್ಮ ಸಾಹಸ ಕಾರ್ಯಕ್ಕಾಗಿ ಉಚಿತ ಸೇವೆಯನ್ನು ನೀಡಿ, ಇದಲ್ಲದೆ ಕರಾವಳಿ ಕಾವಲು ಪೊಲೀಸ್ ಪಡೆಗೆ ಸುಮಾರು 5 ವರ್ಷಗಳಿಂದ ಸಮುದ್ರದಲ್ಲಿ ತರಬೇತಿಯನ್ನು ನೀಡುತ್ತಾ, ಮಾತ್ರವಲ್ಲದೆ ಹಲವಾರು ಪುಟ್ಟ ಕಂದಮ್ಮಗಳಿಗಾಗಿ ಉಚಿತವಾಗಿ ಉಡುಪಿಯಿಂದ ಬೆಂಗಳೂರು ಹಾಗೂ ಉಡುಪಿಯಿಂದ ಇಳ್ಕಲ್ ಹಾಗೂ ಹಲವಾರು ಕಡೆಗಳಿಗೆ ಯಾವುದೇ ಹಣವನ್ನು ಅಪೇಕ್ಷಿಸದೆ ಉಚಿತ ಸೇವೆಯನ್ನು ನೀಡುತ್ತಾ ಬಂದು 2 ವರ್ಷಗಳ ಹಿಂದೆ ಉತ್ತರ ಕನ್ನಡ ಜಿಲ್ಲೆಯ, ಈಗಾಗಲೇ ನವೀನ್ ಶೆಟ್ಟಿ ಒಂದು ಇಂಟ್ರೊಡಕ್ಷನಲ್ಲಿ ಹೇಳಿದರು, ಧಾರೇಶ್ವರದಲ್ಲಿ ಹೆಣ್ಮಗಳು ಹಾಗೂ 2 ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿರುವ ಅವರ ಚಿಕಿತ್ಸೆಗೆ ಸುಮಾರು 18ರಿಂದ 20 ಲಕ್ಷಕ್ಕೆ ಅವಶ್ಯಕತೆ ಇದ್ದು, ಕೇವಲ 8 ದಿನದಲ್ಲಿ ಈಶ್ವರ್ ಮಲ್ಪೆ ಅವರು ಹಾಗೂ ಅವರ ತಂಡದ ಸಹಾಯದಿಂದ ಅವರು ಆ ಹಣವನ್ನು ಒಗ್ಗೂಡಿಸಿ ಆ ಹೆಣ್ಣು ಮಗಳ ಜೀವವನ್ನು ಉಳಿಸುವಲ್ಲಿ ಸಫಲರಾಗಿದ್ದರು. ಅಲ್ಲದೆ ಉಡುಪಿ ಜಿಲ್ಲೆ ಮಾತ್ರವಲ್ಲದೆ ಶಿವಮೊಗ್ಗ, ಕಳಸ, ಶೃಂಗೇರಿ, ಬೀರೂರು ಹಾಗೂ ತುಮಕೂರು, ಕೋಲಾರ, ಗಾಣಿಗರಹಳ್ಳಿ, ಹೆಸರುಘಟ್ಟ, ಮೈಸೂರಿನ ತಲಕಾಡು, ಮಡಿಕೇರಿ, ಕೊಲ್ಲೂರು, ಸವದತ್ತಿ, ಬೆಳಗಾವಿ ಹಾಗೂ ವಿವಿಧ ಜಿಲ್ಲೆಯಲ್ಲಿ ಉಚಿತವಾಗಿ ಹೋಗಿ ಅಲ್ಲಿ ಆಂಬ್ಯುಲೆನ್ಸಿನ ಉಚಿತ ಸೇವೆಯನ್ನು ನೀಡುತ್ತಾ ಸುಮಾರು 600 ರೋಗಿಗಳಿಗೆ ಆಸ್ಪತ್ರೆಯಲ್ಲಿ ತಲುಪಿಸಿ ಅವರ ಪ್ರಾಣವನ್ನು ಉಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅವರು. ಹಾಗೂ ಮುಳುಗಿದ ಸುಮಾರು 10 ಟೆಂಪೋ, ರಿಕ್ಷಾ ಹಾಗೂ 50 ಬೈಕ್, ಬೋಟಿನ ಬಿಡಿಭಾಗಗಳನ್ನು ಮೇಲೆ ತರುವಲ್ಲಿ ಸಹ ಅವರ ಸಾಹಸವನ್ನು ಮೆರೆದಿದ್ದಾರೆ ಅವರು. ಈಗಾಗಲೇ 2021ರಲ್ಲಿ ಉಡುಪಿ ಕೋಟ ಅಘೋರೇಶ್ವರ ಪ್ರಶಸ್ತಿ, 22ರಲ್ಲಿ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, 23ನೇ ಇಸವಿಯಲ್ಲಿ ಕರ್ನಾಟಕ ಪುತ್ರ ಪ್ರಶಸ್ತಿ, ಡಾಕ್ಟರ್ APJ ಅಬ್ದುಲ್ ಕಲಾಂ ಮಿಸೈಲ್ ಮ್ಯಾನ್ ಪ್ರಶಸ್ತಿ, 24ರಲ್ಲಿ TV9 ನಕ್ಷತ್ರ ಪ್ರಶಸ್ತಿ ಹಾಗೂ 150ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳಿಂದ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. 2024ರಲ್ಲಿ ಅಂಕೋಲದ ಶೀರೂರು ಗುಡ್ಡೆ, ಈ ಒಂದು ಗುಡ್ಡ ಕುಸಿತದಲ್ಲಿ ಕಾರ್ಯಾಚರಣೆಗೆ 11 ದಿನಗಳ ನಂತರ ತಮಗೆ ಕರೆ ಬಂದಿದ್ದು, ಕರೆಗೆ ಸ್ಪಂದಿಸಿ ತಕ್ಷಣವೇ ಯಾವುದೇ ಹಣವನ್ನು ಕೋರದೆ ಸ್ಥಳಕ್ಕೆ ಧಾವಿಸಿ ಕಾರ್ಯಾಚರಣೆಗೆ ಹೊಸ ತಿರುವನ್ನು ನೀಡಿ ಇದಲ್ಲದೆ 13 ದಿನಗಳ ಕಾಲ ಕಾರ್ಯಾಚರಣೆಯಲ್ಲಿ ಲಾರಿ ಹಾಗೂ ಲಾರಿ ಭಾಗಗಳ ಅಲ್ಲದೆ ಒಂದು ಸ್ಕೂಟರನ್ನು ಮೇಲೆ ಎತ್ತುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಕುಟುಂಬದ ಸಮಸ್ಯೆಯು ಬೆಟ್ಟದಷ್ಟಿರುವಾಗ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದು, ಪತ್ನಿ ಗೀತರರೊಂದಿಗೆ ಹಾಗೂ ತನ್ನ 2 ವಿಶೇಷ ಚೇತನ ಮಕ್ಕಳ ಜೊತೆಗೆ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಅವರ ಜೀವನವು ಮುಂದೆ ಸುಖ, ಶಾಂತಿ, ನೆಮ್ಮದಿಯಿಂದ ಕೂಡಿರಲಿ. ಸರ್ವಶಕ್ತನು ನಿಮಗೆ ಆಯುರಾರೋಗ್ಯ, ಆಯುಷ್ಯವನ್ನು, ಐಶ್ವರ್ಯವನ್ನು ನೀಡಿ ದೇವರು ನಿಮಗೆ ಒಳ್ಳೆಯ ಒಂದು ಆಯುಷ್ಯವನ್ನು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಸೊ ಎಲ್ಲ ನಮ್ಮ ಅಶೋಕ್ ನಗರ
ಲಯನ್ಸ್ ಅಶೋಕ್ ನಗರ ವೃಂದದಿಂದ ನನ್ನ ಎಲ್ಲರ ಪರವಾಗಿ ತಮ್ಮ ಒಂದು ಮುಂದಿನ ಜೀವನ ಇದೇ ರೀತಿ ಮುಂದಕ್ಕೂ ಜನರ ಸೇವೆಯನ್ನು ಮಾಡುತ್ತಾ ಹೇಗೂ ನಮ್ಮ ಇಡೀ ಅಶೋಕ್ ನಗರದ ಮೊದಲನೇ ಪ್ರಶಸ್ತಿಗೆ ಪಾತ್ರರಾಗಿದ್ದೀರಿ. ನಿಮಗೆ ಅಭಿನಂದನೆಗಳು ಸರ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಈಶ್ವರ್ ಮಲ್ಪೆಗೆ ಸನ್ಮಾನ ಮಾಡಿದ್ದು ಅವರಿಗೆ ಸಿಗುವಂಥ ಗೌರವಕ್ಕಿಂತ ಹೆಚ್ಚಾಗಿ ನಮ್ಮ ಅಶೋಕ್ ನಗರ ಕ್ಲಬ್ಬಿಗೆ ಮತ್ತು ಈ ಲಯನ್ಸ್ ಜಿಲ್ಲೆಗೆ ಸಿಕ್ಕಿದಂಥ ಭಾಗ್ಯ ಅಂತೇಳಿ ಭಾವಿಸ್ತೇನೆ. ಅವರು ಆರ್ಥಿಕವಾಗಿ ಹೇಗಿದ್ದಾರೆ ಎನ್ನುವುದು ಹೆಚ್ಚಿನವರಿಗೆ ಗೊತ್ತಿಲ್ಲ, ಅವರ ಮನೆಯಲ್ಲಿ ಎಷ್ಟು ಕಷ್ಟ ಇದೆ ಅಂತೇಳಿ ಹೆಚ್ಚಿನವರಿಗೆ ಗೊತ್ತಿಲ್ಲ. ಆದರೆ ಇಡೀ ಸಮಾಜದ ಕಷ್ಟವನ್ನು ಅವರು ತನ್ನ ಕಷ್ಟವನ್ನಾಗಿ ಅರಿತುಕೊಂಡರು. ಈ ಸಂದರ್ಭದಲ್ಲಿ ಅವರು ಎಷ್ಟು ಸಮಾಜದ ಜನರುಗಳಿಗೆ ಎಲ್ಲೆಲ್ಲಿಂದ ಕಲೆಕ್ಷನ್ ಮಾಡಿ ವ್ಯಯ ಮಾಡಿದ್ರು, ಅವರ ಮನೆಗೆ ಅವರು ಖರ್ಚು ಮಾಡಲಿಲ್ಲ. ಮನೆಯಲ್ಲಿ ಅತ್ಯಂತ ಕಷ್ಟದಲ್ಲಿದ್ದಾರೆ, ಆದರೂ ಕೂಡ ಅವರು ಸಮಾಜಕ್ಕೆ ಎಷ್ಟು ಸ್ಪಂದಿಸಿದ್ದಾರೆ. ಇದರಿಂದ ನಮಗೆ ನಾವೇನಿಲ್ಲ, ನಾವು ಮಲ್ಲಿಗೆ ಹೂವಿನ ಹಗ್ಗ ಮಾತ್ರ, ಮಲ್ಲಿಗೆ ಹೂ ಅವರು. ಸೊ ಈ ಸಂದರ್ಭದಲ್ಲಿ ನಮಗೆ ಈ ಅವಕಾಶ ಕಲ್ಪಿಸಿದ್ದಕ್ಕೆ ಅವರಿಗೆ ನಾವು ವಿಶೇಷವಾದ ಧನ್ಯವಾದಗಳನ್ನು ಕೂಡ ಕಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಸರ್. ಒಂದೇ ಒಂದು ಸೇರಿಸ್ತೇನೆ, ಮಾತಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಕೂಡ ಅವರು ಗಂಗೊಳ್ಳಿಯಲ್ಲಿ ತನ್ನ ಕರ್ತವ್ಯದಲ್ಲಿದ್ದವರು ನಮಗೆ ಇಲ್ಲ ಅಂತ, ವಿಶೇಷವಾಗಿ ಲೋಕೇಶ್ ಅಣ್ಣನಿಗೆ ನವೀನ್ ಸರ್ ಕೇಳಿದಾಗ ಇಲ್ಲ ಅಂತ ಹೇಳಲಿಕ್ಕಾಗದೆ ಗಂಗೊಳ್ಳಿಯಿಂದ ನೇರವಾಗಿ ಇಲ್ಲಿ ನಮ್ಮನ್ನು ಸೇರಿಕೊಂಡಿದ್ದಾರೆ. ಅಲ್ಲಿ ಕೂಡ ತಮ್ಮ ಕರ್ತವ್ಯದಲ್ಲಿದ್ದರು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಲಯನ್ಸ್ ಅಶೋಕ ಸೇವಾರತ್ನ ಅವಾರ್ಡ್ ನನಗೆ ಒಂದು ಈ ಸಂದರ್ಭದಲ್ಲಿ ಆರಂಭ ಮಾಡಬೇಕು ಅಂತ ಇತ್ತು. 1.5 ತಿಂಗಳಲ್ಲಿ ಮಾಡಿದಂತಹ ಇದೊಂದು ಪ್ಲ್ಯಾನಿಂಗ್ ಚಿಕ್ಕ ಮಟ್ಟದಲ್ಲಿ ಆದರೂ ಈಶ್ವರ್ ಮಲ್ಪೆ ಅವರೇ ದ ಕ್ವಾಲಿಟಿ ಮೆಂಬರ್ಸ್ ಆರ್ ಹಿಯರ್ ಆಫ್ ಲಯನ್ಸ್ ಇಂಟರ್ನ್ಯಾಷನಲ್ ಸಂಸ್ಥೆ ಏನಿದೆ, ಇಲ್ಲಿರುವವರ ಪ್ರತಿಯೊಬ್ಬರು ಕ್ವಾಲಿಟಿ ಸದಸ್ಯರು ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಪ್ರಾಬಬ್ಲಿ ದಿಸ್ ಇಸ್ ದ ಅದರ್ ವೇ. ಈಶ್ವರ್ ಮಲ್ಪೆ ಅವರಿಗೆ ಪ್ರಥಮವಾಗಿ ಕೊಡಬೇಕು ಅಂತ ನಂದೊಂದು ಆಸೆ ಇತ್ತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ವೈಯಕ್ತಿಕವಾಗಿ ನಾನು ಅವರನ್ನು ನೋಡಿಲ್ಲ, ಆದರೆ ಕೇಳಿದ್ದೆ ಕೊಡಬೇಕು ಅಂತ ಆಸೆ ಇತ್ತು, ಇವತ್ತು ಪೂರೈಸಿದೆ. ಥ್ಯಾಂಕ್ ಯು ಫಾರ್ ಗ್ರೇಸಿಂಗ್ ದ ಒಕೇಶನ್. ಥ್ಯಾಂಕ್ ಯು. ಇಲ್ಲಿನ ಗ್ರಾಮದೇವರ ಪಾದಕಮಲಕ್ಕೆ ನಮಸ್ಕರಿಸ್ತಾ, ಇವತ್ತು ಗಣರಾಜ್ಯೋತ್ಸವ ಎಲ್ರಿಗೂ ಶುಭಾಶಯ ಕೋರ್ತಾ ಇದ್ದೀನಿ. ಗಣರಾಜ್ಯೋತ್ಸವದ್ದು ಹಾಗೆ ಇವತ್ತು ಲಯನ್ಸ್ ಲಿಯೋ ಕ್ಲಬ್ ಮಂಗಳೂರು ಅಶೋಕ್ ನಗರ ಇವತ್ತು ನಡೆಯುವ ಒಂದು ಕಾರ್ಯಕ್ರಮಕ್ಕೆ ಶುಭ ಕೋರ್ತಾ, ವೇದಿಕೆಯಲ್ಲಿ ಗಣ್ಯರಾಗಿರುವ ಲಯನ್ ಉಡುಪಿ ಅರವಿಂದ್ ಶೆಣೆ ಅವರಿಗೂ ಸಹ ನಮಸ್ಕರಿಸ್ತಾ, ಹಾಗೂ ಇದರ ಅಧ್ಯಕ್ಷರಾಗಿರುವ ಪ್ರಶಾಂತ್ ಶೆಟ್ಟಿ ಅವರಿಗೂ ಸಹ ನಮಸ್ಕರಿಸ್ತೇವೆ. ಯಾಕೆಂದರೆ ಅವರಿಗೊಂದು ಆಸೆ ಇತ್ತು ಈಶ್ವರ್ ಮಲ್ಪೆಯನ್ನು ಕರೆಸಬೇಕಂತ, ಅದರಿಂದ ಅವರಿಗೂ ಸಹ ಒಂದು ನಮಸ್ಕರಿಸ್ತಾ, ಹಾಗೂ ಈ ಟ್ರಸ್ಟ್ನ ಪ್ರೆಸಿಡೆಂಟ್ ಆಗಿರುವ ಡಾಕ್ಟರ್ ನವೀನ್ ಶೆಟ್ಟಿ ಸರ್ಗೂ ಸಹ ನಮಸ್ಕರಿಸ್ತಾ, ಹಾಗೂ ವೇದಿಕೆಯಲ್ಲಿರುವ ನನ್ನ ಎಲ್ಲ ಆತ್ಮೀಯ ಗಣ್ಯರಿಗೆಲ್ಲರ ಪಾದಕಮಲಗೂ ಸಹ ನಮಸ್ಕರಿಸ್ತಾ, ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಈ ಊರಿನ ಹಾಗೂ ಪರವೂರಿನ ಹಾಗೂ ಇದರ ಲಯನ್ಸ್ ಕ್ಲಬ್ಬಿನ ಎಲ್ಲ ಸದಸ್ಯರ ಪಾದಕಮಲಗೂ ಸಹ ನಮಸ್ಕರಿಸ್ತಿದ್ದೇನೆ. ಯಾಕೆಂದರೆ ಇವತ್ತು ನಾನು ಒಂದು ಲಯನ್ಸ್ ಕ್ಲಬ್ಬಿಗೆ ಬಂದಿದೆ ಅಂದರೆ ನನಗೆ ತುಂಬ ಸಂತೋಷವಾಯಿತು. ಅದರಲ್ಲಿ ಸಹ ಇವತ್ತು ನನಗೆ ಒಂದು ಸೇವಾರತ್ನ ಪ್ರಶಸ್ತಿ ಈ ಅಶೋಕ್ ನಗರದಲ್ಲಿ ಸಿಕ್ಕಿದೆ. ಯಾಕೆಂದರೆ ನನಗೆ ಇಲ್ಲಿ ಬಂದಾಗ
ಏನಂತ ಗೊತ್ತಾಗಿಲ್ಲ. ಯಾಕೆಂದರೆ ನಮ್ಮ ಹುಡುಗನ ಹತ್ರ ಕೇಳಿದೆ, ಒಂದು ಪ್ರಶಸ್ತಿ ಇಲ್ಲಿ ಅಂತ ಗೊತ್ತಿಲ್ಲ. ಆದರೆ ಇಲ್ಲಿ ಬಂದಾಗ ನನಗೆ ಅಶೋಕ ಸೇವಾರತ್ನ ಪ್ರಶಸ್ತಿಯಿಂದ ಗೊತ್ತಾಯಿತು. ಯಾಕೆಂದರೆ ಮೊದಲನಾಗಿ ಸುಮಾರು ನಾನು 20 ರಿಂದ 30 ಲಯನ್ಸ್ ಕ್ಲಬ್ಬಿಗೆ ಹೋಗಿದೆ. ಅಲ್ಲೆಲ್ಲ ಯೂತ್ಗಳಿದ್ದಾರೆ. ಆದರೆ ಇವತ್ತು ನಾನು ಅಶೋಕ್ ನಗರದ ಒಂದು ಲಯನ್ಸ್ ಕ್ಲಬ್ಗೆ ಬಂದಾಗ ನನಗೆ ಎಲ್ಲ ದೇವರನ್ನು ನೋಡಿದಾಗ ಆಯಿತು. ಯಾಕೆಂದರೆ ಹಿರಿಯರು, ಇಂಥ ಒಂದು ಲಯನ್ಸ್ ಕ್ಲಬ್ ನಾನು ಎಲ್ಲೂ ನೋಡಿಲ್ಲ ಇಷ್ಟರ ತನಕ. ಆದರೆ ನಿಮ್ಮೆಲ್ಲರ ಒಂದು ಹಿರಿಯರ ಹಾಗೂ ಎಲ್ಲ ನನ್ನ ತಾಯಂದಿರ ಪಾದಕಮಲಕ್ಕೆ ನಾನು ಮೊದಲನಾಗಿ ನಮಸ್ಕರಿಸ್ತಿದ್ದೀನಿ. ಯಾಕೆಂದರೆ ಇವತ್ತೊಂದು ಸೇವೆ ಅಂದರೆ ಲಯನ್ಸ್ ಅಂದರೆ ಒಂದು ಒಳ್ಳೆಯ ಒಂದು ಕ್ಲಬ್ಬು. ಇಂಥ ಒಂದು ಲಯನ್ಸ್ ಕ್ಲಬ್ಬಲ್ಲಿ ಇಂಥ ಒಂದು ಹಿರಿಯರ ಜೊತೆಗೆ ಸೇರಿ ಅಶೋಕ್ ನಗರದಲ್ಲಿರುವ ಎಲ್ರಿಗೂ ಸಹ ದೇವರು ಒಳ್ಳೇದು ಮಾಡಬೇಕು. ಯಾಕೆಂದರೆ ನೀವೆಲ್ಲ ತುಂಬ ಒಂದು ಕಷ್ಟದಲ್ಲಿರುವ ಜೀವನದಲ್ಲಿ ಜೀವ ಮಾಡುವವರಿಗೆ, ನಮ್ಮಂಥ ಒಂದು ಸಾಧಕರಿಗೆ ಅಥವಾ ಎಷ್ಟೋ ಕಷ್ಟದಲ್ಲಿರುವವರಿಗೆ ನೀವೆಲ್ಲ ತುಂಬ ಸೇವೆ ಮಾಡಿದವರು. ಯಾಕೆಂದರೆ ಇನ್ನೂ ಸಹ ನಿಮ್ಮ ಒಂದು ಲಯನ್ಸ್ ಕ್ಲಬ್ಬಲ್ಲಿ ನಿಮ್ಮ ಒಂದು ಮಕ್ಕಳಾಗಲಿ ಮರಿಮಕ್ಕಳಾಗಲಿ ಎಲ್ಲರೂ ಸಹ ಇವತ್ತು ಇಂಥ ಕ್ಲಬ್ಬಲ್ಲಿ ಸೇರಿ 100 ಆದರೆ 200 ಆಗಿ ಎಷ್ಟೋ ಜನಗಳಿಗೆ ಒಂದು ಸೇವೆ ಕೊಡಬೇಕು. ಅದರಿಂದ ನಿಮ್ಮೆಲ್ಲರೂ ಇವತ್ತು ಬಂದಿರೋ ಎಲ್ಲ ಹಿರಿಯರಿಗೆ ಸಹ ನಾನು ಕೈ ಮುಗಿತಾ, ಅದರಲ್ಲಿ ಸಹ ಯೂತ್ ಇದ್ದಾರೆ, ಅವರು ಸಹ ಅಂಥವ್ರು ತುಂಬ ಬರಬೇಕು. ನಮಗೆ ಸಂತೋಷ ಆಯಿತು, ತುಂಬ ಖುಷಿ ಆಯಿತು. ನನಗೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಿದ್ದೀರಿ, ಇದನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ. ಯಾಕೆಂದರೆ ಅಶೋಕ್ ನಗರಕ್ಕೆ ಬಂದಾಗ ಇದು ಈ ಮಂಗಳೂರು ಭಾಗದಲ್ಲಿ ನಮ್ಮ ಸ್ನೇಹಿತರು ಉಲ್ಲಾಸ್ ಅವರಾಗಿರ್ಬೋದು, ನಮ್ಮ ಸ್ನೇಹಿತರು ತುಂಬ ಸಲ ಬೆಳಗ್ಗಿಂದ ಫೋನ್ ಮಾಡಿದ್ರು ಬನ್ನಿ ಬನ್ನಿ ಅಂತ. ಆದರೆ ನನಗೆ ಬರಲಿಕ್ಕೆ ಆಗಿಲ್ಲ. ಯಾಕೆಂದರೆ ನಮ್ಮ ಮಲ್ಪೆ ಬೆಂಗ್ರೆಯಲ್ಲಿ ಇವತ್ತು 4 ಜನ ನೀರಿಗೆ ಬಿದ್ದು ಅದರಲ್ಲಿ 3 ಜನ ಮೃತಪಟ್ಟಿದ್ದಾರೆ. ಅಲ್ಲಿ ಹೋಗಲಿಕ್ಕಿತ್ತು. ಅದಲ್ಲದೆ ಇಲ್ಲಿ ಬರುವಾಗ ನಮಗೆ ತುಂಬ ಕಾರ್ಯಕ್ರಮ ಅಂದರೆ ನೀರಿಗೆ ಬಿದ್ದದೇ ಬರ್ತದೆ. ಇದರಲ್ಲಿ ನಮಗೆ ತುಂಬ ಬೇಸರ ಸಂಗತಿ ಅಂದರೆ ಮೊನ್ನೆ 1 ವಾರ ಆಯಿತು ಭದ್ರಾವತಿಯಲ್ಲಿ ಒಂದು ಹೊಳೆಯಲ್ಲಿ ಒಂದೇ ಕುಟುಂಬ ಇಡೀ ನೀರಿಗೆ ಹೋಗಿದೆ. ಆದರೆ ನಮ್ಮ ಮಲ್ಪೆ ನಮ್ಮ ಟೀಮ್ನವರು ಒಟ್ಟಾಗಿ ಹೋಗಿ ಆ 4 ಜನರ ದೇಹ ತೆಗಿಲಿಕ್ಕೆ ತುಂಬ ದುಃಖ ಆಗ್ತದೆ. ಯಾಕೆಂದರೆ ಒಂದೇ ಮನೆಯ 4 ಜನ ಖಾಲಿ ಒಂದು ಹೊಳೆಯಲ್ಲಿ ಬಟ್ಟೆ ಒಗಿಲಿಕ್ಕೆ ಅಂತ ಹೋಗಿದ್ದು, ಒಬ್ಬರು ಬಿದ್ದರಂತೇಳಿ ಮತ್ತೊಬ್ಬರನ್ನು ತೆಗಿಲಿಕ್ಕೆ ಹೋದರು, ತಂದೆ ತಾಯಿ ಅಳಿಯ ಮಗ. ಆದರೆ ಬೇಸರ ಸಂಗತಿ ಅಂದರೆ ಮನೆಯಲ್ಲಿ 2 ಕಂದಮ್ಮಗಳು ಮಾತ್ರ ಉಳಿದಿದೆ. ಒಂದು 2 ವರ್ಷ, ಒಂದು 4 ವರ್ಷ. ರಾತ್ರಿ ಆದರೆ ಆ ಮಕ್ಕಳು ಅಳ್ತಾ ಇದ್ದಾರೆ, ಅಪ್ಪ ಎಲ್ಲಿ, ಅಮ್ಮ ಎಲ್ಲಿ, ಅಜ್ಜಿ ಎಲ್ಲಿ ಅಂತ. ಅದಕ್ಕೆ ಎಲ್ಲರಿಗೂ ಹೇಳ್ತಿದ್ದೀನಿ ಈ ವಿಷಯ. ಆದಷ್ಟು ನಿಮ್ಮ ನೆರೆಯವರಿಗೆ ಆಗಿರ್ಬೋದು ಅಥವಾ ನಿಮ್ಮ ಬೇರೆ ಯಾರಿಗೂ ಸಹ ಹೇಳೋದಿಷ್ಟೇ, ಆದಷ್ಟು ಜಾಗರೂಕತೆಯಿಂದಿರಿ, ನೀರಿನ ಕಡೆ ಹೋಗಬೇಡಿ ಅಂತೇಳಿ. ಯಾಕೆಂದರೆ ಅವರಿಗೆ ಮನೆಯಲ್ಲಿ ನಳ್ಳಿಯಲ್ಲಿ ಬಟ್ಟೆ ಒಗೆದ್ರೆ ಆಗ್ಬೋದಿತ್ತು. ಆದರೆ ಅವರು ಅಲ್ಲೂ ಹೋಗುವ ನೀರಲ್ಲಿ ಹೋಗಿ ಬಟ್ಟೆ ಹೋಗಿ 4 ಜನರ ಮೃತಪಟ್ಟಿದ್ದಾರೆ. ಆದರೆ 4 ಜನ ದೇಹ ತೆಗಿಲಿಕ್ಕೆ ನನಗೆ 5 ದಿವಸ ಆಯಿತು. ಯಾಕೆಂದರೆ ಅಲ್ಲಿ ನೀರಲ್ಲಿ ಹುಡುಕುವಾಗ ಸಹ ಯಾರೋ ಒಂದು ಪಾಪ 60 ವರ್ಷದೊಂದು ವೃದ್ಧೆ ತಾಯಿ ಮತ್ತೆ ನೀರಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆದರೆ ದೇಹ ಹುಡುಕುತ್ತಾ ಹೋಗುವಾಗ ಅವರ ದೇಹ ಸಹ 1 ಗಂಟೆಯಲ್ಲಿ ಮೇಲೆ ಬಂದಿದೆ. ಅದಕ್ಕೆ ಹೇಳೋದು, ಕಷ್ಟ ಯಾರಿಗೆ ಬರ್ತದೆ ನೋಡಿರ್ಬೋದು. ನನಗೆ ಸಹ 3 ಜನ ವಿಶೇಷ ಚೇತನ ಮಕ್ಕಳು. ನಾನೇನು ಅವರನ್ನು ಬೀದಿಯಲ್ಲಿ ಹಾಕಿಲ್ಲ. ಆದರೆ ಇವತ್ತು ನಿಮ್ಮಂಥ ಎಲ್ಲ ಒಂದು ಆಶೀರ್ವಾದದಿಂದ ನನ್ನ ಈಗ 2 ಮಕ್ಕಳಿದ್ದಾರೆ, 1 ಮಗ ತೀರಿ ಹೋಗಿದ್ದಾನೆ. ಆದರೆ ಇವತ್ತು ನಾನು ನನ್ನ ಮಗಳೊಬ್ಬಳು ಹುಷಾರಾಗಿದ್ದಾಳೆ. ಏನಂದರೆ ನಮ್ಮ ಅಂಕೋಲದ ಗುಡ್ಡ ಕುಸಿತ ಆದ ಸಂದರ್ಭದಲ್ಲಿ ಅಲ್ಲಿ 11 ಜನ ನೀರಿಗೆ ಬಿದ್ದಿರ್ತಾರೆ. ಅದರಲ್ಲಿ ಸಹ ಒಬ್ಬ ಟ್ರಕ್ ಡ್ರೈವರ್ ಕೇರಳದ ಅರ್ಜುನ್. ಆದರೆ ಇವತ್ತು ನೋಡಿ, ಕೇರಳದವರು ನನ್ನ ಕರೆದ್ರು, ಅರ್ಜುನ್ ತೆಗೆದಾಗ, ಈಶ್ವರ್ ಮಲ್ಪೆಯವರೇ ನಿಮಗೆ ಇಲ್ಲಿ ಜಾಗ ಕೊಡ್ತೇನೆ, ಮನೆ ಕೊಡ್ತೇನೆ, ಉದ್ಯೋಗ ಕೊಡ್ತೇನೆ ಅಂದರು. ಆದರೆ ನಾನು ಅವ್ರಿಗೆ ಹೇಳ್ದಿಷ್ಟೇ, ಕನ್ನಡ ನಾಡಲ್ಲಿ ಹುಟ್ಟಿದ್ದೇನೆ, ನಾ ಕನ್ನಡ ನಾಡಲ್ಲೇ ಮಣ್ಣಾಗಬೇಕಂತ. ಆದರೆ ಅವ್ರಿಗೆ ಹೇಳಿದಿಷ್ಟೇ, ನನ್ನ ಮಗಳು ಒಬ್ಬಳಿದ್ದಾರೆ, ಅವಳಿಗೆ ಟ್ರೀಟ್ಮೆಂಟ್ ಕೊಡಿ ಅಂದೆ. ಆದರೆ ಇವತ್ತು ನಮ್ಮ ಕರ್ನಾಟಕದ 8.5 ಕೋಟಿ ಜನಗಳಾಗಿರ್ಬೋದು, ಕೇರಳದ 3.5 ಕೋಟಿ ಜನಗಳಾಗಿರ್ಬೋದು, ಇಲ್ಲಿ ಬಂದಿರುವ ಎಲ್ಲ ನನ್ನ ಅಣ್ಣಂದಿರು ತಾಯಿಯಂದಿರು ಎಲ್ಲರ ಆಶೀರ್ವಾದ ಫಲದೊಂದಿಗೆ ಇವತ್ತು ನನ್ನ ಮಗಳಿಗೆ 8 ವರ್ಷ ಆಯಿತು, 1 ವರ್ಷ ಟ್ರೀಟ್ಮೆಂಟ್ ಆಯಿತು. ನಿಮ್ಮ ಆಶೀರ್ವಾದದಿಂದ ನನ್ನ ಮಗಳೀಗ ನಡೀತಿದ್ದಾಳೆ. ಬಂಧುಗಳೇ, ನಿಮ್ಮ ಆಶೀರ್ವಾದ ಇದೇ ರೀತಿ ಇರಲಿ. ಹಾಗೆ ಈ ಲಯನ್ಸ್ ಕ್ಲಬ್ನ
ಒಳ್ಳೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ಇನ್ನಷ್ಟು ಜನಗಳಿಗೆ ಸೇವೆ ಸಿಗೋ ಹಾಗೆ ಆಗಲಿ. ಇವತ್ತು ಅಧ್ಯಕ್ಷರಾಗಿರುವ ಅವರಿಗೆ ಸಹ ದೇವರ ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ. ಹಾಗೆ ಅವರ ಜೊತೆಗಿರುವ ಎಲ್ಲ ಸದಸ್ಯರಿಗೂ ಸಹ ಶ್ರೀ ಕೊಲ್ಲೂರು ಮೂಕಾಂಬಿಕೆ ತಾಯಿ ಒಳ್ಳೇದು ಮಾಡಲಿ. ಆಗ ಬಂದಿರುವ ಎಲ್ರಿಗೂ ಸಹ ದೇವರು ಆಯುರಾರೋಗ್ಯ ಸಕಲ ಸಂಪತ್ತು ಕೊಟ್ಟು ವೃದ್ಧಿಯಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹಾಗೆಯೇ ಇವತ್ತು ನನಗೆ ಸನ್ಮಾನ ಮಾಡಿದರೆ ಯಾವತ್ತೂ ಇದು ನನ್ನ ಮರೆಯೋದಿಲ್ಲ. ಈ ಅಶೋಕ್ ನಗರ ಮಂಗಳೂರು ಬಂದಾಗ ಯಾವಾಗಲೂ ನೆನಪಾಗ್ತದೆ ಚಿರಋಣಿಯಾಗಿ. ಇವತ್ತು ನನಗೆ ಸನ್ಮಾನಿಸಿದ ಎಲ್ರಿಗೂ ನಾನು ಚಿರಋಣಿಯಾಗಿರ್ತೇನೆ. ವೇದಿಕೆಯಲ್ಲಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರುವ ನಿಮಗೆ ವಂದಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ಶ್ರೀ ಈಶ್ವರ್ ಮಲ್ಪೆ ಅವರಿಗೆ. ಬಹಳ ಅರ್ಹತೆಯಿಂದ ಪಡೆದಂತಹ ಈ ಪ್ರಪ್ರಥಮ ಬಾರಿಯ ಪ್ರಶಸ್ತಿ ನಿಮಗೆ ಮತ್ತಷ್ಟು ಯಶಸ್ಸು, ಶಕ್ತಿ ದೇವರು ಕರುಣಿಸಲಿ ಅಂತ ಆಶಿಸ್ತಾ ಚಪ್ಪಾಳೆ ಮೂಲಕ ನಮ್ಮೆಲ್ಲರ ಸಹಕಾರ, ಅಭಿನಂದನೆ ಅವರಿಗೆ ನೀಡ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್. ವಿ ನಾವು ಮೂವ್ ಆನ್ ಟು ನೆಕ್ಸ್ಟ್ ಪಾರ್ಟ್ ಆಫ್ ದಿ ಅಜೆಂಡಾ. We would like to honor the DG couple. I request you to kindly come and have a seat. Resolution in appreciation of District Governor Lion Kudpi Aravind Chennai PMJ. Whereas we the members of Lions Club Mangalore, Ashok Nagar, sincerely appreciate the dedicated service, exemplary leadership and commitment rendered by District Governor Lion Kudpi Aravind Chennai PMJ in strengthening the Lionism across District 31D, and whereas his tireless efforts and selfless devotion in discharging the responsibility of his office and inspired clubs and members throughout the district. Therefore, be resolved that we place on record our heartfelt appreciation and gratitude to the District Governor Lion Kudpi Aravind Chennai PMJ, and assure him our continued loyalty and support in all his endeavors. President and members, Lions Club Mangalore Ashok Nagar, dated 26 January 2026 at Lions Ashoka Seva Bhavana, Kadri, Mangalore. ಸೇವೆಯ ದೀಪ ಬೆಳಗುತ್ತಾ ಮಾನವತೆಯ ಹಾಡು ಹಾಡೋಣ ನಾವು. ಮಂಗಳೂರು ಅಶೋಕ್ ನಗರ ಒಟ್ಟಾಗಿ ನಿಂತ ಶಕ್ತಿ ನಾವು. Charter members here to accept a district pin. Narayana, ಮತ್ತೆ ಬರ್ತಾರಾ? Okay. May I request Dr. Naveen Shetty to accept my district pin. Members, past, present and future leaders of Lions District. Thank you. We go ahead with the felicitation. Request Armugam sir kindly to come onto the stage. Armugam sir ಮತ್ತೆ ಧನಲಕ್ಷ್ಮಿ ಮೇಡಮ್ ದಯವಿಟ್ಟು ವೇದಿಕೆಗೆ ಬರಬೇಕು. Already he has sponsored 2 major service projects for our club. ಒಂದು ಸ್ಕೂಲಲ್ಲಿ ಕಂಪ್ಯೂಟರ್ ಕ್ಲಾಸ್ ರೂಮ್, ಹಾಗೆ ಇನ್ನೊಂದು ಸ್ಕೂಲಲ್ಲಿ ಶೌಚಾಲಯದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಧನಲಕ್ಷ್ಮಿ ಮೇಡಮ್. ಒಂದು ಸ್ನೇಹ. ಥ್ಯಾಂಕ್ ಯು Armugam for all your friendship. ಹಾಗೆ ಮಂಜಣ್ಣ ದಯವಿಟ್ಟು ವೇದಿಕೆಗೆ ಬರಬೇಕು. ಇವತ್ತು ಮಧ್ಯಾಹ್ನದ ಒಂದು ಭೋಜನವನ್ನು ಆ ಆಶ್ರಮದಲ್ಲಿ ಪ್ರತಿ ವರ್ಷ ತಾವು ಸ್ಪಾನ್ಸರ್ ಮಾಡ್ತಾ ಬರ್ತಾ ಇದ್ದೀರಾ, ಹಾಗೆ ಇವತ್ತು ಕೂಡ ಮಾಡಿದ್ದೀರಾ. ತಮ್ಮ ಈ ಒಂದು ವಿಶೇಷ ಸಹಕಾರಕ್ಕೆ ವಂದನೆಗಳು. ಒಂದು ಕಾಣಿಕೆಯನ್ನು ಸ್ವೀಕರಿಸಬೇಕು. ಹಾಗೆ ಲೋಕೇಶ್ ಅಣ್ಣ ಬರಬೇಕು. ಬಬಿತಕ್ಕ ಮಲ್ಪುಗ ಈರಾರೆ ಪಾಡ್ದು ಬಿಡ್ಲಿ. ಥ್ಯಾಂಕ್ಸ್. ಅರ್ನ ಒಂಜಿ ಸಪೋರ್ಟ್ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ. My very, very good friend, you can say dynamic, you can say vibrant, you can say whatever, and the well-known personality of the district, the president of Lions Club of Ashok Nagar, Lion Prashant Shetty. One more very good friend, my 30 years, my own member, our governor, District Governor Kudpi Aravind Chennai, and the First Lady of the District, Mamta Shenoy. Respected past district governors, gathered the dais, my dear fellow Lions in the cause of Lionism. Regarding Ashok Nagar, anyway, our governor has told, because I still remember the Woodside meeting which we used to go there, and definitely Ashok Nagar andre Woodside. So that's one of the very thing which I always remember about Ashok Nagar. And I would like to highlight, in fact, for compliments to the 3 charter members
who are still really at the backbone of this club, along with the senior members and Naveen Shetty and the team. I just would like to highlight about this particular building, because I remember when a couple of years back, ಮುಂದು ಎಂಚ ಜಾಗ ಮಾರ್ರೆ ಫುಲ್ ಡೌನ್ ಉಂಡು ಎಂಚ ಆಪಿನ ಬಂದು ಈ ಪ್ಲೇಸ್ ಪನ್ಪ ಸಾಧ್ಯನ ಹೆಚ್ಚು ಮಲ್ಪರ ಬಂದು ಕೆಲವು ಜನ ಬಂತೇರು. ಬಟ್ ಆ ವಿಷಯ I should definitely tell heads off to Naveen Shetty and the whole team and the members who have really worked hard, toiled hard, and could really make their dream come true in the year 2021, 4 years back. And once I require all the whoever does this, any building in the Lions clubs, definitely it's going to always on the rise. And regarding I would like to highlight about one more thing, which is inaugural. None of the clubs, as I know about in the district, ಯಾವುದು ಕ್ಲಬ್ಬಿಗೆ ನಮ್ಮ ಕ್ಲಬ್ಬಿದ್ದು ಸೇವಾ ರತ್ನ ಅವಾರ್ಡ್ ಇಲ್ಲ. ಫಸ್ಟ್ ಟೈಮ್ ನಮ್ಮ ಡಿಸ್ಟ್ರಿಕ್ಟಲ್ಲಿ ಇಟ್ ಹ್ಯಾಸ್ ರಿಯಲಿ ಇನಾಗ್ರೇಟೆಡ್ ದಿಸ್ ಲಯನ್ಸ್ ಅಶೋಕ ಸೇವಾ ರತ್ನ ಅವಾರ್ಡ್. ಆ್ಯಂಡ್ ನಿಮಗೂ ಮಲ್ಪೆಯವರು ನಿಜವಾಗಿಯೂ ನೀವು ಹೇಳುವಾಗ ನನ್ನ ಕಣ್ಣಲ್ಲಿ ನೀರು ಬಂದಿತ್ತು, ಕೆಲವರು ನೀರು ಬಂದಿತ್ತು. ಯಾಕಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ನೋಡುವಾಗ ಅದೊಂದು ಬಾಡೀಸ್ ನೋಡುವಾಗ ನಮಗೆ ನಿಜವಾಗಿಯೂ ಯು ಕಾಂಟ್ ಫೇಸ್ ಇಟ್. ಸೊ ಇದು ಒಂದು ಸೇವೆ ನೀವು ಮಾಡ್ತಿದ್ದೀರಾ, ನಿಮಗೆ ನಿಜವಾಗಿಯೂ ಹಾರ್ಟಿ ಕಾಂಪ್ಲಿಮೆಂಟ್ಸ್ ಫ್ರಮ್ ಆಲ್ ಆಫ್ ಅಸ್ ಒನ್ಸ್ ಅಗೇನ್. And regarding one more thing about this club's highlighting is about the new members. Now, normally when I sit there, ask 8th member ulla Nigala club, but 8th drop aatan band. These are two things which I always say. And in this club, none drop, if I'm not mistaken, Prashant. And always, as he said, he interviews new members and then only chooses. One more highlighting of this is, ಯಾವುದು ಮೆಂಬರಿಗೆ ಸೇರುವಾಗ ಅಲಾಂಗ್ ವಿತ್ ದ ಡ್ಯೂಸ್ ದೇ ಆಲ್ಸೋ ಹ್ಯಾವ್ ಟು ಕಾಂಟ್ರಿಬ್ಯೂಟ್ ಟು ದ ಬಿಲ್ಡಿಂಗ್. ದ್ಯಾಟ್ ಬಿಕಮ್ಸ್ ಅ ಪಾರ್ಟ್ ಆಫ್ ದ ಲಯನ್ಸ್ ಫ್ಯಾಮಿಲಿ. ಸೊ ಇದು ಒಂದು ಲಯನ್ಸ್ ಫ್ಯಾಮಿಲಿ, ಅಶೋಕ ಲಯನ್ಸ್ ಫ್ಯಾಮಿಲಿ ಅಂದರೆ ಇಟ್ಸ್ ನಿಜವಾಗಿಯೂ ಇದು ಒನ್ ಆಫ್ ದ ಲಯನ್ಸ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಹೇಳ್ಬೋದು. ಆ್ಯಂಡ್ ಇಟ್ಸ್ ಎ ಲೈವ್ ಎಕ್ಸಾಂಪಲ್ ವಿಚ್ ಆಲ್ವೇಸ್ ಗಿವ್ ಇಟ್ ಟು ಅದರ್ ಕ್ಲಬ್ಸ್ ಆಲ್ಸೋ. ಆ್ಯಂಡ್ ರಿಗಾರ್ಡಿಂಗ್ ಅವರ್ ಪ್ರೆಸಿಡೆಂಟ್ ನಮ್ಮ Prashant, I always talk to him in our Kannada because he's also from there, and he is one person which I have seen this is a live wire of the district. So ಯಾವುದು ವಿಷಯದಲ್ಲಿ ಸಹ ಅವರು ಎಲ್ಲ ವೆರಿ ನಾಲೆಜಬಲ್. ಆ್ಯಂಡ್ ದ ನ್ಯೂ ಥಿಂಗ್ ವಾಟ್ ಇಸ್ ಎವ್ರಿ ಟೈಮ್ ಹಿ ಸೇಸ್ ಐ ಹ್ಯಾವ್ ಟು ಥಿಂಕ್ ಔಟ್ ಆಫ್ ದ ಬಾಕ್ಸ್. ಯಾವುದು ಹೊಸ ಇನ್ನೋವೇಷನ್ ಇದ್ದರೆ ಮಾತ್ರ. ಇವತ್ತು ಪ್ರೇಯರ್ ಆಗಲಿ, ಹೊಸ ಮೆಂಬರ್ದಾಗಲಿ ಇವತ್ತು ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ರೂಪಾ ಶೆಟ್ಟಿಯವರು, ಚೆನ್ನಾಗಿ ಮಾಡಿದೆ. ಇನ್ನೊಂದು ಇವರು ನಮ್ಮ ಸಂಜಯ್ ಕುಮಾರ್ ಶೆಟ್ಟಿಯವರು, ನಾನು ಕೇಂಡೆ ಅವ್ರು ಏರು ಸಂಜಯ್ ಕುಮಾರ್ ಶೆಟ್ಟಿ ಬಂದಾರು ಆಟದಾರು, ಯಕ್ಷಗಾನದಾರು. ಯಾಮಂಡೆ ವಡ್ಡ ನೆಕ್ಸ್ಟ್ ಭಾಗವತ ಪನ್ಪರ್ದ ಅದು ಗೊತ್ತು ಹಿಂಗೆ ಭಾರಿ ಪೊರ್ಲು ಪಾತಿರ್ತಾರೆ ಸಂಜಯರು. ದಯಪಂಡ ನಿಮ್ಮಂಥ ಇದ್ದರೆ ನಮಗೆ ಎಲ್ಲ ಸ್ಫೂರ್ತಿ ಬರ್ತದೆ. ನಿಮಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೇನೆ ಆ ವಿಷಯದಲ್ಲಿ. ಹಾಗೆ ಇನ್ನೊಂದು ವಿಷಯದಲ್ಲಿ ನಮ್ಮ ಗವರ್ನರ್ ವಿಷಯದಲ್ಲಿ ಆಲ್ರೆಡಿ ಹೇಳಿದ್ದೇನೆ. ಗವರ್ನರ್ ವಿಷಯದಲ್ಲಿ ಅವ್ರು ಹೇಳಿದ್ದಾರೆ ಅರವಿಂದರ್ ಅಂದರೆ ಕೃಷ್ಣ ಹೇಳಿದ್ದಾರೆ, ಹೌದಲ್ಲ ಸಂಜಯ್ ಅವರೇ? ಹಾಂ. ಸೊ ಹಾಗೆ ನಾನು ಗೋವರ್ಧನ್ ಪರ್ವತ, ಅವರು ಒಂದು ಬೆರಳಲ್ಲಿ ನನ್ನ ಎತ್ತಾರೆ. ಸೊ ಆ ಥರ ನಾನು ಭಾವಿಸ್ತಾ ಇದ್ದೇನೆ. ಸೊ ದಿಸ್ ಇಸ್ ವಾಟ್ ಐ ವುಡ್ ಲೈಕ್ ಟು ಕಾಂಪ್ಲಿಮೆಂಟ್ ಅರವಿಂದ್ ಚೆನ್ನೈ ಫಾರ್ ಆಲ್ ದಿಸ್ ಗ್ರೇಟ್ ವರ್ಕ್ ಹಿ ಹಸ್ ಡನ್. One more thing also regarding our region chairperson. ಇಲ್ಲಿ ದ್ವಾರ ನೋಡೋ ನಾನು ಹೇಳಿದೆ ಫಸ್ಟ್ ಹಿ ವಾಂಟೆಡ್ ಸಮಥಿಂಗ್ ಫ್ರಮ್ ಮೈ ಸೈಡ್. ಸೊ ಐ ಸೆಡ್ ಫಸ್ಟ್ ಬಿಕಾಸ್ ಯಾವಾಗಲೂ ಫಸ್ಟ್ ಮಾರ್ಚಿಗೆ ಈ ಸೈಡ್ ವಾಂಟೆಡ್ ಟು ಡೂ ಇಟ್ ಡ್ಯೂರಿಂಗ್ ದಟ್ ಬಿಫೋರ್ ದಟ್. ಇಲ್ಲಿ ಮಾಡಿ ಮಲ್ತು ಬಿಡ್ರೆ ಅಂಡ ಒಂಜೊಂಜರ್ ತಿಂಗಿ ಪೇಂಟ್ ಮಲ್ತಂಡು ಅವು ಪರತ್ ಹಾಕೊಂಡು. ಸೊ ಅಟ್ ಲೀಸ್ಟ್ ಶೋ ದ ಗವರ್ನರ್ ವಾಟ್ ಯು ಹ್ಯಾವ್ ಡನ್ ಆ್ಯಂಡ್ ಟೇಕ್ ಅ ಫೋಟೋಗ್ರಾಫ್. ದಟ್ಸ್ ವಾಟ್ ಈಸ್ ಡನ್. ದಟ್ಸ್ ಹ್ಯಾಟ್ಸ್ ಆಫ್ ಟು Charan and your team to having a beautiful project of Dwara of the Ashok Nagar. ಅಂಚನೆ ನಮ್ಮ ಚರಣ್ ನಮ್ಮ ನರೇಶ್ ಅಗುಲ್ಯಾಪಲ ಜೋಡಿ. ಸೊ ದೇ ಆಲ್ವೇಸ್ ದೇರ್. ಸೊ ಎನಿಥಿಂಗ್ ವಿತೌಟ್ ಚರಣ್ ಆರ್ ವಿತೌಟ್ ನರೇಶ್ ವಿಲ್ ನಾಟ್ ಗೋ ಥ್ರೂ. ನಮ್ಮ ರೆಡ್ ಕುದುರೆ ಲೆಕ್ಕ ಇದ್ರ ಪೋಡ್ ಒಟ್ಟಿಗೆ ಬಾರಿ. ಮೈ ಕಾಂಪ್ಲಿಮೆಂಟ್ಸ್ ಟು ಯು ಆ್ಯಂಡ್ ಡೆಫಿನೆಟ್ಲಿ ಐ ಥಿಂಕ್ ಐ ಹ್ಯಾವ್ ಟೇಕನ್ ಮಚ್ ಮೋರ್ ಟೈಮ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಟೈಮ್ ಗಿವನ್.
ಅಧ್ಯಕ್ಷರು ಲಯನ್ಸ್ ಕ್ಲಬ್ ಅಶೋಕ್ ನಗರದ ಕ್ರಿಯಾಶೀಲ ಅಧ್ಯಕ್ಷರು, ಬಹುಶಃ ಜಿಲ್ಲೆ ಕಂಡಂಥ ಒಂದು ಅತ್ಯುತ್ತಮ ಮುಂದಿನ ಸಾಲಿನ ನಾಯಕರಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅವರನ್ನು ಈ ಸಂದರ್ಭದಲ್ಲಿ ಅವರ ನಾಯಕತ್ವದಲ್ಲಿ ಈ ವರ್ಷ ಅತ್ಯಂತ ಯಶಸ್ವಿಯಾಗಿ ಸರ್ವಿಸ್ ಮತ್ತು ಫೆಲೋಶಿಪ್ ಎರಡರಲ್ಲಿ ಸಹ ಒಂದು ಮಾದರಿಯಾಗಿ ಕ್ಲಬ್ಬನ್ನು ರೂಪಿಸಿದ್ದಾರೆ. ಅದಕ್ಕೆ ಅಧ್ಯಕ್ಷರಿಗೆ ಹಾಗೆ ಕಾರ್ಯದರ್ಶಿ ಬ್ರಿಜೇಶ್ ಮತ್ತು ನಿಖಿಲ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ನಮ್ಮ ಜಿಲ್ಲಾ ನಾಯಕರಾದಂಥ ಅರವಿಂದ್ ಶೆಣೈಯವರು ಈಗಾಗಲೇ ಅವರನ್ನು ಪರಿಚಯಿಸಿದ ರೀತಿಯಲ್ಲಿ ತಾವರೇ ರೀತಿಯಲ್ಲಿ ಸರ್ವಿಸನ್ನು ಎಲ್ಲ ಕ್ಲಬ್ಗಳಿಗೆ ಪಸರಿಸಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಅವರ ಅತ್ಯುತ್ತಮ ಜಿಲ್ಲೆಗೆ ನೀಡಿದ ನಾಯಕತ್ವಕ್ಕಾಗಿ ಅಭಿನಂದನೆಗಳನ್ನು ಹೇಳ್ತೇನೆ. ಹಾಗೆ ಅವರೊಂದಿಗಿರುವಂಥ ಮಮತಾ ಶೆಣೈ ಅವರಿಗೂ ಸಹ ನನ್ನ ಅಭಿನಂದನೆಗಳು. ಹಾಗೆ ಇವತ್ತು ಲಯನ್ಸ್ ಕ್ಲಬ್ ಅಶೋಕನಗರ ಒಂದು ಅತ್ಯುತ್ತಮ ಸೇವಾ ಕಾರ್ಯಕ್ರಮ ಮಾಡಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈಶ್ವರ್ ಮಲ್ಪೆ ಅವರನ್ನು ಗುರುತಿಸಿ ಗೌರವಿಸಿದ್ದು ಬಹುಶಃ ನಮ್ಮ ಲಯನ್ಸ್ ಕ್ಲಬ್ ಅಶೋಕನಗರಕ್ಕೆ ಮಾತ್ರ ಅಲ್ಲ, ಇದು ಜಿಲ್ಲೆಗೆ ಒಂದು ಮಾದರಿಯ ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಶ್ವರ್ ಮಲ್ಪೆ ಅವರು, ನಾನು ಸಹ ನಿಮ್ಮ ಊರಿನವನು, ನಾನು ಕಿದಿಯೂರಿನವನು, ಹಾಗಾಗಿ ನಮಗೆ ಹೆಮ್ಮೆ ನಿಮ್ಮನ್ನು ಗುರುತಿಸಿ ಲಯನ್ಸ್ ಸಂಸ್ಥೆ ಗೌರವಿಸಿದೆ. ಬಹುಶಃ ನಮ್ಮ ಮೊನ್ನೆ ಒಂದು ಲಯನ್ಸ್ನ ಕಲ್ಚರಲ್ ಕಾರ್ಯಕ್ರಮದಲ್ಲಿ ನಿಮ್ಮ ಬಗ್ಗೆ ಒಂದು ಸ್ಕಿಟ್ ಇತ್ತು. ಅದು ನೀವು ಜನರಿಗೆ ನೀಡ್ತಿರುವಂಥ ಸರ್ವಿಸಿನ ಎಷ್ಟು ಮಹತ್ವ, ಒಂದು ತನ್ನನ್ನೇ ಸಮಾಜಕ್ಕೆ ಅರ್ಪಿಸಿಕೊಂಡು ಜೀವದ ಹಂಗು ತೊರೆದು ಇನ್ನೊಬ್ಬರನ್ನು ರಕ್ಷಿಸುವುದು ಅಂತ ಹೇಳಿದರೆ ಅದು ಎಲ್ಲರಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ವಿಶೇಷವಾದ ವ್ಯಕ್ತಿಗಳಿಂದ ಮಾತ್ರ ಅಂಥ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಅಂಥ ಸಾಧಕರನ್ನು ಗುರುತಿಸಿ ಗೌರವಿಸಿದಂಥ ಅಶೋಕ್ ನಗರ ಕ್ಲಬ್ಬಿಗೆ, ಅಶೋಕ್ ನಗರ ಚಾರಿಟೇಬಲ್ ಟ್ರಸ್ಟಿಗೆ ನಾನು ಅಭಿನಂದನೆ ಹೇಳ್ತೇನೆ. ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಲಾಂಗ್ ಲಿವ್ ಲಯನ್ಸ್. ಅಧ್ಯಕ್ಷರಾದ ಆತ್ಮೀಯದ ಪ್ರಶಾಂತ್ ಶೆಟ್ಟಿ, ಕುಟ್ಪಿ ಅರವಿಂದ್ ಶೆಣೈ, ಮಮತಾ ಶೆಣೈ, ಚಂದ್ರಾಸ್ ರೈ, ಬಾಲಕೃಷ್ಣ ಹೆಗಡೆ, ಚರಣ್ ಆಳ್ವ, ನರೇಶ್ ಶೆಟ್ಟಿ, ಬ್ರಿಜೇಶ್ ಶೆಟ್ಟಿ, ನಿಖಿಶ್ ಶೆಟ್ಟಿ ಮತ್ತು ನಮ್ಮ ಗಗನ ಸಖಿಯವರು, ಲಿಯೋ ಕ್ಲಬ್ಬಿನ ಗಗನ ಸಖಿಯರೇ ಮತ್ತು ಆತ್ಮೀಯರೇ, ಛಲಬಿಡದ ತ್ರಿವಿಕ್ರಮನು ಶವರೂಪದಲ್ಲಿರುವ ಬೇತಾಳವನ್ನು ಹೆಗಲ ಮೇಲೆ ಕೊಂಡೊಯ್ಯುವಾಗ ಆ ಬೇತಾಳವು ಒಂದು ಕತೆ ಹೇಳ್ತದೆ. ಒಂದಾನೊಂದು ಕಾಲದಲ್ಲಿ ಮಂಗಳೂರಿನ ಹೃದಯ ಭಾಗದಲ್ಲಿರುವ ಬಾವುಟಗುಡ್ಡೆಯ ಪಕ್ಕದಲ್ಲಿ ವುಡ್ ಸೈಡ್ ಹೋಟೆಲ್ ಇತ್ತು. ಆ ಹೋಟೆಲಿನಲ್ಲಿ ಅತಿಥಿ ಸತ್ಕಾರಕ್ಕೆ ಮತ್ತು ಜಿಲ್ಲೆಯ ಪ್ರತಿಷ್ಠಿತ ಕ್ಲಬ್ಗಳಲ್ಲಿ ಒಂದಾದ ಒಂದು ಕ್ಲಬ್ಬು ಅದರ ಇನ್ಸ್ಟಾಲೇಷನ್ ಕಾರ್ಯಕ್ರಮ ಆಗಲಿ, ಝೋನ್ ಸೋಷಲ್ ಕಾರ್ಯಕ್ರಮ ಆಗಲಿ, ಗವರ್ನರ್ಸ್ ವಿಸಿಟ್ ಕಾರ್ಯಕ್ರಮ ಆಗಲಿ, ಅಲ್ಲಿ 300ರಿಂದ 500 ಜನರು ಒಟ್ಟು ಕೂಡ್ತಿದ್ದರು. ಅದಕ್ಕೆ ಪ್ರೇರಣೆ ಅಂದರೆ ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ರಾಜ ಅಶೋಕ, ಅವನ ಪರೋಪಕಾರಿ ಗುಣ, ಪ್ರೀತಿ, ವಾತ್ಸಲ್ಯ, ಕರುಣೆ ಅವರ ಧ್ಯೇಯವಾಕ್ಯವಾಗಿತ್ತು. ಒಮ್ಮೆ ಒಬ್ಬರು ಹೇಳ್ತಾ ಇದ್ರಂತೆ, ಅವರು ಅತಿಥಿ ಸತ್ಕಾರಕ್ಕೆ ಮತ್ತು ಈ ಕಲ್ಲರ್ ನೀರಿಗೆ ಖರ್ಚು ಮಾಡುವ ಹಣವನ್ನು ಬಹುಶಃ ಅಲ್ಲಿ ಒಂದು ಮಾಲ್ ಕಟ್ಬೋದು ಅಂತೇಳಿ. ಮುಂದೆ ವುಡ್ ಸೈಡ್ ಮಾರಾಟ ಆಗ್ತದೆ, ಅಲ್ಲೊಂದು ಸಿಟಿ ಸೆಂಟರ್ ಮಾಲ್ ಬರ್ತದೆ. ಆದರೆ ನಮ್ಮ ರಾಷ್ಟ್ರ ಧ್ವಜದಲ್ಲಿ ಒಂದು ಚಕ್ರ ಇದೆ, ಅದಕ್ಕೆ ಅಶೋಕ ಚಕ್ರ ಹೇಳ್ತಾರೆ. ಅಶೋಕ ಚಕ್ರ ಅಂದರೆ ಅದು ಪ್ರಗತಿಯ ಸಂಕೇತ, ಅದು ವೀಲ್ಸ್, ಅದು ಮುಂದಕ್ಕೆ ಹೋಗಲೇಬೇಕು. ಈ ಕ್ಲಬ್ಬಿನ ಹೊಸ ಪೀಳಿಗೆಯವರು ಆ ಕಟ್ಟಡ ಹೋದರೂ ಅಲ್ಲಿ ಸಿಟಿ ಸೆಂಟರ್ ಆದರೂ ಕೂಡ ಇಲ್ಲಿ ಒಂದು ಅದ್ಭುತ ಕಾರ್ಯವನ್ನು ಮಾಡಿ ಇಲ್ಲಿ ಒಂದು ಈ ಸರ್ಕ್ಯೂಟ್ ಬದಿಯಲ್ಲಿ ಒಂದು ಹೊಸ ಕಟ್ಟಡವನ್ನು ಕಟ್ಟಿದ್ದಾರೆ, ಅಶೋಕ ಲಯನ್ಸ್ ಸೇವಾ ಭವನ. ಆ ಬೇತಾಳ ತ್ರಿವಿಕ್ರಮ್ನಲ್ಲಿ ಹೇಳ್ತದೆ, ಈ ಕ್ಲಬ್ಬಿನ ಸದಸ್ಯರಾದ ನಾರಾಯಣ, ವಸಂತ್ ಶೆಟ್ಟಿ, ದೇವದಾಸ್ ಶೆಟ್ಟಿ ಮತ್ತು ನಮ್ಮ ಡಾಕ್ಟರ್ ನವೀನ್ ಶೆಟ್ಟಿ, ಪ್ರಶಾಂತ್ ಶೆಟ್ಟಿ, ಅರ್ಮುಗಮ್, ಪೀಟರ್ ಪಿಂಟೋ ಮತ್ತು ಕೆದಿಗೆ, ರಮೇಶ್ ಬಲ್ನಾಡು, HR ಶೆಟ್ಟಿ ಅಂಥ ಅದ್ಭುತ ಸದಸ್ಯರು ಇಲ್ಲಿದ್ದಾರೆ. ಅದೇ ರೀತಿ ನಮ್ಮ ಶಿಖಾಮಣಿಗಳಾದ ಸೌಜನ್ಯ, ಸುಮತಿ, ಧನಲಕ್ಷ್ಮಿ, ಕನಕವಲ್ಲಿ ಅಂಥ ಅದ್ಭುತ ವ್ಯಕ್ತಿಗಳಿದ್ದಾರೆ.
ಇಂದು ಆ ಬೇತಾಳವು ಈ ಕುಡ್ಪಿ ಮನೆತನದ ಕೊನೆಯ ಕುಡಿ ಅಲ್ಲ, ಕುಡ್ಪಿ ಮನೆತನದ ಕುಡಿ ಅರವಿಂದ್ ಶೆಟ್ಟಿಯವರು, ಅವರು ಕೃಷ್ಣ ಅಲ್ಲ, ಯಾರು ಹೇಳಿದ್ರು ಕೃಷ್ಣ ಹೇಳಿ, ಅವರು ಇಂದು ಈ ಕಾರ್ಯಕ್ರಮಕ್ಕೆ ಬಂದು ಅವರ ಒಂದು ಫೋಟೋಗ್ರಾಫರ್ ಉಂಟು. ಆ ಫೋಟೋಗ್ರಾಫ್ ಮುಖಾಂತರ ಈ ಸುಂದರ ಪ್ರಪಂಚದ ಒಂದು ಚಿತ್ರಣವನ್ನು ಆ ಸೆರೆಡಿಯಲ್ಲಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗೆ ನಾವು ಇವತ್ತು ಗಣರಾಜ್ಯೋತ್ಸವ ಆಚರಣೆ ಮಾಡ್ತಾಯಿದ್ದೇವೆ. ಕಳೆದ ಸುಮಾರು 70-80 ವರ್ಷಗಳಿಂದ ನಾವು ಗಣರಾಜ್ಯೋತ್ಸವದಿಂದ ಅನೇಕರಿಗೆ ಪದ್ಮಭೂಷಣ, ಪದ್ಮವಿಭೂಷಣ ಪ್ರಶಸ್ತಿ ಕೊಡ್ತಾರೆ, ಬಹುಶಃ ಭಾರತ ರತ್ನ ಕೊಡ್ತಾರೆ ಅನೇಕರಿಗೆ. ಅಂಥದ್ರಲ್ಲಿ ಇಂಥವರಿಗೆ ಒಂದು ಈ ನಮ್ಮ ಈಶ್ವರಲ್ಪಂತರಿಗೆ ಒಂದು ಪ್ರಶಸ್ತಿ ಕೊಟ್ಟರೆ ಅದು ನಿಜವಾಗಿ ಆ ಭಾರತ ಮಾತೆಗೆ ನಾವು ಋಣಿಯಾಗಬೇಕು. ಆ ಭಾರತ ಮಾತೆಗೆ ನಾವು ಮಾಡುವ ಧೈರ್ಯ. ಸಾವಿರಾರು ಜನರ ಜೀವ ಉಳಿಸಿದ್ದಾರೆ. ಜೀವ ತೆಗೆಯುವವರೆಗೆ ಕೊಡ್ತಾರೆ ಪ್ರಶಸ್ತಿ, ಜೀವ ನೀಡುವವರೆಗೆ ಪ್ರಶಸ್ತಿ ಕೊಡೋದಿಲ್ಲ. ಇಷ್ಟು ಹೇಳುತ್ತಾ ಆ ಬೇತಾಳದ ಕಥೆಯಿಂದ ತ್ರಿವಿಕ್ರಮ ಅವನಿಗೆ ಬೇಸರವಾಗಿ ಆ ಬೇತಾಳ ಅವನಿಂದ ತಪ್ಪಿಸಿಕೊಂಡು ಪುನಃ ಮರದ ಕೊಂಬೆಯಲ್ಲಿ ನೇತಾಡಲಿಕ್ಕೆ ಪ್ರಾರಂಭವಾಯಿತಂತೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ನಮಸ್ತೆ. 46 ವರ್ಷಗಳ ಇತಿಹಾಸವಿರುವ ಲಯನ್ಸ್ ಜಿಲ್ಲೆಯ ಪ್ರತಿಷ್ಠಿತ ಲಯನ್ಸ್ ಕ್ಲಬ್ ಮಂಗಳೂರು ಅಶೋಕನಗರ ಯಶಸ್ವಿ ಅಧ್ಯಕ್ಷರಾಗಿ ಪ್ರಶಾಂತ್ ಶೆಟ್ಟಿ, ಕಾರ್ಯದರ್ಶಿಯಾಗಿ ಬ್ರಿಜೇಶ್ ಶೆಟ್ಟಿ, ಕೋಶಾಧಿಕಾರಿ ನಿಖಿಲ್ ಶೆಟ್ಟಿ ಅವರ ಸಾರಥ್ಯದಲ್ಲಿ ಅತ್ಯಂತ ಯಶಸ್ವಿ ಜಿಲ್ಲಾ ಕಾರ್ಯಕ್ರಮಗಳು ಹಾಗೂ ಗ್ಲೋಬಲ್ ಕಾಸ್ನ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಿ ಅರ್ಹವಾಗಿ ಜಿಲ್ಲೆಯಲ್ಲಿ ಸೇವಾ ವಿಭಾಗದಲ್ಲಿ 9ನೇ ಸ್ಥಾನ ಹಾಗೂ ಆಡಳಿತ ವಿಭಾಗದಲ್ಲಿ 14ನೇ ಸ್ಥಾನದಲ್ಲಿ ಗುರುತಿಸಿಕೊಂಡಿದೆ. ನಿಮ್ಮ ಸೇವಾ ಕಾರ್ಯಕ್ರಮಗಳು ಈ ರೀತಿ ಮುಂದುವರೆದು ಸ್ಥಾಪಕ ಸದಸ್ಯರ, ಮಾಜಿ ಅಧ್ಯಕ್ಷರುಗಳ ಹಾಗೂ ಹಿರಿಯ ಸದಸ್ಯರ, ಸರ್ವ ಸದಸ್ಯರುಗಳ ಸಹಕಾರದಿಂದ ಜಿಲ್ಲೆಯಲ್ಲಿ ಹಾಗೂ ಮಲ್ಟಿಪಲ್ನಲ್ಲಿ ಗುರುತಿಸುವಾಗಲಿ ಎಂದು ಹಾರೈಸುತ್ತೇನೆ. ಪದಗ್ರಹಣದ ವೇಳೆ 5 ಜನ ಹಾಗೂ ಈ ದಿನ 4 ಜನ ಸದಸ್ಯರನ್ನು ಸೇರಿಸಿ ಮಿಷನ್ 1.5ಗೆ ಸಹಕರಿಸಿದ್ದೀರಿ, ಅಭಿನಂದನೆಗಳು. ಸ್ವಂತ ಕಟ್ಟಡ ಹೊಂದಿದ ಕೆಲವು ಕ್ಲಬ್ಗಳಲ್ಲಿ ಲಯನ್ಸ್ ಕ್ಲಬ್ ಅಶೋಕನಗರ ಒಂದು. ಅವಿಭಾಜಿತ ಜಿಲ್ಲೆಗೆ ಒಬ್ಬ ಯಶಸ್ವಿ ಜಿಲ್ಲಾ ರಾಜ್ಯಪಾಲರನ್ನು ನೀಡಿದ ಸಂಸ್ಥೆ, ದಿವಂಗತ ಡಾಕ್ಟರ್ ದಿವಾಕರ್ ಶೆಟ್ಟಿ ಕೊಡಮನ್ರವರು ನೀಡಿದ ಸಂಸ್ಥೆ, ಅದಕ್ಕೆ ಅಭಿನಂದನೆಗಳು. ಜಿಲ್ಲೆಯ ಅನೇಕ ಲಯನ್ಸ್ ಕ್ಲಬ್ಗಳಿಗೆ ಪದಗ್ರಹಣ ಹಾಗೂ ರಾಜ್ಯಪಾಲರ ಭೇಟಿ ಕಾರ್ಯಕ್ರಮಗಳಿಗೆ ಅಲ್ಲದೆ ಇನ್ನಿತರ ಸೇವಾ ಕಾರ್ಯಕ್ರಮಗಳಿಗೆ ರಿಯಾಯಿತಿ ದರದಲ್ಲಿ ಸಭಾಂಗಣ ಒದಗಿಸುವ ಸಂಸ್ಥೆಯಾಗಿದೆ. ಈ ದಿನ ವಿಶೇಷವಾಗಿ ಅನೇಕ ಪ್ರವಾಸಿಗರ ಹಾಗೂ ಸ್ಥಳೀಯರ ಪ್ರಾಣ ರಕ್ಷಿಸಿದ ಸಮುದ್ರ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರಿಗೆ ಅಶೋಕ ಸೇವಾರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದೀರಿ. ಹಾಗೂ ಅರಳುವ ಪ್ರತಿಭೆಗಳಾದ ಪ್ರಾಪ್ತಿ ಶೆಟ್ಟಿ ಹಾಗೂ ಅನ್ಯಶ್ರೀಯವರನ್ನು ಅಭಿನಂದಿಸಿದ್ದೀರಿ, ಅದಕ್ಕೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸ್ಥಾಪಕ ಸದಸ್ಯರುಗಳಾದ ಗೋಪಾಲನ್ ನಾಯರ್, HR ಶೆಟ್ಟಿ ಹಾಗೂ ನಾರಾಯಣ ಅವರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಅಲ್ಲದೆ ಹಿರಿಯ ಸದಸ್ಯರುಗಳಾದ ವಸಂತ್ ಶೆಟ್ಟಿ, ದೇವದಾಸ್ ಶೆಟ್ಟಿ, ಹರ್ಷರಾಜ್ ಕೇದಿಗೆ, ರಮೇಶ್ ಬಲ್ನಾಡು, ಸದಾಶಿವ ಹೆಗಡೆ, ಮಂಜುನಾಥ್, ಪೀಟರ್ ಆಂಟೋನಿ ಪಿಂಟೋ, ಆರ್ಮುಗಂ, ಲೋಕೇಶ್ ಉಳ್ಳಾಲ್, ಫ್ರಾನ್ಸಿಸ್ ಹಾಗೂ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ನವೀನ್ ಶೆಟ್ಟಿ. ಅಲ್ಲದೆ 61 ಸದಸ್ಯರಲ್ಲಿ 61 ಸದಸ್ಯರು ಇಲ್ಲಿ ಪ್ರಾಮುಖ್ಯರು. ಯಾಕಂದರೆ ಒಂದು ಕುಟುಂಬದಾಗಿ ಇರುವಂಥ ಸಂಸ್ಥೆ ಅಂತ ಹೇಳಿದ್ರೆ ಅಶೋಕನಗರ. ಅದರಿಂದಾಗಿ ಎಲ್ಲರ ಹೆಸರನ್ನು ನನ್ನ ಮನದಲ್ಲಿದೆ, ಅನ್ಯತಾ ಭಾವಿಸಬಾರದಾಗಿ ಬಿಡುತ್ತಿದ್ದೇನೆ. ಪ್ರತಿ ವರ್ಷ ಎಲ್ಲ ಜಿಲ್ಲಾ ರಾಜ್ಯಪಾಲರನ್ನು ಸಹಕರಿಸುತ್ತಾ ಬರ್ತಿದ್ದೀರಿ. ಈ ಬಾರಿಯೂ ನಮ್ಮ ಜಿಲ್ಲಾ ರಾಜ್ಯಪಾಲರಿಗೆ 10 ಜನ ಸಂಪುಟ ಸದಸ್ಯರನ್ನು ನೀಡಿ ರಾಜ್ಯಪಾಲರ ಕೈಬಲಪಡಿಸಿದ್ದೀರಿ, ಅಭಿನಂದನೆಗಳು. ಈ ಸಂಸ್ಥೆಯ ಕಳೆದ ಬಾರಿಯ ಯಶಸ್ವಿ ವಲಯಾಧ್ಯಕ್ಷರು ಅತ್ಯುತ್ತಮ ವಲಯಾಧ್ಯಕ್ಷೀಯ ಪ್ರಶಸ್ತಿಗೆ ಭಾಜನರಾಗಿ ಈ ಬಾರಿಯ ಯಶಸ್ವಿ ಪ್ರಾಂತ್ಯಾಧ್ಯಕ್ಷರಾದ ಚರಣಾಳ್ವರವರ ಪ್ರಾಂತ್ಯ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ಜರಗಲಿ ಎಂದು ಹಾರೈಸುತ್ತೇನೆ. ಕಳೆದ ಬಾರಿಯ ಯಶಸ್ವಿ ಅಧ್ಯಕ್ಷ, ಈ ಬಾರಿಯ ವಲಯಾಧ್ಯಕ್ಷರಾದ ನರೇಶ್ ಶೆಟ್ಟಿ ಅವರಿಗೆ ಪ್ರಪ್ರಥಮವಾಗಿ ಕ್ಲಬ್ ಎಕ್ಸಲೆನ್ಸಿ ಅವಾರ್ಡಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಅಲ್ಲದೆ ಅತ್ಯುತ್ತಮವಾಗಿ ತಮ್ಮ ವಲಯದ ಕ್ಲಬ್ಗಳನ್ನು ಮಾರ್ಗದರ್ಶನ ನೀಡಿಕೊಂಡು ಬರುತ್ತಿದ್ದು ತಮ್ಮ ವಲಯಾಧ್ಯಕ್ಷೀಯ ಅವಧಿ ಅತ್ಯಂತ ಯಶಸ್ವಿಯಾಗಿ ಜರಗಲಿ, ಮಲ್ಟಿಪಲ್ನಲ್ಲಿ ಹಾಗೂ ಜಿಲ್ಲೆಯಲ್ಲಿ ಗುರುತಿಸುವಂತಾಗಲಿ ಎಂದು ಹಾರೈಸುತ್ತೇನೆ. ನಮ್ಮ ರಾಜ್ಯಪಾಲರು ಕುಡುಪಿ ಅರವಿಂದ್ ಶೆಣೈ ಅವರು ಜಿಲ್ಲೆಯನ್ನು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬಂದಿದ್ದು ನಿಮ್ಮ ಮುಂದಿನ ಸೇವಾ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ಜರಗಲಿ ಎಂದು ಹಾರೈಸುತ್ತೇನೆ. ಅಲ್ಲದೆ ಈ ದಿನ ಮಲ್ಟಿಪಲ್ ಕ್ರಿಕೆಟ್ನಲ್ಲಿ ಪ್ರಥಮ ಸ್ಥಾನ ವಿನ್ನರ್ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅವಕಾಶಕ್ಕಾಗಿ ವಂದನೆಗಳು. ಲಾಂಗ್ ಲಿವ್ ಲಯನಿಸಮ್. Thank you so much, Lion Hebar. Next felicitation from Lion Anil Kumar PV. First and foremost, my good wishes and compliments to
President Lion Prashant Shetty, Secretary Lion Brijesh Shetty, Treasurer Lion Nikhil Shetty, and all my dear members of Lions Club Mangalore, Ashok Nagar. I extend warm greetings to you on behalf of my home club, Lions Club Mangalore, Highland. My respects to charter members of this club, Lion Gopalan Nair, Lion Narayan M, and Lion H.R. Shetty, and two senior-most members of this club, Lion Devdas Shetty and Lion Vasant Shetty. Ladies and gentlemen, it is a matter of immense pleasure for me to be felicitating a senior club of our district, a premier club of our district, 46-year-old Lions Club Mangalore, Ashok Nagar, which has been performing extremely well year after year. Even this year also, if my understanding is not wrong, this club is placed at 9th place in terms of service activities and 14th place in terms of administrative activities. Not only that, the club has inducted 8 new members, and one PMJF D2 has been enrolled this year. Overall, an excellent performance by Lions Club Mangalore, Ashok Nagar. My compliments to Lion Prashant, Lion Brijesh, the secretary, Lion Nikhil, the treasurer, and all members of this club. Well, ladies and gentlemen, this club has a lot of friends, close friends, and well-wishers for me. Due to paucity of time, I am not here going to explicitly mention those names. However, I cannot skip 2 names, the names of Lion Dr. Naveen Shetty and Lion Lokesh Ulal. Lion Naveen Shetty, perhaps the backbone of this club, who has been giving an excellent support, probably a very devoted and dedicated service to Lions Club Mangalore, Ashok Nagar. The structure where we are all gathered now, Lions Ashok Seva Bhavan, very well, without any doubt, I can say that this structure has come up very largely to the sincere efforts of Lion Dr. Naveen Shetty. Not only that, he is the one who enhances the physical strength of this club by bringing in quality members year after year. And today also we have witnessed multiple members brought in by him, Lion Dr. Naveen Shetty. My compliments once again to the fantastic services that you have been rendering to this club. Hopefully we will be able to see you at a much elevated level in the Lions leadership of District 317D. The other member whom I would like to explicitly mention is Lion Lokesh Ulal, a close friend of mine, who is forthright in his approach, who is as straight as an arrow, and his constructive advices and inputs always helps the cause of a given situation. For me, a friend, all-weather friend, whether I am in up or whether in down, I can without any doubt call him as my elder brother, Lion Lokesh Ulal. My sincere thanks and compliments to you for the excellent support you have been giving to me year after year. Well, talking about District Governor Lion Good Parvin Shenoy, excellent performance, remarkable increase in membership and significant donation to LCIF. And these days, these are the 2 yardsticks which determines the performance of a governor or a region chairperson or a zone chairperson or a club president. From that point of view, I can very well say that our district governor has been performing very, very well. My compliments to you, respected sir. I'll not take much of your time. Once again, I wish all the members of Lions Club Mangalore Highland, Mangalore Ashok Nagar a great time ahead. Thank you very much. Long live Lionism. Thank you so much. ಮುಖ್ಯ ಅತಿಥಿಯಾದಂಥ ಕುಡುಪಿ ಅರವಿಂದ್ ಶೆಣೈ ಅವರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಈಶ್ವರ್ ಮಲ್ಪೆ ಅವರೇ, ಜಿಲ್ಲೆಯ ಎಲ್ಲ ನಾಯಕರೇ, ಪ್ರಥಮವಾಗಿ ನಮ್ಮ ಆರಂಭದ ಪ್ರಶಸ್ತಿಯಾಗಿದ್ದು ನಮ್ಮ ಏನಾಗಿದೆ ಅಂದರೆ ನಮಗೆ ವಿನಂತಿ ಮಾಡೋದು ದೊಡ್ಡ ವಿಷಯ ಅಲ್ಲ, ಬಟ್ ಮಾಡಿದಂಥ ವಿನಂತಿಯನ್ನು ನಮ್ಮ ಪ್ರಪ್ರಥಮ ಪ್ರಶಸ್ತಿಗೆ ತಾವು ಸ್ವೀಕರಿಸಿ ನಮ್ಮ ಪ್ರಶಸ್ತಿಯ ಮೌಲ್ಯವನ್ನು ತಾವು ಎತ್ತರಕ್ಕೆ ಏರಿಸಿದಿರಿ. ಅದಕ್ಕಾಗಿ ತಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇನ್ನು ಮುಂದಕ್ಕೆ ಮಾರ್ಚ್ 1ಗೆ ನಮ್ಮ ರೀಜನ್ ಮೀಟ್ ಪಿಲಿಕುಲಾ ಸ್ಕೌಟ್ಸ್ ಭವನದಲ್ಲಿ ನಡೀಲಿಕ್ಕಿದೆ. ತಾವೆಲ್ಲ ಇದುವರೆಗೆ ನನಗೆ ರೀಜನ್ 2ಗೆ ಮತ್ತು ಜಿಲ್ಲೆಯ ಪರವಾಗಿ ಎಲ್ಲ ತಾವು ಸಹಕಾರ ನೀಡಿದ್ದೀರಿ. ನಡೆಯುವಂಥ ಜಿಲ್ಲಾ ಸಮ್ಮೇಳನ ಗ್ರಂಥಕ್ಕೆ ತಾವೆಲ್ಲರೂ ಸಹಕಾರ ನೀಡಿ ನನ್ನೊಂದಿಗೆ ಇರಬೇಕು ಮತ್ತು ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿ ನನಗೆ ಸಹಕರಿಸಬೇಕು ಅಂತೇಳಿ ಕೇಳಿಕೊಳ್ತಾ ಎಲ್ಲರಿಗೂ ವಂದಿಸ್ತೇನೆ. ನಮಸ್ಕಾರ. Thank you, Region Chairman. All the very best for Grantha, the region meet. ನಮ್ಮ ಜಿಲ್ಲಾ ಸಂಪುಟದ ಒಂದು ಕಿಟ್ ಸ್ವೀಕರಿಸದ ಕೆಲವು ಸದಸ್ಯರಿದ್ದಾರೆ. ಹರ್ಷಣ ಬನ್ನಿ, ಹರ್ಷಕುಮಾರ್ ಕೇದಿಗೆ, ಕನಕವಲ್ಲಿ ಕೇದಿಗೆ, ದಯವಿಟ್ಟು ಬೇಗ ಬನ್ನಿ. ಅವರು ಕೂಡ ಮೇಲೆ ಹೋಗಿದ್ದಾರೆ. ಸಾರಿ, ಇಲ್ಲೇ ಇದ್ದಾರೆ. ಓಕೆ, ಸಾರಿ. ಅಂದರೆ ಪಾನೀಯ ವ್ಯವಸ್ಥೆ ಮಾಡೋದು ಯಾವಾಗಲೂ ಅವರು ನಮಗೆ ಅಲ್ಲಿ ಹೋಗುವಾಗ ರೆಡಿ ಇರ್ತಾರೆ. ನಮಗಿಂತ ಮೊದಲು ಅವರು ಯಾವಾಗಲೂ ಫಸ್ಟ್ ಇರ್ತಾರೆ. ಸುಂದರ್ ಹೆಗ್ಡೆ ಅವರ ಪರವಾಗಿ
ಯಾರಾದ್ರು ಬರ್ಬೋದು? ಸುಂದರ ಹೆಗಡೆ, ಓಕೆ. ಮತ್ತು ಸೌಜನ್ಯ ಹೆಗಡೆ, ದಯವಿಟ್ಟು ಪ್ಲೀಸ್ ಕಲೆಕ್ಟ್ ಯುವರ್ ಕಿಟ್ಸ್. ಥ್ಯಾಂಕ್ ಯು. ಅದರ್ cabinet members have collected the kit from the district office. Thank you so much. Governor and dignitaries. I request Lajwanti Ramesh, celebrating her birthday on the 28th of December. Prashant Shetty, having the anniversary, Prashant and Anusha, on 30th of... Oh, this is new Prashant. Prashant and Prajna, 30th of December. Arun Kumar Ganeshan, happy birthday, January 2nd. Tukaram Shetty, having his birthday on the 5th of January. And Tukaram... Anniversary together. Every month we celebrate of all the members who is having. And tomorrow, Peter sir, if you are here, tomorrow is your anniversary. Please come. ಹೆಂಡತಿ ಇಲ್ಲಲ್ಲ, ನೀವು ಒಬ್ಬರೇ ಸಾಕು ಬನ್ನಿ. ಇಲ್ಲ, ಅವರು ಮ್ಯೂಸಿಕ್ ಅವ್ರ ಮೇಲೆ ಇದ್ದಾರೆ. ಲೆಟ್ಸ್ ಓಕೆ. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ happy birthday ಇದ್ದವರಿಗೆ wish you a very happy birthday and anniversary. May a lot of years you spend together to all the lovely family members of Lions Ashoka. Congratulations on the day. This is from December 21st onwards till January 27th. Happy birthday to you. Yes. Happy birthday to you. Happy anniversary also to the ones celebrating anniversary. Yeah. Congratulations, ladies and gentlemen. Please join your hands and make some noise for the celebrating birthday babies and the anniversary couples. Thank you so much. As the celebration goes on, I request Treasurer Lion Nikhil Shetty to be ready with the word of gratitude. A wonderful celebration indeed. India celebrating the Republic Day, and as usual every year, Lions ಅಲ್ಲದೆ ಬೇರೆ ಕ್ಲಬ್ ಅವರು ಇಲ್ಲಿ ಬಂದು ಸೈನ್ ಹಾಕಿದವರು ಲಯನ್ ಶೀನಾ ಪೂಜಾರಿ ಅವರು, ರೋಲ್ ನಂಬರ್ 18 ಇಫ್ ಐ ಆಮ್ ರೈಟ್. ಲಯನ್ ಶೀನಾ ಪೂಜಾರಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಬ್ಲೂ ಇಂಕಲ್ಲಿ ಸಿಗ್ನೇಚರ್ ಹಾಕಿದ್ದಾರೆ ನೋಡಿ, ಕರೆಕ್ಟ್ ಅಲ್ಲ? ಎಸ್, ದಯವಿಟ್ಟು ವೇದಿಕೆಗೆ ಬರಬೇಕು. ಬಿಕಾಸ್ ಹಿ ಹ್ಯಾಸ್ ಕಮ್ ಬಿಫೋರ್ ಎವ್ರಿ ಒನ್. 7:05, 7:10ಗೆ ಕೆಲವರು ಬಂದವರು ಸಿಗ್ನೇಚರ್ ಹಾಕಿಲ್ಲ, ಬಟ್ ಹಿ ಹ್ಯಾಸ್ ಕಮ್ ಫಸ್ಟ್ ಆ್ಯಂಡ್ ಸೀನಿಯರ್ ಮೆಂಬರ್. ದಯವಿಟ್ಟು ಬಂದು ಗವರ್ನರಿಂದ ಒಂದು ಗಿಫ್ಟನ್ನು ಸ್ವೀಕರಿಸಬೇಕು. ಓಕೆ, thank you so much. Let's proceed with vote of. It is on the dais, off the dais, and all my friends in Lionism. Thank you for attending this function and gracing the occasion. One more thing is our IPDG is hospitalized. So I request you to keep her in your prayers so that she joins us very soon. Thank you. Prashant Shetty, in the capacity of President of Lions Club Mangalore, Ashok Nagar, attend this DG visit program to fellowship and dinner. Thank you so much for everybody who has been a part of this evening.